ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂತಹ ಪ್ರೀತಿಯುಳ್ಳ ತಂದೆಯೇ, ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಕೃಪೆಯೊಂದಿಗೆ, ನಿಮ್ಮ ಕರುಣೆಯೊಂದಿಗೆ ನಿಮ್ಮ ಪ್ರೀತಿಯನ್ನು ಸವಿಯಲು ಈ ಒಂದು ಒಳ್ಳೆಯ ಅವಕಾಶವನ್ನು ನಮಗೆ ಕೊಟ್ಟು ನಿಮ್ಮ ಪ್ರಸನ್ನತೆಯಿಂದ ಕೂಡಿರುವಂತಹ ಈ ಒಂದು ಆಲಯದಲ್ಲಿ ಒಂದೇ ಕುಟುಂಬದ ಮಕ್ಕಳಾಗಿ ಒಂದುಗೂಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ನಾವು ನಿಮ್ಮ ಆಲಯದಲ್ಲಿ ನಿಮ್ಮ ಸ್ವರ್ಗ ಸಾಮ್ರಾಜ್ಯದ ಆ ರಹಸ್ಯಗಳನ್ನು ಅರಿತುಕೊಳ್ಳಲು, ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯಲು ನಿಮ್ಮ ಸನ್ನಿಧಿಗೆ ಓಡೋಡಿ ಬಂದಿದ್ದೇವೆ. ಹೌದು ಪ್ರೀತಿಯುಳ್ಳ ತಂದೆಯೇ, ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ಮಕ್ಕಳ ಬಗ್ಗೆ ನೀವು ದೊಡ್ಡ ದೊಡ್ಡ ಯೋಜನೆಗಳನ್ನು, ಮಹತ್ವವಂತ ಯೋಜನೆಗಳನ್ನು ನೀವು ಹಾಕಿಕೊಂಡು ಅದಕ್ಕೆ ತಯಾರಿ ಮಾಡಲು ನಮ್ಮನ್ನು ಈ ಆಲಯದಲ್ಲಿ ಒಂದುಗೂಡಿಸಿದ್ದೀರಿ. ಇಡೀ ಮಾನವಕುಲವನ್ನು ರಕ್ಷಣೆ ಮಾಡಲಿಕ್ಕಾಗಿ, ಇಡೀ ಮಾನವಕುಲವನ್ನು ನರಕದ ಹಾದಿಯಿಂದ ತಪ್ಪಿಸಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಲು, ಇಡೀ ಮಾನವಕುಲಕ್ಕೆ ನೀವು ರಕ್ಷಣೆಯ ನಾಮವಾಗಿ ಆ ಕೊಟ್ಟಂತ ಶ್ರೀ ಯೇಸು ಎಂಬ ನಾಮಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾವೆ. ಪ್ರಭು ಯೇಸುವೆ, ಈ ನಿಮಿಷದಲ್ಲಿ ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ಮಕ್ಕಳನ್ನ, ಅದೇ ರೀತಿ ಈ ವಿಚಾರಣೆಗೆ ಸಂಬಂಧಪಟ್ಟ ಪ್ರತಿಯೊಂದು ಕುಟುಂಬಗಳನ್ನ, ನಮ್ಮ ವಿಚಾರಣೆ ಗುರುಗಳನ್ನ, ಸುತ್ತಮುತ್ತಲ ಪ್ರದೇಶವನ್ನು ಕೂಡ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದಾವೆ. ಪ್ರಭು ಯೇಸುವೆ, ನೀವು ನಮ್ಮ ಒಳ್ಳೆಯ ಕುರಿಗಾಹಿಯಾಗಿರುವುದರಿಂದ ನಮ್ಮ ದಾಹವನ್ನು ನೀಗಿಸುವಂತಹ ಜೀವಜಲವನ್ನ, ನಮ್ಮ ಆತ್ಮಿಕವಾದಂತಹ ಹಸಿವನ್ನು ನೀಗಿಸುವಂತಹ ಆತ್ಮಿಕವಾದ ಆಹಾರವನ್ನ ಇಂದು ನಮಗೆ ಅನುಗ್ರಹಿಸಿಕೊಟ್ಟು ನಮ್ಮನ್ನು ಇನ್ನೂ ಕೂಡ ಆಧ್ಯಾತ್ಮಿಕವಾಗಿ ಬಲಯುತರಾಗಿ ನಮ್ಮನ್ನು ಮಾರ್ಪಡಿಸಿ, ನಾವಿನೆಂದಿಗೂ ಲೋಕದಲ್ಲಿ ಯಾವ ವಿಷಯದಲ್ಲೂ ಕೂಡ ಕುಗ್ಗಿ ಹೋಗದೆ, ಕುಂಠಿತಗೊಳ್ಳದೆ, ಸೋಲನ ಕಾಣದೆ, ಪ್ರತಿಯೊಂದು ವಿಷಯದಲ್ಲೂ ಕೂಡ ಜಯಶಾಲಿಗಳಾಗಿ ಜೀವಿಸುವಂತೆ ನಮ್ಮೊಬ್ಬೊಬ್ಬರನ್ನು ಕೂಡ ನೀವು ಬಲಪಡಿಸುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ವಿಶೇಷವಾಗಿ ಪವಿತ್ರಾತ್ಮರೇ, ಇಡೀ ತರಗತಿಯನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುವಾಗ ಯಾವ ರೀತಿಯ ನನ್ನ ಪ್ರೀತಿಯ ಸಹೋದರನ್ನ ನೀವು ಉಪಯೋಗಿಸಿಕೊಂಡು ನಮ್ಮನ್ನ ಆರಾಧನೆಯಲ್ಲೂ ಸ್ತುತಿ ಸ್ತೋತ್ರದಲ್ಲೂ ಮುನ್ನಡೆಸಿದ್ದೀರೋ, ಅದೇ ರೀತಿ ನನ್ನ ನಾಲಿಗೆ ಮೂಲಕ ಮಾತನಾಡುವಂತೆಯೂ ನನ್ನ ಮನಸ್ಸಿನ ಮೂಲಕ ಆಲೋಚಿಸುವಂತೆ ನನ್ನನ್ನೇ ಸಂಪೂರ್ಣವಾಗಿ ಅರ್ಪಿಸಿಕೊಡುತ್ತಿದ್ದೇನೆ. ಓ ಥ್ಯಾಂಕ್ ಯು ಜೀಸಸ್. ಪವಿತ್ರಾತ್ಮರೇ, ವಿಶೇಷವಾಗಿ ಇಲ್ಲಿ ನನ್ನ ನಾಲಿಗೆಯನ್ನು ಸಂಪೂರ್ಣವಾಗಿ ನಿಮ್ಮ ಹತೋಟಿ ತೆಗೆದುಕೊಂಡು, ನನ್ನ ಮನಸ್ಸನ್ನು ಕೂಡ ಸಂಪೂರ್ಣವಾಗಿ ನಿಮ್ಮ ಹತೋಟಿ ತೆಗೆದುಕೊಂಡು, ನನ್ನ ಮನಸ್ಸಿನ ಮೂಲಕ ನೀವು ಆಲೋಚಿಸುವಂತೆ, ನನ್ನ ನಾಲಿಗೆಯ ಮೂಲಕ ನೀವು ಮಾತನಾಡುವಂತೆ ನನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಡ್ತಿದ್ದಾನೆ. ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ಮಕ್ಕಳ ಮನಸ್ಸು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗದೆ, ಇನ್ನು ಯಾರೆಲ್ಲ ಬರ್ಲಿಕ್ಕಿದ್ದಾರೋ ಅವರು ಕೂಡ ತಕ್ಕ ಸಮಯಕ್ಕೆ ಬಂದು ಅವರೆಲ್ಲರೂ ಕೂಡ ನಿಮ್ಮ ವಾಕ್ಯ ಎಂಬ ಜೀವ ಜಲವನ್ನು ಕುಡಿಯುವಂತಾಗಲಿ. ಯಾವ ರೀತಿ ಆ ಮಧ್ಯಾಹ್ನ 3 ಗಂಟೆ ಜಾವದಲ್ಲಿ ಸಾಮರಿಯ ಸ್ತ್ರೀ ಆ ಬಾವಿಯ ಬಳಿಯಲ್ಲಿ ಬಂದು ನಿಮ್ಮ ಬಾಯಿಂದ ಬಂತಹ ಆ ವಾಕ್ಯ ಎಂಬ ಜೀವ ಜಲವನ್ನು ಕುಡಿದ್ಲು, ಅವಳಿನ ಎಂದಿಗೂ ಲೋಕದ ಆಸೆ ಆಕಾಂಕ್ಷೆಗಳಲ್ಲಿ ಅವಳು ಯಾವ ಕಾರಣಕ್ಕೂ ಬಿದ್ದೋಗಲಿಲ್ಲ. ಅವಳು ಅದೇ ಕ್ಷಣದಲ್ಲಿ ಮಾರ್ಪಾಡಾಗಿ ಇಡೀ ಊರನ್ನ ಕ್ರಿಸ್ತನ ನಡೆಗೆ ಕರೆದುಕೊಂಡು ಬರುವಂತಹ ಸುವಾರ್ತಗಳಾದ್ಲು. ಅದೇ ರೀತಿಯಲ್ಲಿ ಬಂದಿರುವಂತಹ ಪ್ರತಿಯೊಬ್ಬೊಬ್ಬರು ಕೂಡ ಯೇಸು ನಿಮ್ಮ ಮಹಿಮೆಗಾಗಿ ಜೀವಿಸುವಂತೆ, ನಿಮಗೋಸ್ಕರ ಜೀವಿಸುವಂತೆ, ಸತ್ಯದ ಆದಿಯಲ್ಲಿ, ಪ್ರಾಮಾಣಿಕತೆ ಆದಿಯಲ್ಲಿ, ಪರಿಶುದ್ಧತೆ ಆದಿಯಲ್ಲಿ ಜೀವಿಸುವಂತೆ ಪ್ರತಿಯೊಬ್ಬೊಬ್ಬರನ್ನು ಕೂಡ ವಿಶೇಷವಾಗಿ ನೀವು ಆಶೀರ್ವದಿಸಿದ್ದೀರಿ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಈಗ ನಾವೇನನ್ನು ಬೇಡಿಕೊಂಡಿದ್ದೀವೋ ಅವುಗಳೆಲ್ಲವನ್ನು ಯೇಸು ಕ್ರಿಸ್ತರ ಮೂಲಕ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ದೃಢವಾಗಿ ನಂಬಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿದ್ದಾಗಲೂ ಈಗಲೂ ಯಾವಾಗಲೂ ಸದಾ ಕಾಲಕ್ಕೆ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಕುಳಿತುಕೊಳ್ಳೋಣ. Hallelujah. Thank you, Jesus. Praise you, Jesus. Hallelujah. Hallelujah. Thank you, Jesus. Praise you, Jesus. Hallelujah.
ಹಾಲೆಲೂಯ ಅಂತ ಹೇಳುವಾಗ ದಯವಿಟ್ಟು ಕೈಗಳನ್ನ ಮೇಲೆತ್ತೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೊ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಔಟ್ಪುಟ್ ಇಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಕೇಳಿಸ್ತದೆ? ಹಿಂದೆ ಕೇಳಿಸ್ತದೆ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮೆಲ್ಲರನ್ನ ಪ್ರಭು ಯೇಸುವಿನ ನಾಮದಲ್ಲಿ ವಂದಿಸುತ್ತಾ ತಂದೆಯ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ಅತಿ ಸಂತೋಷದೊಂದಿಗೆ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಥ್ಯಾಂಕ್ ಗಾಡ್ ನಾವೆಲ್ಲರೂ ಕೂಡ ಪ್ರಭು ಯೇಸುವಿನ ಸನ್ನಿಧಿಯಲ್ಲಿ ಒಂದುಗೂಡಿದ್ದೇವೆ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಒಂದುಗೂಡುತ್ತೀರೋ ಅವರ ಮಧ್ಯದಲ್ಲಿ ಯಾರಿರ್ತಾರೆ? ಪ್ರಭು ಯೇಸು ಇರ್ತಾರೆ ಎಂಬುದಾಗಿ. ಸೊ ಪ್ರಭು ಯೇಸುವಿನ ಸನ್ನಿಧಿಗೆ ಬಂದಿದ್ದೇವೆ. ಬಟ್ ಖಂಡಿತವಾಗಿಯೂ ಥ್ಯಾಂಕ್ ಗಾಡ್ ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬೊಬ್ಬರು ಕೂಡ ಒಂದಲ್ಲ ಒಂದು ಸಮಸ್ಯೆನ ಹೊತ್ಕೊಂಡು ಬಂದಿದ್ದೇವೆ. ಹೌದಾ? ಸಮಸ್ಯೆ ಇಲ್ದನೇ ಇರೋರು ಯಾರು ಇದ್ದೀರಾ? ಸಮಸ್ಯೆ ನನಗಿಲ್ಲ ಬ್ರದರ್, ಸುಮ್ಮನೆ ಮೈಸೂರಿಂದ ಬ್ರದರ್ಸ್ಗಳು ಬರ್ತಾರೆ ಅಂತ ಹೇಳಿ ನಮ್ಮ ಗುರುಗಳು ಅನೌನ್ಸ್ ಮಾಡಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೇವೆ. ಯಾರಾದ್ರೂ ಅಂತ ಆ ಥರದವ್ರು ಇದ್ದೀರಾ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಒಂದಲ್ಲ ಒಂದು ಸಮಸ್ಯೆಗಳು. ಹೌದಾ? ಒಂದಲ್ಲ ಒಂದು ಸಮಸ್ಯೆಗಳು. ಈ ತರ ಬೆಳಗಿಂದ ಕರೆಕ್ಟ್ ಆಗಿತ್ತು, ಈ ನೋಡಿ ಹೆಂಗ್ ಕಿರ್ಚಾಡ್ತದೆ. ಯಾರಿಗಾರು ಗೊತ್ತಿತ್ತು ಹೆಂಗ್ ಕಿರ್ಚಾಡ್ತದೆ ಅಂತ ಹೇಳಿ? ಗೊತ್ತಿಲ್ಲ. ಅದೇ ತರ ನಮ್ಮ ಜೀವನದಲ್ಲೂ ಅಷ್ಟೇ ಎಲ್ಲ ಚೆನ್ನಾಗಿರ್ತದೆ. ಯಾವ ಸಮಯದಲ್ಲಿ ಮನೆಯಲ್ಲಿ ಸಮಸ್ಯೆಗಳು ಬರ್ತದೋ ಗೊತ್ತಾಗೋದಿಲ್ಲ. ಹೌದಾ? ಬಟ್ ಹೇಗೆ ಪ್ರಿಯರೇ, ಪ್ರೈಸ್ ಬಿ ಗಾಡ್, ಥ್ಯಾಂಕ್ ಗಾಡ್, ಆ ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ಕೊಳ್ಳುವಂಥದ್ದು. ಉದಾಹರಣೆಗೆ ಬ್ರದರ್ ಆವಾಗಿಂದ ಎಲ್ಲ ಸರ್ಕಸ್ ಮಾಡ್ತಾ ಇದಾರೆ, ಇಲ್ಲಿ ಕಿರ್ಚಾಟನ್ನ ಏನಾದ್ರು ಹೋಗ್ಲಾಡ್ಸಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಅದಕ್ಕೆ ಕಿರ್ಚಾಡ್ತದೆ ಅಂತೇಳಿ ನನ್ನ ವಾಯ್ಸನ್ನು ಕೂಡ ಕಡಿಮೆ ಮಾಡಾಕ್ಬಿಟ್ರು. ಬ್ರದರ್ ಆಡುವಾಗ ಒಳ್ಳೆ ಜೋರಾಗಿ ವಾಯ್ಸ್ ಇತ್ತು, ಕರೆಕ್ಟಾ? ಈಗ ನನ್ನ ವಾಯ್ಸನ್ನು ಕಡಿಮೆ ಮಾಡ್ಬಿಟ್ರು, ನಾನು ಜೋರಾಗಿ ಮಾತಾಡೋದು. ನಾವು ಅದೇ ತರ ನಮ್ಮ ಜೀವನದಲ್ಲಿ ಅಷ್ಟೇ ಗುಡ್. ನಮ್ಮ ಜೀವನದಲ್ಲಿ ಎಲ್ಲಾದ್ರೂ ಸಮಸ್ಯೆ ಉತ್ಪತ್ತಿ ಆದಾಗ ನಾವೇನ್ ಮಾಡ್ತೇವೆ? ಆ ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಹೋಗಿ ಎಲ್ಲರ ಬಾಯಿನ ಬಂದ್ ಮಾಡ್ತೇವೆ. ನಿನ್ನಿಂದ ಸಮಸ್ಯೆ ಸ್ಟಾರ್ಟ್ ಆಗಿದ್ದು, ನಿನ್ನಿಂದ. ಆ ಸಮಸ್ಯೆಗೆ ಮೂಲ ಕಾರಣ ಏನು ನಮ್ಗೆ ಗೊತ್ತಿಲ್ಲ, ಬಟ್ ಬ್ರದರ್ ಗೊತ್ತು. ಅದಕ್ಕೆ ಅವ್ರು ಹೇಳಿದ್ರು, ಬ್ರದರ್ ನೀವು ಮಾತನಾಡಿ ಅದು ಹಿಂಗೇನೆ, ಯಾಕಂದ್ರೆ ಏನಿಲ್ಲ, ಕರೆಂಟ್ ಇಲ್ಲ, UPS ಅಲ್ಲಿ ಓಡ್ತಾ ಇದೆ. ಅವ್ರಿಗೆ ಗೊತ್ತು ಅದು, ಬಟ್ ನನಗೆ ಗೊತ್ತಿಲ್ಲದೆ ಇದರಿಂದ ಯಾಕೆ ಹಿಂಗ್ ಬರ್ತದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದೆ. ಈಗ ನನ್ಗೆ ಗೊತ್ತಾಯ್ತು, ಸಮಸ್ಯೆ ಇರೋದು ಇಲ್ಲಿ ಎಲ್ಲೂ ಅಲ್ಲ, ಸಮಸ್ಯೆ ಇರೋದು ಕರೆಂಟ್ ಬಂದಿಲ್ಲ. ಅದೇ ತರ ಪ್ರಿಯರ, ಪ್ರೈಸ್ ಬಿ ಗಾಡ್, ನಮ್ಮ ಜೀವನದಲ್ಲೂ ಅಷ್ಟೇ. ನಮ್ಮ ಜೀವನದ ಏನೇ ಸಮಸ್ಯೆಗಳು ಬರಲಿ, ಆ ಸಮಸ್ಯೆಗಳಿಗೆ ಪರಿಹಾರ ಈ ಲೋಕದಲ್ಲಿ ಎಲ್ಲಿ ಹುಡುಕರು ಸಿಗೋದಿಲ್ಲ. ಒಂದೇ ಒಂದು ವ್ಯಕ್ತಿಯ ಕೈಲೂ ಇಲ್ಲ, ಒಂದೇ ಒಂದು ಶಕ್ತಿಯ ಕೈಲೂ ಇಲ್ಲ, ಅಥವಾ ಅಲ್ಲಿ ಹೊರಗಡೆ ಎಲ್ಲೂ ಇಲ್ಲ ನಮ್ಮ ಸಮಸ್ಯೆಗಳಿಗೆ ಪರಿಹಾರ. ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಪ್ರಭು ಯೇಸು ತನ್ನ ವಾಕ್ಯದಲ್ಲಿ ಏನಂತ ನುಡಿದಿದ್ದಾರೋ ಆ ವಾಕ್ಯದಲ್ಲಿ ಮಾತ್ರ ಸಮಸ್ಯೆ ಪರಿಹಾರ ಇರುವಂಥದ್ದು. ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೋಹಾನ ಶುಭ ಸಂದೇಶ, ಅವ್ರಿಗೊಂದು ಮೈಕ್ ಕೊಡಿ. ಯೋಹಾನ 8ನೇ ಅಧ್ಯಾಯ ವಾಕ್ಯ 31-32. ಇವ್ರು ವಾಲ್ಯೂಮ್ ಕೊಡಿ, ಇವ್ರ ಮೈಕ್. ಯೇಸು ಸ್ವಾಮಿ ತಮ್ಮಲ್ಲಿ ನಂಬಿಕೆ ಇಟ್ಟಿದ್ದ ಯಹೂದ್ಯರಿಗೆ ಹೀಗೆಂದರು. ಯಾರಿಗೆ ಹೇಳ್ತಿರೋದು? ಯೇಸು ಸ್ವಾಮಿ ಎಲ್ಲ ಯಹೂದ್ಯರಿಗೆಲ್ಲ. ಯಾರು ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವ್ರಿಗೆ ಮಾತ್ರ, ಕರೆಕ್ಟಾ? ಯೇಸುವಿನಲ್ಲಿ ನಂಬಿಕೆ ಇಟ್ಟ ಯಹೂದ್ಯರಿಗೆ ಹೀಗಂದ್ರು. ನೀವು ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದೀರಾ? ಎಷ್ಟು ಮಂದಿ ನಂಬಿಕೆ ಇಟ್ಟಿದ್ದೀರಿ? ಓ, ಇಡೀ ಚರ್ಚ್ ನಂಬ್ತದೆ. ಗುಡ್, ಗಾಡ್ ಬ್ಲೆಸ್ ಯು, ಪ್ರೈಸ್ ಗಾಡ್. ಓಕೆ, ದೆನ್ ಯೇಸುವಿನಲ್ಲಿ ನಂಬಿಕೆ ಇಟ್ಟರು ಅಂತ ನಮ್ಮೆಲ್ಲರಿಗೂ ಹೇಳ್ತಾರಂಥದ್ದು. ಏನಂತ ಹೇಳ್ತಾ ಇದಾರೆ? ನನ್ನ ಮಾತಿಗೆ ನೀವು ಶರಣಾದರೆ, ನೀವು ನನ್ನ ಮಾತಿಗೆ ಶರಣರಾದರೆ
ನಿಜವಾಗಿಯೂ ನೀವು ನನ್ನ ಶಿಷ್ಯರು. ನಿಜವಾಗಿಯೂ ನೀವು ನನ್ನ ಶಿಷ್ಯರು. ಯಾರು ಯೇಸುವಿನ ಶಿಷ್ಯರು? ನೀವು ಅಂತ ಹೇಳ್ತಲ್ಲ, ಯಾಗಪ್ಪರ ದೇವಾಲಯದ ಭಕ್ತಾದಿಗಳು ಅಂತೆಲ್ಲ ಹೇಳ್ತಾ ಇಲ್ಲ. ನೋ, ನೀವು ನಾವು ಅಂತ ಹೇಳ್ಕೋಬೇಡಿ. ಅಲ್ಲಿ ವಾಕ್ಯದಲ್ಲಿ ಏನು ಓದಿದ್ರು ಅದ್ರ ಆನ್ಸರ್ ಕೊಡಿ. ಏನ್ ಹೇಳಿದ್ರು? ನೀವು ನನ್ನ ವಾಕ್ಯಕ್ಕೆ ಶಾಂಡ್ರಾದ್ರೆ ನೀವು ನಿಜವಾಗಿಯೂ ನನ್ನ ಶಿಷ್ಯರು. ಹಾಗಾದ್ರೆ ಯೇಸುವಿನ ಶಿಷ್ಯರು ಯಾರು? ಯಾರು ಯೇಸುವಿನ ವಾಕ್ಯಕ್ಕೆ ಸರೆಂಡರ್ ಆಗಿದ್ದಾರೋ, ಶರಣರಾಗಿದ್ದಾರೋ ಅವರು ಯೇಸುವಿನ ಶಿಷ್ಯರು. ಹಾಗಾದ್ರೆ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಯೇಸುವಿನ ಶಿಷ್ಯರು ಅಂತಂದ್ರೆ ಯಾರು ಅಂತಂದ್ರೆ, ಯಾರು ಚರ್ಚಿಗೆ ಬರ್ತಾರೋ, ಯಾರು ಪ್ರಾರ್ಥನೆ ಮಾಡ್ತಾರೋ, ಯಾರು ಬೈಬಲ್ ಇಟ್ಕೊಂಡು ಓಡಾಡ್ತಾರೋ, ಯಾರು ಪ್ರಾರ್ಥನೆ ಕೂಡ ನಡೆಸ್ತಾರೋ ಅಂತವ್ರು ಅಂತ ಹೇಳ್ತಾ ಇದೀಯಾ? ಅವ್ರು ಯಾರು ಅಲ್ವೇ ಅಲ್ಲ. ಯೇಸುವಿನ ಶಿಷ್ಯರು ಯಾರು ಅಂತಂದ್ರೆ, ಯಾರು ದೇವರ ವಾಕ್ಯಕ್ಕೆ ಸರೆಂಡರ್ ಆಗಿದ್ದಾರೋ, ಶರಣರಾಗಿದ್ದಾರೋ. ಅದರ ಅರ್ಥ ಇಂಗ್ಲಿಷ್ ಬೈಬಲ್ ಹೇಳ್ತದೆ, ಇಫ್ ಯು ಕಂಟಿನ್ಯೂ ಇನ್ ಮೈ ವರ್ಡ್, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದವರಾಗಿದ್ರೆ, ವಾಕ್ಯವನ್ನ ಕೇಳಿಸ್ಕೊಂಡು ಹೋಗಿರೋರಾಗಿದ್ರೆ ಅಲ್ಲ. ಚರ್ಚೆ ಬಂದು ಇಲ್ಲೇನು ಬೋಧನೆ ಮಾಡ್ಲಾಗ್ತದೋ ಅಥವಾ ಬೈಬಲ್ ಏನು ವಾಕ್ಯ ಓದ್ತೀರಿ ಅದನ್ನ ಕೇಳಿಸ್ಕೊಂಡು ಹೋಗುವಂತವರಲ್ಲ ಯೇಸುವಿನ ಶಿಷ್ಯರು. ಆ ವಾಕ್ಯವನ್ನು ಕೇಳಿಸ್ಕೊಂಡು ಆ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು, ಆ ವಾಕ್ಯದ ಪ್ರಕಾರ ಜೀವಿಸಬೇಕು. ಸೊ ಯಾರು ನನ್ನ ವಾಕ್ಯದಲ್ಲಿ ನಿರಂತರವಾಗಿ ನೆಲೆಗೊಂಡಿದ್ದಾರೋ, ಭಾನುವಾರ ವಾರಕ್ಕೊಂದ್ಸಲ ಅಲ್ಲ ಅಥವಾ ತಿಂಗಳಿಗೊಂದ್ಸಲ ಅಲ್ಲ, ನಿರಂತರವಾಗಿ ಯಾರು ನೆಲೆಗೊಂಡಿದ್ದಾರೋ ಅವರು ನಿಜವಾಗಿಯೂ ನನ್ನ ಶಿಷ್ಯರು. ಅಲ್ಲಿ ಅವರು ನನ್ನ ಶಿಷ್ಯರು ಅಂತ ಹೇಳಿಲ್ಲ, ನಿಜವಾಗಿಯೂ ನನ್ನ ಶಿಷ್ಯರು. ನಿಜವಾಗಿಯೂ ಇದೆಯಮ್ಮ? ನಿಜವಾಗಿಯೂ ಅಂತಾನೆ ಇದೆಯಾ? ಅದರ ಅರ್ಥ ನಮ್ಮ ಕ್ರೈಸ್ತ ಮಕ್ಕಳಲ್ಲಿ ಸುಳ್ಳು ಶಿಷ್ಯರು ಇದ್ದಾರೆ, ಕಳ್ಳ ಶಿಷ್ಯರು, ನಿಜವಾದ ಶಿಷ್ಯರು ಕೂಡ ಇದ್ದಾರೆ. ಬಟ್ ನಿಜವಾದ ಶಿಷ್ಯರು ಯಾರು? ಸುಳ್ಳು ಶಿಷ್ಯರು ಯಾರು? ಕೇಳಿಸ್ಕೊಳ್ತಾರೆ ದೇವ್ರ ವಾಕ್ಯವನ್ನ. ಅಬ್ಬಾ, ನಾನು ಯೇಸು ಸಮೇತ ಪ್ರೇಯರ್ ಮಾಡ್ತಿದ್ದಾನೆ, ನಾನು ಯೇಸು ಸಮೇತ ಜಸ್ಟ್ ನಾನು ಅನುದಿನ ಕೂಡ ಉಪವಾಸದಿಂದ ಪ್ರಾರ್ಥನೆ ಮಾಡ್ತಿದ್ದಾನೆ, ಚರ್ಚ್ಗೆ ಹೋಗ್ತಾ ಇದ್ದಾನೆ, ಬೈಬಲ್ ಓದ್ತಾ ಇದ್ದಾನೆ. ಇವರೆಲ್ಲ ಮಾಡ್ಬೋದು, ಇದೆಲ್ಲ ಮಾಡ್ಬೋದು. ಬಟ್ ಆದರೆ ಯೇಸುವಿನ ವಾಕ್ಯದ ಪ್ರಕಾರ ಕಾರ್ಯವನ್ನ ಕೈಗೊಂಡು ನಡೆಯುವಂಥ ಕಾರ್ಯದಲ್ಲಿ ಸ್ಥಿರವಾಗಿ ನೆಲೆಯಾಗಿ ನಿಂತ್ಕೊಳ್ಳದೆ ಹೋದ್ರೆ ಅವ್ರು ಯಾವ ಕಾರಣಕ್ಕೂ ನಿಜವಾದ ಶಿಷ್ಯರು ಅಲ್ಲ, ಈವನ್ ನಿಜವಾದ ಕ್ರೈಸ್ತರು ಅಲ್ಲ. ಸೊ ನೀವು ನಿಜವಾದ ಶಿಷ್ಯರು ಎಂಬುದಾಗಿ ನೀವು ಅಥವಾ ನಾನು ಹೇಳ್ಕೊಳ್ಬೇಕಾದ್ರೆ ನನ್ನ ಜೀವನ ಬಂದು ಯೇಸು ಸ್ವಾಮಿ ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ ಅವರ ವಾಕ್ಯದಲ್ಲಿ ನೆಲೆಗೊಂಡವರಾಗಬೇಕು. ನೆಲೆಗೊಂಡಿದ್ರೆ ಮಾತ್ರ ನಾವು ನಿಜವಾಗಿಯೂ ಶಿಷ್ಯರು. ಇವು ನನ್ನ ಕಂಕ್ಳಲ್ಲಿ ಒಂದು ಬೈಬಲ್ ಹಿಡ್ಕೊಂಡು ನಾನು ಪ್ರೀಚರ್, ನಾನು ಆಲ್ ಇನ್ ಬದರಪ್ಪ, ನಾನು ಎಲ್ಲ ಕಡೆ ಹೋಗಿ ಪ್ರಬೋಧನೆ ಮಾಡ್ತೀನಪ್ಪ, ನಿಜವಾದ ಶಿಷ್ಯ ಅಲ್ಲ. ನನ್ನ ಜೀವನ ಬಂದು ದೇವರ ವಾಕ್ಯ ಹೇಳ್ತದೋ ಆ ವಾಕ್ಯದಲ್ಲಿ ನೆಲೆಗೊಂಡಿದ್ರೆ ಮಾತ್ರ ನನ್ನ ಜೀವನ, ಥ್ಯಾಂಕ್ ಗಾಡ್, ಯೇಸು ಕ್ರಿಸ್ತರನ್ನ ಹಿಂಬಾಲಿಸುವ ಶಿಷ್ಯನ ಜೀವಿತವಾಗಿರ್ತದೆ. ಉದಾಹರಣೆಗೆ ಪ್ರಭು ಯೇಸು ಹೇಳಿದ್ದಾರೆ, ಯಾರು ಯೇಸುವಿನ ಶಿಷ್ಯರು ಅಂದ್ರೆ ಹಾಗಾದ್ರೆ ಏನು ವಾಕ್ಯ ಕೇಳಿಸ್ಕೊಡ್ರಿ. ಇದುವರೆಗೆ ನಾನು ಏನು ಹೇಳಿದೆ? ಯಾರು ಯೇಸುವಿನ ಶಿಷ್ಯರು? ಯೇಸುವಿನ ವಾಕ್ಯದ ಪ್ರಕಾರ ಕಾರ್ಯವನ್ನ ಕೈಗೊಂಡು ನಡೆಯುವರು. ಕರೆಕ್ಟಾ? ಒಪ್ಕೊಳ್ತೀರಾ? ನನ್ನ ಮೈಸೂರು ಭಾಷೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆ. ಈಗ ಪ್ರಭು ಯೇಸು ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ ಅದರ ಪ್ರಕಾರ ನೀವು ಕಾರ್ಯವನ್ನ ನಿರಂತರವಾಗಿ ಕೈ ನೋಡಿದ್ರೆ ನಿಜವಾಗಿಯೂ ನೀವು ಶಿಷ್ಯರು. ಎಷ್ಟು ಮಂದಿ ಶಿಷ್ಯರಿದ್ದರು ಅಂತ ನೋಡೋಣ. ಯಾಕಂದ್ರೆ ನೀವ್ ಹೇಳಿದ್ರಿ ಯಾರು ಯೇಸುವಿನ ಶಿಷ್ಯರು ಅಂತ ಹೇಳುವಾಗ ನೀವೆಲ್ಲ ಎದೆ ಬಡ್ಕೊಂಡ್ರಿ, ನಾನೇ ನಾನೇ ನಾನೇ. ನಿಮ್ಮಲ್ಲಿ ಕೆಲವರು ನಾನೇ ನಾನೇ. ನೋಡೋಣ ಎಷ್ಟು ಮಂದಿ ಎದೆ ಬಡ್ಕೊಂಡವರು, ಎಷ್ಟು ಮಂದಿ ಯೇಸುವಿನ ಶಿಷ್ಯರಾಗಿದ್ದೀರಿ. ಯೇಸು ಸ್ವಾಮಿ ತಮ್ಮ ವಾಕ್ಯದ ಹೇಳಿದ್ದಾರೆ, ಯಾರಾದ್ರೂ ನಿನ್ನ ವಿರುದ್ಧ ಬಂದು ಒಂದ್ ಕೆನೆಗೆ ಬಾರಿಸಿದ್ರೆ ನೀನು 2 ಕೆನೆಗೂ ಬಾರಿಸ್ಬೇಕು. ಕರೆಕ್ಟಾ? ಆಗ ನನ್ನ ಬೈಬಲ್ ಒಂದೇ, ನಿಮ್ಮ ಬೈಬಲ್ ಒಂದೇ ತರ ಇದೆ. ಕರೆಕ್ಟ್. ನನ್ನ ಬೈಬಲ್ ಹಂಗೆ ಹೇಳಿರೋದು, ಯಾರಾದ್ರೂ ನಿಮಗೆ ಒಂದು ಕೆನೆಗೆ ಹೊಡೆದ್ರೆ ಮತ್ತೊಂದು ಕೆನೆ ತೋರಿಸು. ನಿಮ್ಮ ಬೈಬಲ್ ಏನ್ ಹೇಳ್ತದೆ? ಅದನ್ನ ಹೇಳ್ತದೆ. ಸೊ ಯೇಸುವಿನ ಶಿಷ್ಯರಂದ್ರೆ ಯಾರು? ಆ ವಾಕ್ಯದ ಪ್ರಕಾರ ನಿರಂತರವಾಗಿ ಕಾರ್ಯವನ್ನ ಕೈಗೊಂಡು ನಡೆಯುವಂಥವ್ರು. ಈಗ ಜಸ್ಟ್ ಚರ್ಚ್ ಮುಗಿಸ್ಕೊಂಡ್ರಿ, ಈ ವಾಕ್ಯವನ್ನು ಕೇಳಿಸ್ಕೊಂಡ್ರಿ, ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಯಾರೊಬ್ಬರು ಬಂದು ನಿನ್ನ ಕೆನ್ನೆಗೆ ಬಾರಿಸಿದ್ರು, ನೀವೇನ್ ಮಾಡ್ತೀರಿ? ಅಯ್ಯೋ ಕೆನ್ನೆ ಕೆಂಪಗಾಗೋಯ್ತು, ಇನ್ನೊಂದು ಕೆನ್ನೆ ಹೊಡೆಯಮಿ, ಹೊಡ್ಸ್ಕೋತೀರಾ? ಹಲೋ, ಗಂಡಸರು, ಆದಮರು, ಇಲ್ಲಿಂದ ಹೊರಡೆ ಹೋದ ತಕ್ಷಣ, ಗೇಟಿಂದ ಹೊರಡೆ ಹೋದ ತಕ್ಷಣ ಯಾವನೊಬ್ಬ ಬಂದ್ಬಿಟ್ಟು ಅಪರಿಚಿತ ವ್ಯಕ್ತಿ ಕೆನ್ನೆ ಬಾರಿಸ್ದ, ಏನ್ ಮಾಡ್ತೀವಿ?
ಯಾಕೆ ಮಾಡಯ್ಯ, ಒಂದ್ ಕೆನೆ ಹೊಡೆದ್ಬಿಟ್ಟು ಜಸ್ಟ್ ಕೆಂಪು ಮಾಡಾಕ್ಬಿಟ್ಟೆ, ಇದು ಕಪ್ಪಗಿದೆ, ಈ ಕೆನೆ ಹೊಡಿ ಮಾರಯ್ಯ ಹೇಳ್ತೀವ. ಬಟ್ ಆದ್ರೂ ಕೂಡ ದೊಡ್ಡದಾಗಿ ಕ್ರಾಸ್ ಹಾಕೊಂಡು ನಾವು ಕ್ರಿಶ್ಚಿಯನ್ ಅಂತ ಹೇಳ್ತೀವಿ. ಹಲೋ, ಪ್ರಭು ಯೇಸು ಹೇಳಿದ್ದಾರೆ, ಯಾರಾದ್ರೂ ಒಂದು ಕೆನೆ ಹೊಡೆದ್ರೆ ಮತ್ತೊಂದು ಕೆನೆ ತೋರಿಸು. ಇವತ್ತಿನ ವಾಕ್ಯದಲ್ಲೂ ಕೂಡ ಜಸ್ಟ್ ನಾವು ಕೇಳಿಸ್ಕೊಂಡ್ವಿ, ಸ್ತ್ರೀಯರೇ ನಿಮ್ಮ ನಿಮ್ಮ ಪತಿಯರಿಗೆ ಅಧೀನರಾಗಿರಿ. ಕರೆಕ್ಟ್, ಇವತ್ತಿನ ವಾಕ್ಯ ಅದಲ್ಲ ಇದ್ದಿದ್ದು. ಅಯ್ಯೋ, ವಾಕ್ಯ ಯಾರು ಗೊತ್ತು ಬ್ರದರ್, ಜಸ್ಟ್ ಮಾಸ್ ಮುಗಿದ ತಕ್ಷಣ ಅದು ಮುಗಿದೋಯ್ತು. ಇವತ್ತು ವಾಕ್ಯನೂ ಅದೇ, ಪತಿಯಾದವನು ತನ್ನ ಪತ್ನಿಯ ಮೇಲೆ ಅಧಿಕಾರ ಚಲಾಯಿಸಿ ತಪ್ಪು ಮಾಡಿದ್ರೆ 2 ಏಟ್ ಬಿಡಬೇಕು. ಜಸ್ಟ್ ಹೆಂಡತಿ ಆದವಳು ಆ ಏಟ್ ತಡ್ಕೊಳಕ್ಕಾಗಲ್ದಾನೆ ಇಟ್ಟು ನೋಡ ತಗೊಂಡು ಬಾರಿಸ್ಬೇಕು. ಕರೆಕ್ಟ್, ಅದೇ ತಾನೇ ಕೇಳಿದ್ ನಾವು ಬೆಳಿಗ್ಗೆ, ಅದಲ್ಲ ಕೇಳಿದ್ದು. ಇನ್ನೇನು ಕೇಳಿಸ್ಕೊಂಡ್ರಿ? ನಾನಂತೂ ಅದೇ ಕೇಳಿಸ್ಕೊಂಡಿದ್ದೆಪ್ಪ, ಹಿಂದೆ ಕುಳ್ತಿದ್ದೆ, ನಂಗೆ ಸರಿಯಾಗಿ ಕೇಳಿಸಿಲ್ಲ. ಹಾಗಾದ್ರೆ ಏನು ಕೇಳಿಸ್ಕೊಂಡ್ರಿ? ಹೆಂಡತಿ ಆದವಳು ತನ್ನ ಪತಿಗೆ ಅಧೀನಳಾಗ್ಬೇಕು, ಪತಿಯಾದವನು ಗಂಡಸು ನಾನು ಅಂತೇಳಿ ಮೀಸೆ ತಿರ್ಸ್ಕೊಂಡು 2 ಬಿಟಾಯಿಸ್ಬೇಕು. ಹೌದಾ? ಪತಿಯಾದವನು ಪ್ರಭು ಯೇಸು ಯಾವ ರೀತಿ ತನ್ನ ಧರ್ಮಸಭೆಯ ಪತ್ನಿಯನ್ನ ಪ್ರೀತಿಸಿದ್ರು, ಅದೇ ತರ ಪತಿಯಾದವನು ತನ್ನ ಪತ್ನಿಯನ್ನು ಪ್ರೀತಿಸಬೇಕು. ಅದರರ್ಥ ಯೇಸು ಸ್ವಾಮಿ ಈವನ್ ಪಾಪಿಗಳಾಗಿರುವ ನಮಗೋಸ್ಕರ, ಪಾಪ ತುಂಬಿರುವಂತ ನಮಗೋಸ್ಕರ ಯಾವ ರೀತಿ ತನ್ನ ಪ್ರಾಣವನ್ನು ಕೊಟ್ಟರು, ಅದೇ ತರ ಗಂಡನಾದವನು ಹೆಂಡತಿಯ ಬಯಕೆಗಳನ್ನು ಈಡೇರಿಸಲಿಕ್ಕಾಗಿ, ಹೆಂಡತಿಯನ್ನ ದೇವರ ಆ ಒಂದು ವಿಶ್ವಾಸದಲ್ಲಿ, ದೇವರ ಪ್ರೀತಿಯಲ್ಲಿ ಬೆಳೆಸಲಿಕ್ಕಾಗಿ ಆತನು ಮೊದಲು ಹೆಂಡತಿಗೋಸ್ಕರ ಪ್ರಾಣ ಕೊಡುವಂತ ಪರಿಸ್ಥಿತಿ ಬಂದರೂ ಕೂಡ ಪ್ರಾಣ ಕೊಡ್ಲಿಕ್ಕೆ ರೆಡಿ ಇರಬೇಕು. ಎಷ್ಟು ಮಂದಿ ಹೆಂಡತಿಗೋಸ್ಕರ ಪ್ರಾಣ ಕೊಡುವಂತ ಗಂಡಸರಿದ್ದೀವಿ, ಪ್ರಾಣ ತೆಗಿತೀವಿ ಬೇಕಾರೆ. ಕರೆಕ್ಟಾ? ಬಟ್ ಯೇಸು ಮೇಲೆ ಇರೋದೇನು? ನಿನ್ನ ಪತ್ನಿಯನ್ನ ನಾನು ಯಾವ ರೀತಿ ಧರ್ಮಸಭೆಯನ್ನು ಪ್ರೀತಿಸಿದ್ನೋ ಅದೇ ತರ ಪ್ರೀತಿಸ್ಬೇಕು. ಎಲ್ಲ ಸಹೋದರ ನಗ್ತಾ ಇದ್ರೆ ಹೆಂಗೆ ಹೇಳಿದ ತಕ್ಷಣ. ಬಟ್ ಥ್ಯಾಂಕ್ ಗಾಡ್, ನಾವ್ ಹೆಂಗೆ ವರ್ತಿಸ್ತಾ ಇದಾವೆ ಗಂಡಂದಿರಿಗೆ? ಗಂಡ ಏನ್ ಹೇಳ್ತಾನೋ ಪ್ರೈಸ್ ಗಾಡ್ ಅದಕ್ಕೆ ಅಧೀನರಾಗಿ ಬಾಳ್ತಾ ಇದೀವ. ಮೊದ್ಲಾದ್ರೆ ಪ್ರೈಸ್ ಗಾಡ್, ಜಸ್ಟ್ ನೋಡು ಈ ಭಾನುವಾರ ಕೆಲಸ ಐತೆ ಕಣೆ, ಜಸ್ಟ್ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಈ ವಾರ ಬೇಡ ಮುಂದಿನ ವಾರ ಹೋಗು, ಈ ವಾರ ಬೇರೆ ದುಡ್ಡಿಲ್ಲ, ಜಸ್ಟ್ ಒಂದು ವಾರ ಸ್ವಲ್ಪ ದುಡ್ಡು ಸೇರಿಸ್ತೇನೆ, ಆಗ ಜಸ್ಟ್ ಮುಂದಿನ ವಾರ ನಿನ್ನ ಬಸ್ ಚಾರ್ಜ್ಗೋ ಅಥವಾ ಏನೋ ಸಾಮಾನುಗಳು ತಗೊಂಡೋಗಿ ಸರಿ ಆಗ್ತದೆ. ಈಗ ಏನ್ ಮಾಡ್ತೇವೆ, ನೀನು ಕೊಡ್ಲೇ ಬೇಡ ಬಿಡು, ಡ್ರಾ ಮಾಡ್ಕೋತೀನಿ, ಬರಲ್ವಾ ತಿಂಗಳು 2,000. ಬಸ್ಸು ಫ್ರೀ, ಕರೆಕ್ಟು. ಬಸ್ಸು ಫ್ರೀ ಇದೆ, ಪ್ಲಸ್ ಅದಾದ್ಮೇಲೆ 2,000 ರೂಪಾಯಿ ಪಾಕೆಟ್ ಮನಿ ಸಿಗ್ತಾ ಇದೆ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಅದೆಲ್ಲವನ್ನು ಕೂಡ ಥ್ಯಾಂಕ್ ಗಾಡ್ ಸರ್ಕಾರದ ಮೂಲಕ ನಮ್ಗೆ ಒದಗಿಸ್ಕೊಟ್ಟಿರುವಂಥದ್ದು. ಖಂಡಿತವಾಗಿಯೂ ನಾವು ವಿರೋಧವಾಗಿ ತಿರುಗಿಬೀಳ್ಲಿಕ್ಕಲ್ಲ. ನಾವು ಇನ್ನೂ ಕೂಡ ದೇವರಿಗೆ ಥ್ಯಾಂಕ್ಸ್ ಹೇಳುತ್ತಾ ಪ್ರೈಸ್ ಗಾಡ್, ದೇವರಿಗೆ ವಿಧೆ ತೋರೋದ್ರ ಮೂಲಕ ಪ್ರೈಸ್ ಬಿಟ್ಟು ಗಾಡ್, ನನ್ನ ಗಂಡಂದಿರಿಗೆ ಅಧೀನ ಬಾಳ್ಲಿಕ್ಕಾಗಿ. ಅಧೀನತೆ ಅಂದ್ರೇನು? ನನಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಕೂಡ ಸೇಮ್ ಅಧಿಕಾರ ಇರ್ಬೋದು, ನನ್ನ ಗಂಡನಿಗೆ ಹಿಂತಿರುಗಿ ಮಾತನಾಡ್ಲಿಕ್ಕಾಗಿ ನನಗೂ ಅಧಿಕಾರ ಇರ್ಬೋದು. ಬಟ್ ದೇವ ನೀವ್ ಹೇಳ್ತಾ ಇದ್ದೀರಿ, ಜಸ್ಟ್ ನಿನ್ನ ಗಂಡ ಏನ್ ಹೇಳ್ತಾನೋ ಅದಕ್ಕೆ ಅಧೀನ ಬಾಳು ಅಂತ ಹೇಳ್ತಾ ಇದ್ದೀರಿ. ನನ್ನ ಕೆಲಸ ವಿಧೆ ತೋರೋದಲ್ಲ, ಅಧೀನತೆ ತೋರುವಂಥದ್ದು. ಒಣಗೊಟ್ಟೋದಿಲ್ಲ, ಪ್ರೀತಿಯಿಂದ ಅವನೇನ್ ಹೇಳ್ತಾನೋ ಅದಕ್ಕೆ ವಿಧೆ ತೋರ್ತಾನೆ. ಈಗ ನನ್ನ ಪ್ರಶ್ನೆ ಏನಂತಂದ್ರೆ ಪ್ರೈಸ್ ಗಾಡ್, ಆಮೇಲೆ ಬರೋಣ ಗಂಡ ಹೆಂಡತಿ ಬಗ್ಗೆ, ಆಮೇಲೆ ಬರೋಣ ಗಂಡ ಗಂಡಿ ಬಗ್ಗೆ. ಬಟ್ ಈಗ ನಾನು ಹೇಳ್ತಿರುವಂಥದ್ದು ಏನಂದ್ರೆ, ನಾವು ಕ್ರೈಸ್ತ ಮಕ್ಕಳಾಗಿದ್ದೇವೆ. ಯಾರಾದ್ರೂ ಬಂದು ನಾನು ಒಂದು ಕೆನೆ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸ್ತೀವ? ಹಂಗಾರೆ ನಿಜವಲ್ಲೂ ಯೇಸುವಿನ ಶಿಷ್ಯರು ನಾವು ಕುತ್ತಿಗೆಲ್ಲ ಸರಾಕ ಓಡಾಡ್ತೇವೆ. ಇನ್ ಕೆಲವರು ಅಂತ ಬುದ್ಧಿವಂತರು, ರಾತ್ರಿ ಕತ್ಲೆ ಇರ್ತದೆ ಅಂತೇಳಿ ರೇಡಿಯಂ ಬೇರೆ ಹಾಕಿ ಓಡಾಡ್ತಾರೆ, ರೇಡಿಯಂದು ರೋಸ್ರಿ. ನೀವೆಲ್ಲಿಯ ತನಕ ದೇವರ ವಾಕ್ಯದ ಪ್ರಕಾರ ಕಾರ್ಯವನ್ನ ಕೈಗೊಂಡು ನಡೆಯೋದಿಲ್ವೋ ಅಲ್ಲಿ ತನಕ ಪ್ರಿಯರೇ, ನಿಮ್ಮ ಜೀವನದಲ್ಲಿ ಯಾವ ಕಾರಣಕ್ಕೂ ನೀವು ಬಿಡುಗಡೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾನು ಹೇಳ್ತಲ್ಲ, ಹೌದು ಅದೇ ವಾಕ್ಯನ ಕಂಟಿನ್ಯೂ ಮಾಡಿ ಇನ್ನೊಂದ್ಸಲ. ನೀವು ನನ್ನ ವಾಕ್ಯಕ್ಕೆ ಶರಣರಾದರೆ ನೀವು ನಿಜವಾಗಿಯೂ ನನ್ನ ಶಿಷ್ಯರು. ಮೊದಲನೇದು ಶಿಷ್ಯರು, ಆಮೇಲೆ ನೀವು ಸತ್ಯವನ್ನು ಅರಿತುಕೊಳ್ಳಿ. ಯಾರು ನೀವು ಅಂದ್ರೆ ನೀವಲ್ಲ, ಯಾರು ಶಿಷ್ಯರಾಗಿದ್ದಾರೆ ಅವ್ರು ಮಾತ್ರ. ಅದಕ್ಕೆಲ್ಲ ಸ್ಟೆಪ್ ಬೈ ಸ್ಟೆಪ್ ವಾಕ್ಯ ಓದುವಾಗಲೂ ಅಷ್ಟೇ ಮೊದಲನೇದ ಮೊದಲ ಭಾಗದಲ್ಲಿ ಇಡಬೇಕು. ಯೇಸು ಹೇಳ್ತಾರೆ ಅಂತಂದ್ರೆ, ನೀವು ನನ್ನ ವಾಕ್ಯದಲ್ಲಿ ನಿರಂತರವಾಗಿ ನೆಲೆಗೊಂಡಿದ್ರೆ ನಿಜವಾಗಿ ನೀವು ನನ್ನ ಶಿಷ್ಯರು. ನೆಕ್ಸ್ಟ್ ಶಿಷ್ಯರಿಗೆ ಹೇಳ್ತಿರುವಂಥದ್ದು, ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ. ಆಮೇಲೆ ಸತ್ಯವು ನಿಮಗೆ ಸ್ವಾತಂತ್ರ್ಯ ನೀಡುವುದು. ಯಾವುದು ನಿಮಗೆ ಸ್ವಾತಂತ್ರ್ಯ ನೀಡೋದು?
ಸತ್ಯ ಬಿಡುಗಡೆ ನೀಡ್ತದೆ ಎಂಬುದಾಗಿ ಹೇಳ್ತಾ ಇದೆಯಾ, ಅಥವಾ ಪ್ರಬೋಧಕರು ಪ್ರಾರ್ಥನೆ ಮಾಡಿದಾಗ ನಿಮ್ಗೆ ಬಿಡುಗಡೆ ಆಗ್ತದೆ ಅಂತ ಹೇಳ್ತಾ ಇದೆಯಾ? ಯಾವುದು ಬಿಡುಗಡೆ ಕೊಡುವಂಥದ್ದು? ಸತ್ಯ, ಕರೆಕ್ಟ್? ಅಥವಾ ಪ್ರಬೋಧಕರು ಪ್ರಾರ್ಥನೆ ಮಾಡಿದ್ಮೇಲೆ ಅಂತೇಳಿ ಆ ಥರ ಇದೆಯಮ್ಮ? ಇಲ್ಲ, ಸತ್ಯ, ಟ್ರೂತ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಪ್ರಬೋಧಕರಿಂದ ಹೋದ್ರಿ ಹಾಳಾದ್ರಿ, ನನ್ನಿಂದ ಬಂದ್ರಿ ಅಳ್ಳಿಗೆ ಬೀಳ್ತೀರಿ. ಸೊ ಇವತ್ತು ನನ್ನನ್ನಾಗ್ಲಿ ನನ್ನ ಸಹೋದರನಾಗ್ಲಿ ಕರ್ಕೊಂಡ್ಬಂದಿರುವಂಥದ್ದು ನೀವೆಲ್ಲರೂ ಕೂಡ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ಬೇಕೆಂಬುದಾಗಿಲ್ಲ. ಸಾರಿ, ದೇವ್ರು ಯಾತಕ್ಕೆ ನಮ್ಮಲ್ಲಿ ಕರ್ಕೊಂಡ್ಬಂದು ಬರ್ಸಿದಾರೆ ಅಂತಂದ್ರೆ, ನಿಮಗೆ ದೇವರ ವಾಕ್ಯದ ಆ ಸತ್ಯವನ್ನು ಪ್ರಕಟಪಡಿಸಿ ಆ ಸತ್ಯವನ್ನು ನೀವು ಅಳವಡಿಸ್ಕೊಂಡು ನಡೆಯುವಾಗ ನೀವು ಬಿಡುಗಡೆ ಹೊಂದೋದು ಮಾತ್ರವಲ್ಲ, ನೀವು ಯೇಸುವನ್ನು ಹಿಂಬಾಲಿಸ್ಕೊಂಡು ಹೋಗ್ಬೇಕು ಅವರ ವಾಕ್ಯದ ಮೂಲಕ. ಹಾಗಾದ್ರೆ ಈಗ ಪ್ರಶ್ನೆ ಅಂತಂದ್ರೆ, ಪ್ರೈಸ್ ಬಿ ಟು ಗಾಡ್, ಒಂದು ವ್ಯಕ್ತಿ ಯೇಸುವಿನ ಶಿಷ್ಯನಾಗಬೇಕಾದ್ರೆ ಅವನಿಗೆ ದೇವ್ರ ವಾಕ್ಯ ಗೊತ್ತಿರಬೇಕಾ ಬೇಡವಾ? ಸೊ ಯೇಸುವಿನ ಶಿಷ್ಯನಾಗ್ಲಿಕ್ಕೆ ಅವನಿಗೆ ದೇವರ ವಾಕ್ಯ ಗೊತ್ತಿರಬೇಕು ಅಂತ ಹೇಳಿದ್ಮೇಲೆ, ದೇವರ ವಾಕ್ಯ ಗೊತ್ತಿಲ್ಲದೆ ಹೋದ್ರೆ ದೇವರ ವಾಕ್ಯದ ಪ್ರಕಾರ ಅವನ ಕಾರ್ಯವನ್ನು ಕೈಗೊಂಡಿರ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗಾದ್ರೆ ದೇವರ ವಾಕ್ಯದ ಪ್ರಕಾರ ಕಾರ್ಯವನ್ನು ಕೈಗೊಂಡಿಯದೆ ಹೋದ್ರೆ ಅವನು ಯೇಸುವಿನ ಶಿಷ್ಯನಾಗ್ತಾನ? ಇಲ್ಲ. ಯೇಸುವಿನ ಶಿಷ್ಯನಾಗದೆ ಅವನು ಸತ್ಯ ತಿಳ್ಕೊಳ್ತಾನ? ಇಲ್ಲ. ಸತ್ಯ ತಿಳ್ಕೊಳ್ಳಿಲ್ಲ ಅಂದ್ಮೇಲೆ ಸತ್ಯವನ್ನು ಅಳವಡಿಸ್ಕೊಳಕ್ಕಾಗ್ತಾನ? ಆಗಲ್ಲ. ಸತ್ಯ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಅವನು ಬಿಡುಗಡೆ ಆಗ್ತದ? ಅವನು 24 ಗಂಟೆ ಚರ್ಚಲ್ಲಿ ಬಿದ್ದುಕೊಂಡು ಒದ್ದಾಡ್ಬೋದು, ಪ್ರೇಯರ್ ಮಾಡ್ಬೋದು, ಅವ್ನಿಗೆ ಯಾವುದೇ ಬಿಡುಗಡೆ ಇರೋದಿಲ್ಲ. ನಾನು ಅದೇ ತರ ಇದ್ದವನು. 2003ರಲ್ಲಿ ರಕ್ಷಣೆ ಹೊಂದ್ಕೊಂಡೆ. ಥ್ಯಾಂಕ್ ಗಾಡ್, ಮೈಸೂರಿನ ಸೆಂಟ್ ತೆರೆದ ಚರ್ಚ್ನಲ್ಲಿ ನಾನು ಸ್ನಾನದೀಕ್ಷೆ ಪಡ್ಕೊಂಡಿದ್ದು. ಅದಾದ್ಮೇಲೆ ನೋಡಿದ್ರೆ 2003ರಿಂದ 2007 ತನಕ ನನ್ನ ಜೀವನದಲ್ಲಿ ಏನು ಚೇಂಜ್ ಆಗಿಲ್ಲ. 18 ಮಂದಿ ಪ್ರಬೋಧಕರಿಂದ ಓಡಿದ್ದು. ತಲೆ ಮೇಲೆ ಕೈ ಇಡ್ಸ್ಕೊಳ್ಳೋದು, ಪ್ರೇಯರ್ ಮಾಡಿಸ್ಕೊಳ್ಳೋದು, ಒಂದು ತಲೆಯಲ್ಲಿ ಹೊಡೆದ್ರೆ ಒಂದು ವಾಕ್ಯ ಗೊತ್ತಿಲ್ಲ, ಈ ವಾಕ್ಯನ ಯಾವ ಥರ ಅಳವಡಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲ, ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿಸ್ಕೊಂಡು ನನ್ನ ಜೀವನದಲ್ಲಿ ಏನೂ ಚೇಂಜ್ ಆಗಲಿಲ್ಲ. ಎಲ್ಲ ಕೂದುದ್ರೋಯ್ತು. ಸಿ, ಬಟ್ ಪ್ರೈಸ್ ಬಿ ಟು ಗಾಡ್, ಯಾವಾಗ 2007ರಲ್ಲಿ ಥ್ಯಾಂಕ್ ಗಾಡ್ ಒಂದು ಧ್ಯಾನ ಕೂಟದಲ್ಲಿ, ಅದೇ ಮೈಸೂರು ನಡೆಯುವ ಧ್ಯಾನ ಕೂಟದಲ್ಲಿ ಅಲ್ಲಿ ಸತ್ಯ ಗೊತ್ತಾಗಿದ್ದು, ಜಸ್ಟ್ ನಾವು ಯಾವ ಕಾರಣಕ್ಕೂ ಪ್ರಬೋಧಕರನ್ನ ಹಿಂಬಾಲಿಸ್ಕೊಂಡು ಹೋಗ್ಬೇಕಾಗಿಲ್ಲ, ಬದಲಾಗಿ ಪ್ರಬೋಧಕರು ನಮಗೆ ಸತ್ಯವನ್ನು ತಿಳಿಸ್ಕೊಡುವಂತಹ ದೇವರ ವಾಕ್ಯವನ್ನು ತಿಳಿಸ್ಕೊಟ್ಟು ದೇವರ ವಾಕ್ಯವನ್ನು ಯಾವ ಥರ ಹಿಂಬಾಲಿಸ್ಕೊಂಡು ಹೋಗ್ಬೇಕೆಂಬುದಾಗಿ ನಮಗೆ ತಿಳುವಳಿಕೆ ಕೊಡುವಂತಹ ಮಧ್ಯವರ್ತಿಗಳು ಅಷ್ಟೇ, ಸಾಧನಗಳು ಅಷ್ಟೇ. ಯಾವಾಗ 2007ರಿಂದ ಪ್ರೈಸ್ ಬಿ ಟು ಗಾಡ್ ದೇವರ ವಾಕ್ಯ ಹಿಂಬಾಲಿಸ್ಕೊಂಡು ಹೋಗ್ತದನೋ, ಮೈ ಗಾಡ್, ಅವತ್ತು ಯಾವ ರೀತಿ ಇದ್ನೋ ಅವತ್ತು ಈವನ್ ಊಟ ತಿನ್ಲಿಕ್ಕೆ ಗತಿರ್ಲಿಲ್ಲ. ನನ್ನ ತಾಯಂದಿರು, ನನ್ನ ತಾಯಿ ಮತ್ತು ನನ್ನ ದೊಡ್ಡಮ್ಮ ಇಬ್ರು ಕೂಡ ಗಾರೆ ಕೆಲಸ ಮಾಡಬೇಕಾಗಿತ್ತು. ಇಬ್ಬರು ತಂಗಿರು ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ರು, ನಾನು ಒಬ್ಬ ಮಾತ್ರ ಓದ್ತಾ ಇದ್ದವನು. ಅಷ್ಟು ಕಡು ಬಡತನ. ಬಟ್ ಪ್ರೈಸ್ ಬಿ ಟು ಗಾಡ್, ಆದ್ರೆ ಈ 21 ವರ್ಷಗಳ ಜೀವಿತವನ್ನು ನೋಡೋದಾದ್ರೆ ಇವತ್ತು ಥ್ಯಾಂಕ್ ಗಾಡ್ ಮಂಗಳೂರು ನಡೆಯುವಂಥ ಧ್ಯಾನಕೂಟಕ್ಕೆ ಪ್ರತಿ ವಾರ ಧ್ಯಾನಕೂಟ ಇದೆ. ಮೊದಲನೇ ವಾರ ಕೊಂಕಣಿ, 2ನೇ ವಾರ ಕನ್ನಡ, ಮತ್ತೆ ಪ್ರತಿ ಭಾನುವಾರ ಎಲ್ಲ ಕಡೆಗಳು ಕೂಡ ಧ್ಯಾನಕೂಟ ಇದೆ. ಬಟ್ ಗುಡ್ ನ್ಯೂಸ್ ಏನು ಗೊತ್ತಾ, ಎಲ್ಲ ಕಡೆಗಳು ಕೂಡ ಯಾವುದೇ ಕಾರಣಕ್ಕೂ ಪ್ರಿಯರೇ ಜಸ್ಟ್ ರಿಜಿಸ್ಟ್ರೇಷನ್ ಫೀಸ್ ಆಗಲಿ, ಅದಕ್ಕೆ ಕಾಣಿಕೆ ಡಬ್ಬ ಆಗಲಿ ಯಾವುದು ಇಡ್ತಲ್ಲ, ದೇವರು ಎಲ್ಲವನ್ನ ಅಲೌಕಿಕವಾದ ರೀತಿಯಲ್ಲಿ, ಸಾವಿರಾರು ಜನ ಬಂದರೂ ಕೂಡ ಅಲೌಕಿಕವಾದ ರೀತಿಯಲ್ಲಿ ಆಹಾರವನ್ನ ಮತ್ತು ಅದಕ್ಕೆ ಬೇಕಂತ ಎಲ್ಲ ಸಂಪನ್ಮೂಲಗಳನ್ನ ದೇವರು ಇವತ್ತು ಒದಗಿಸ್ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತದೆ, ನೀವು ಸತ್ಯವನ್ನು ಅರಿತುಕೊಂಡಾಗ ಆ ಸತ್ಯವು ನಿಮಗಿರುವಂಥ ರೋಗದಿಂದ ಬಿಡುಗಡೆ ಕೊಡ್ತದೆ, ಆ ಸತ್ಯವು ನಿಮಗಿರುವಂಥ ಬಡತನದಿಂದ ಬಿಡುಗಡೆ ಕೊಡ್ತದೆ, ಸತ್ಯವು ಲೋಕದ ಆಸೆ ಆಕಾಂಕ್ಷೆಯಿಂದ ಬಿಡುಗಡೆ ಕೊಡ್ತದೆ, ಆ ಸತ್ಯವು ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡ್ತದೆ, ಆ ಸತ್ಯವು ನೀವು ಯಾವುದೆಲ್ಲವನ್ನ ಬಂಧನಗಳು ಎಂಬುದಾಗಿ ಹೇಳ್ತೀರಿ ಎಲ್ಲ ಬಂಧನಗಳನ್ನು ಬಿಡುಗಡೆ ಮಾಡುವಂಥದ್ದು ಸತ್ಯ. ಆ ಸತ್ಯ ಇರುವಂಥದ್ದು ದೇವರ ವಾಕ್ಯದಲ್ಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ದೇವರ ವಾಕ್ಯ ಸತ್ಯ ನೋಡ್ಲಿಕ್ಕೆ ಹೋಗೋಣ, ಬೇಕಾ ಬೇಡ? ಬೇಕು. ಓಕೆ, ಒಂದು ಯೋಹಾನ ಹಿಂದೆ ಲಾಸ್ಟ್ ಫಟ್ ಜಾನ್. ನಿಮ್ಗೆ ಯಾವುದು ಬಿಡುಗಡೆ ಕೊಡೋದು? ಯಾವುದು ಬಿಡುಗಡೆ ಕೊಡೋದು? ಸತ್ಯ, ಟ್ರೂತ್. ಸತ್ಯ 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 ನಮಗೆ ಬಿಡುಗಡೆ ಕೊಡೋದು. ಓಕೆ, ಓದಿ. 1 ಯೋಹಾನ 5:4, 5ನೇ ಅಧ್ಯಾಯ ವಾಕ್ಯ 4. ಸಿಕ್ತಮ್ಮ ಅಲ್ಲಿ? ಓದಮ್ಮ ಮೈಕಲ್ಲಿ. ಒಂದು ನಿಮಿಷ ಸಿಸ್ಟರ್, ಒಂದು ನಿಮಿಷ, ಮೈಕ್ ಇದೆ. 1 ಯೋಹಾನ 5:4. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಲೋಕವನ್ನ ಜಯಿಸುವಂಥದ್ದು
ನಮ್ಮ ವಿಶ್ವಾಸವೇ. ಲೋಕವನ್ನು ಜಯಿಸುವಂಥದ್ದು ನಮ್ಮ ವಿಶ್ವಾಸವೇ. ಕರೆಕ್ಟಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ನಿಮ್ಮಲ್ಲಿ ಎಷ್ಟು ಮಂದಿ ನಂಬ್ತೀರಿ ನಾವೆಲ್ಲರೂ ದೇವರ ಸನ್ನಿಧಿಗೆ ಬಂದಿದ್ದೇವೆ? ನಮ್ಮ ಪ್ರಭು ಯೇಸು ಕ್ರಿಸ್ತರು ಮರಣವನ್ನು ಗೆದ್ದಿರುವಂಥವರು, ಅಷ್ಟು ಮಾತ್ರ ಅವರು ಜಯಶಾಲಿಯಾಗಿರುವಂಥವರು. ನಮ್ಮಲ್ಲಿ ಎಷ್ಟು ಮಂದಿ ನಂಬ್ತೇವೆ ಪ್ರಿಯರೇ? ಖಂಡಿತವಾಗಿಯೂ ನನ್ನ ಜೀವನದಲ್ಲಿ ಯಾವುದೆಲ್ಲ ಸಮಸ್ಯೆಗಳನ್ನು ಹೊತ್ಕೊಂಡು ಬಂದಿದ್ದೀನೋ ಆ ಎಲ್ಲ ಸಮಸ್ಯೆಗಳಿಂದ ಕೂಡ ಪ್ರಭು ಯೇಸು ಇವತ್ತು ನನಗೆ ಜಯವನ್ನು ಕೊಡ್ತಾರೆ ಎಂಬುದಕ್ಕೆ ಎಷ್ಟು ಮಂದಿ ನಂಬಿಕೆ ಇಟ್ಟಿದ್ದೀರಿ? ಕೈ ಮೇಲೆ ಮಾಡಿ. ವಾವ್, ಗುಡ್, ಸೂಪರ್, ಪ್ರೈಸ್ ಗಾಡ್. ಕೈ ಇಳಿಸಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಗಾಡ್. ಬೆಳಗ್ಗಿಂದ ಕುಯ್ ಕುಯ್ ಅಂತ ಶಬ್ದ ಮಾಡ್ತಾ ಇತ್ತು, ಬಟ್ ಈಗ ನಿಂತೋಯ್ತು. ಮೋಸ್ಟ್ಲಿ ಈ ಬ್ರದರ್ ಬಂದು ಚೇಂಜ್ ಆದ್ರು, ಅದಕ್ಕೆ ಪವರ್ ಇರೋದು ಬ್ರದರಲ್ಲಿ. ನೋಡಿ, ನಿಮ್ಮ ಮನೇಲಿ ಏನಾದ್ರು ಕುಯ್ ಅಂತ ಶಬ್ದ ಬಂದ್ರೆ ಮೊದ್ಲಿದ್ ಕುಳ್ತಿದ್ರೆ ಆ ಬ್ರದರ್ ತಗೋಬೇಡಿ, ಎಲ್ಲ ಹೊಟ್ಟೋದ್ರು ಅವರು. ಈ ಬ್ರದರ್ ಬಂದ್ರು ಕುಯ್ ಅಂತ ನಿಂತೋಯ್ತು. ನೋಡಿ, ಪ್ರೈಸ್ ಗಾಡ್. ಮೊದಲು ಫ್ಯಾನ್ ಓಡ್ತಾ ಇರಲಿಲ್ಲ, ಫ್ಯಾನ್ ಓಡ್ತಾ ಇದೆ. ವಾವ್, ಹಾಲೆಲೂಯಾ. ಕರೆಂಟ್ ಬಂತ? ಓ ಮೈ ಗಾಡ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ತರ ನಿಮ್ಮ ಜೀವನದಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಕುಯ್ ಶಬ್ದ ಬಂದ್ರೆ, ಅಥವಾ ನಿಮ್ಮ ಶರೀರದಲ್ಲಿ ಏನಾದರೂ ರೋಗದ ಶಬ್ದ ಬಂದ್ರೆ, ರಿಪೋರ್ಟ್ಗಳು ಬಂದ್ರೆ, ಸಾಲದವರೇ ಬಂದ್ರೆ, ಏನೋ ಸಮಸ್ಯೆಗಳು ಬಂದ್ರೆ, ಪ್ರೈಸ್ ಬಿಟ್ಟು ಗಾಡ್, ನೀವು ವ್ಯಕ್ತಿಗಳಿಂದ ಹೋದ್ರೆ ಏನು ಪ್ರಯೋಜನ ಇಲ್ಲ. ನಿಮ್ಮ ಜೀವನದಲ್ಲಿರುವಂಥ ಕುಯ್ ಎಂಬ ಶಬ್ದ ಹೋಗ್ಬೇಕಾದ್ರೆ ಯಾವ ಥರ ವಿದ್ಯುತ್ ಶಕ್ತಿ ಬಂತು, ಅದೇ ಥರ ಪ್ರಿಯರೇ, ನೀವು ದೇವರ ವಾಕ್ಯದಲ್ಲಿರುವ ದೇವರ ಶಕ್ತಿಯನ್ನು ಯಾವಾಗ ಅರಿತುಕೊಳ್ತೀರಿ, ಆ ದೇವರ ಶಕ್ತಿ ಮಾತ್ರ ಪ್ರಿಯರೇ ನಿಮ್ಮ ಜೀವನದಲ್ಲಿ ಎಲ್ಲ ಕುಯ್ ಕುಯ್ ಶಬ್ದಗಳನ್ನು ನಾಶಗೊಳಿಸುವಂಥದ್ದು. ಇಬ್ರು ಅಲ್ಲೇ ಇದ್ದಾರೆ, ಕರೆಕ್ಟ್. ಆ ಬ್ರದರ್ ಎಲ್ಲೂ ಹೋಗಿಲ್ಲ, ಕರೆಕ್ಟ್. ಇಬ್ರು ಅಲ್ಲೇ ಇದ್ದಾರೆ. ಬ್ರದರ್, ಈ ಕಡೆ ಗಮನ ಕೊಡಿ. ನೀವು ಕೂತ್ಕೊಂಡಿದ್ದೀರಿ, ಬ್ರೌನ್ ಕಲರ್ ಬಟ್ಟೆ ಹಾಕೊಂಡು ಕುಯ್ ಕುಯ್ ಅಂತ ಶಬ್ದ ಮಾಡ್ತಾ ಇದ್ರಿ, ಓಕೆ. ಬಟ್ ಅವ್ರು ಬಿಳಿ ಕಲರ್ ಬಟ್ಟೆ ಹಾಕೊಂಡ್ಬಂದ್ರು, ಬಟ್ ನೋಡಿ ಶಬ್ದ ಹೊಟ್ಟೋಯ್ತು. ನನಗೆ ಯಾಕೋ ಡೌಟ್, ಆ ಬ್ರದರ್ ಕೂತ್ಕೊಂಡು ಅವರು ಅದಕ್ಕೆ ಮೊಣಕಲೂರು ಪ್ರೇ ಮಾಡ್ತಾ ಇದ್ರು, ಜೀಸಸ್ ಜೀಸಸ್ ಕುಯ್ ಕುಯ್ ಶಬ್ದ ಹೋಗ್ಲಿ ಜೀಸಸ್, ನಮ್ಮ ಚರ್ಚೆಲ್ಲರೂ ಬಂದ ಕುಯ್ ಕುಯ್ ಶಬ್ದ ಹೋಗ್ಲಿ ಜೀಸಸ್ 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 ಜೀಸಸ್. ಮೈ ಗಾಡ್, ದೇವರ ಪ್ರಾರ್ಥನೆಗೆ ಉತ್ತರ ಕೊಟ್ಟರು, ಕುಯ್ ಕುಯ್ ಶಬ್ದ ನಿಲ್ಲಿಸ್ಬಿಟ್ರು. ಕರೆಕ್ಟಾ? ನಾವೇನ್ ಮಾಡ್ತೇವೆ? ಸಮಸ್ಯೆ ಬಂದಾಗ, ನಮ್ಮ ಜೀವನದಲ್ಲಿ ಕುಯ್ ಕುಯ್ ಶಬ್ದ ಬಂದಾಗ ನಾವು ಇದನ್ನ ತಾನೇ ಮಾಡೋದು, ಜಿಎಸ್ ಹತ್ರ ಹೋಗಿ ನೀವೇನು ಪ್ರೇಯರ್ ಮಾಡಿದ್ರೆ ಬ್ರದರ್ ಕುಯ್ ಕುಯ್ ಶಬ್ದ ಹೋಗ್ಲಿ ಸ್ಪೀಕರ್ಲಿ ಅಂತೇಳಿ? ಇಲ್ಲ. ಬಟ್ ಹೇಗೆ ಅವ್ರು ಪ್ರೇಯರ್ ಮಾಡದೆ ಹೋದ್ರು ಕೂಡ ಹೇಗೆ ಕುಯ್ ಕುಯ್ ಶಬ್ದ ಹೊಟ್ಟೋಯ್ತು? ವಿದ್ಯುತ್ ಶಕ್ತಿ ಬಂತು. ವಿದ್ಯುತ್ ಶಕ್ತಿ, ಎಲ್ರಿ ಹೇಳೋಣ, ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಕ್ ಪವರ್ ಬಂತು, ಕುಯ್ ಕುಯ್ ಹೋಯ್ತು. ಅದೇ ತರ ನಿಮ್ ಜೀವನದಲ್ಲೂ ಅಷ್ಟೇ, ಕುಯ್ ಕುಯ್ ಅನ್ನೋದು ಏನೆಲ್ಲ ಇದೆಯೋ ಸಮಸ್ಯೆಗಳು ಅವೆಲ್ಲ ಹೋಗ್ಬೇಕಾದ್ರೆ ಪವರ್ ಬೇಕು, ಶಕ್ತಿ ಬೇಕು. ಆ ಶಕ್ತಿ ಬೇರೆ ಎಲ್ಲೂ ಅಲ್ಲ. ಯೇಸು ಹೇಳಿದ್ದಾರೆ, ನನ್ನ ವಾಕ್ಯವು ಜೀವಂತವಾದದ್ದು, ನನ್ನ ವಾಕ್ಯವು ಶಕ್ತಿ ಭರಿತವಾದದ್ದು. ಅವ್ರ ವಾಕ್ಯವನ್ನು ನೀವು ಯಾವಾಗ ಉಪಯೋಗಿಸ್ತೀರಿ, ಆ ವಾಕ್ಯದ ಸತ್ಯವನ್ನು ಯಾವಾಗ ಅರ್ಥ ಮಾಡ್ಕೊಳ್ತೀರಿ, ಆ ಏರಿಯಾದಲ್ಲಿ ಆ ವಿಷಯದಲ್ಲಿ ನೀವು ಯಾವಾಗ ಅಳವಡಿಸ್ಕೊಳ್ತೀರಿ, ಆ ಸತ್ಯವು, ಆ ಶಕ್ತಿಯು ಆ ಸಮಸ್ಯೆ ನಿಮ್ಮ ಜೀವನದಲ್ಲಿ ತಂದು ಯಾವುದೆಲ್ಲ ಕುಯ್ ಕುಯ್ ಶಬ್ದವನ್ನು ಉತ್ಪತ್ತಿ ಮಾಡ್ತಾ ಇದೆಯೋ ಎಲ್ಲ ಸಮಸ್ಯೆಗಳನ್ನು ನಾಶಗೊಳಿಸ್ತದೆ. ಫ್ಯಾನ್ ಓಡ್ತದೆ, ಇಲ್ಲೂ ಫ್ಯಾನ್ ಓಡ್ತದೆ, ಪ್ರೈಸ್ ಗಾಡ್. ಬಟ್ ಫ್ಯಾನ್ ಬಂದಾಗ ಓಡ್ತಾ ಇರಲಿಲ್ಲ. ನನಗೆ ಯಾಕೋ ಡೌಟು, ಪ್ರೈಸ್ ಗಾಡ್, ಜಸ್ಟ್ ಯಾರೋ ಇದುವರೆಗೂ ಮಾಡಿಸ್ಬಿಟ್ಟಿದ್ರು, ನಾವು ಬಂದು ಪ್ರೇಯರ್ ಮಾಡಿದ ತಕ್ಷಣ ಬಿಡುಗಡೆ ಆಯ್ತು. ಅದಕ್ಕೆ ಕರೆಕ್ಟಾ? ಫ್ಯಾನ್ ಯಾಕೆ ಓಡ್ತಾ ಇರಲಿಲ್ಲ? ಎಲ್ಲರೂ ಹೇಳ್ತಾರೆ, ಬ್ರದರ್ ನನ್ನ ಜೀವನ ಎಷ್ಟೇ ಕೆಲಸ ಮಾಡ್ಲಿ ಬ್ರದರ್, ನನ್ನ ಜೀವನದಲ್ಲಿ ಮೇಲ್ಮಟ್ಟಕ್ಕೆ ಬರಕ್ಕಾಗ್ತಿಲ್ಲ ಬ್ರದರ್, ಪ್ರೇಯರ್ ಮಾಡ್ತಿದ್ದಾವೆ, ನನ್ನ ಗಂಡ ಕುಡಿಯೋದು ಬಿಡ್ತಾ ಇಲ್ಲ, ನನ್ನ ಮಕ್ಕಳು ಹೇಳ್ದ ಮಾತು ಕೇಳೋದಿಲ್ಲ, ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡಿ ಸರಿ ಇಲ್ಲ, ಎಲ್ಲ ಸಮಸ್ಯೆಗಳು. ನನ್ಗೆ ಯಾಕೋ ಡೌಟ್ ಬ್ರದರ್, ಯಾರು ಏನೋ ಮಾಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಹಿಂದಿನ ಹೋಗ್ತಲ್ಲ, ಮುಂದಿನ ಹೋಗ್ತಲ್ಲ. ನೋಡಿ, ಫ್ಯಾನ್ ಮೊದಲಿಂದ ಬಂದಾಗಿಂದನೂ ಕೂಡ ಒಂದೇ ತರ ಓಡ್ತದೆ. ಯಾಕೆ ಒಂದೇ ತರ ಓಡ್ತದೆ? ಹೆಚ್ಚು ಆಗ್ತಿಲ್ಲ, ಕಡಿಮೆನೂ ಆಗ್ತಿಲ್ಲ. ಬ್ರದರ್, ನಾವು 6 ಕೇರ್ಲಿಲ್ಲ, 3 ಕಿಳಿಯಿಲ್ಲ, ಅಯ್ಯೋ ಏಸಪ್ಪು ನಂಬಿ ಬರೀ ಹಂಗೇ ಇದೆ, ಮೇಲ್ಮಟ್ಟಕ್ಕೆ ಹೋಗ್ತಲ್ಲ, ಕೆಳಮಟ್ಟಕ್ಕೆ ಹೋಗ್ತಲ್ಲ. ನನ್ಗೆ ಯಾಕೋ ಡೌಟ್ ಬ್ರದರ್, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ. ಆ ಫ್ಯಾನ್ಗೆ ಯಾರು ಮಾಡಿಸಿದಾರ? ಯಾಕೆ ಒಂದೇ ತರ ಓಡ್ತದೆ ಅವಾಗಿಂದ? ಪ್ರೇಯರ್ ಮಾಡೋಣ ಇನ್ ದ ನೇಮ್ ಆಫ್ ಜೀಸಸ್. ಆ ಫ್ಯಾನ್ ಹಿಡಿದಿರುವಂತ ದೆವ್ವ ಮಾಟವಂತ ಬಿಟ್ಟು ತೋಲಲಿ. ವಾವ್, ಫ್ಯಾನ್ ಜೋರಾಗಿ ಓಡ್ತದೆ. ವಾವ್, ಹಾಲೆಲೂಯಾ. ಕರೆಕ್ಟ್. ಈ ರೀತಿ ಆಗಿ ಸಾಧ್ಯ ಇದೆಯಾ? ಯಾಕೆ ಫ್ಯಾನ್ ಒಂದೇ ತರ ಓಡ್ತದೆ? ರೆಗ್ಯುಲೇಟರ್ ಹತ್ರ ಸೆಟ್ ಮಾಡಿರೋದ್ರಿಂದ. ಕರೆಕ್ಟಾ? ನಿಮ್ ಜೀವನದಲ್ಲೂ ಅಷ್ಟೇ ಪ್ರಿಯರೇ. ಯಾಕೆ ನೀವು ಮೇಲ್ಮಟ್ಟಕ್ಕೆ ಹೋಗಕ್ಕಾಗ್ತಲ್ಲ ಅಂತಂದ್ರೆ ಕಾರಣ ಒಂದು ನಿಮ್ಮ ಮನಸ್ಸಿನ ಸೆಟ್ಟಿಂಗ್ ದೇವರು ವಾಕ್ಯ ಪ್ರಕಾರ ಚೇಂಜ್ ಆಗಿಲ್ಲ.
ಸೆಟ್ಟಿಂಗ್ ಪ್ರಾಬ್ಲಮ್. ನೀವೆಲ್ಲಿ ತನಕ ನಿಮ್ಮ ಮನಸ್ಸಿನ ಸೆಟ್ಟಿಂಗ್ ಅನ್ನು ದೇವರ ವಾಕ್ಯ ಪ್ರಕಾರ ಚೇಂಜ್ ಆಗಲ್ವೋ ಅಲ್ಲಿ ತನಕ ನನ್ನ ಜೀವನ ಇನ್ನು 10 ವರ್ಷ ಕಳೆದ್ರೂ ಕೂಡ ಇದೇ ರೀತಿಲಿ ಇರ್ತೀರ ಹೊರತು ಯಾವ ಕಾರಣಕ್ಕೂ ಯೇಸುವನ್ನು ಕೊಟ್ಟುವಂತಹ ಜೀವವನ್ನ ಜೀವವನ್ನ ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ದೇವರ ವಾಕ್ಯ ನಮಗೆ ಗೊತ್ತಿರಬೇಕು. ದೇವರ ವಾಕ್ಯದ ಸತ್ಯ ನಮ್ಗೆ ಗೊತ್ತಿದ್ರೆ ಮಾತ್ರ ಆ ಸತ್ಯವನ್ನು ಯಾವಾಗ ಅಳವಡಿಸ್ಕೊಳ್ತೀವಿ ಆಗ ಆ ಸಮಸ್ಯೆಗಳು ಬಿಡುಗಡೆ ಆಗ್ತದೆ. ನಿಮ್ಗೆಲ್ಲರೂ ಹೇಳಿದೆ, ಇವತ್ತು ಯಾವ್ದೆಲ್ಲ ರೋಗಗಳು ಹೊತ್ಕೊಂಡು ಬಂದಿದ್ದೀರಿ, ಎಷ್ಟು ಮಂದಿ ನಂಬ್ತೀರಿ ಆ ರೋಗವನ್ನು ಸಂಪೂರ್ಣ ಯೇಸುವನ್ನು ಗುಣಪಡಿಸ್ತಾರೆ ಅಂತ ಕೇಳುವಾಗ ನೀವೆಲ್ಲರೂ ಕೈ ಮೇಲೆ ಮಾಡಿದ್ರಿ. ಗುಡ್, ನಿಮ್ಮ ನಂಬಿಕೆ ತುಂಬಾ ದೊಡ್ಡದು. ಬಟ್ ಯೇಸುವನ್ನು ಎಲ್ಲೂ ಕೂಡ ಇಡೀ ಬೈಬಲ್ ಎಲ್ಲ ಒಂದ್ ಕಡೆ ತೋರಿಸಿ ನಾನು ನಿಮ್ಮನ್ನು ಗುಣಪಡಿಸ್ತೇನೆ ಅಂತ ಹೇಳಿ ಒಂದು ಕಡೆ ತೋರಿಸಿ ಬೈಬಲಲ್ಲಿ ಎಲ್ಲ ಯೇಸು ಮೇಲೆ ಇರೋದು. ಉದಾಹರಣೆಗೆ ಬೈಬಲಲ್ಲಿ 12 ವರ್ಷದಿಂದ ರಕ್ತಸ್ರಾವಂತ ಮಹಿಳೆ ಇದ್ದಾಳೆ. ಕರೆಕ್ಟ್, ಕೇಳಿಸ್ಕೊಂಡಿದ್ದೀರಾ? ಆ ಮಹಿಳೆ ಡಾಕ್ಟರ್ ಬಳಿಗೆ ಹೋಗಿದ್ಲ? ಎಸ್, ಅನೇಕ ಡಾಕ್ಟರ್ ಬಳಿಗೆ ಹೋಗಿದ್ಲು. ಡಾಕ್ಟರ್ ಕೊಟ್ಟಿರೋದು ಕಲರ್ ಚಾಕ್ಲೇಟ್ ತಿಂದಾಳ. ಬಟ್ ಯಾವ ಡಾಕ್ಟರ್ ಕೂಡ ಗುಣಪಡಿಸಕ್ಕಾಗ್ಲಿಲ್ಲ. ಕೊನೆಗೆ ಒಂದಿನ ಯೇಸು ನಡ್ಕೊಂಡು ಹೋಗ್ತಾ ಇರೋದನ್ನ ಅವಳು ಕೇಳಿಸ್ಕೊಂಡು ಕೊನೆಗೆ ಹೋಗಿ ಜನರ ಗುಂಪಿನ ಮಧ್ಯದಲ್ಲಿ ಹೋಗಿ ಯೇಸುವಿನ ಬಟ್ಟೆ ಮುಟ್ಟಿದ ತಕ್ಷಣ ಸತ್ತೋದ್ಲು. ಕರೆಕ್ಟ್, ಸತ್ತೋದ್ಲ? ತಲೆ ಆಡಿಸ್ತಾ ಇದೀರಿ? ಗುಣ ಹೊಂದಿದ್ಲು. ಸತ್ತೋದ್ಲು ಅಂತ ತಲೆ ಆಡಿಸ್ತಾ ಇದೀರಿ? ಗುಣ ಹೊಂದಿದ್ಲು. ಹಾಗಾದ್ರೆ ಈಗ ನನ್ನ ಪ್ರಶ್ನೆ, ಆ ಮಹಿಳೆನ ವೈದ್ಯರು ಗುಣಪಡಿಸಕ್ಕಾಯ್ತಾ? ಮಾತ್ರೆಗಳು ಗುಣಪಡಿಸ್ಲಿಕ್ಕಾಯ್ತಾ? ಮತ್ತೆ ಯಾರು ಅವಳನ್ನ ಗುಣಪಡಿಸಿದ್ದು? ಯಾರು ಅವಳನ್ನ ಗುಣಪಡಿಸಿದ್ದು? ಯೇಸು ಅಲ್ವಾ? ಯೇಸುಸ್ವಾಮಿಯ ಬಟ್ಟೆಯನ್ನು ಮುಟ್ಟಿದ ತಕ್ಷಣ ಅವಳು ಗುಣ ಹೊಂದ್ಕೊಂಡ್ಲು. ಬಟ್ ಆದ್ರೆ ತದನಂತರ ಯೇಸು ಕೇಳ್ತಾರೆ, ನಾನು ಯಾರು ಮುಟ್ಟಿದ್ದು? ತದನಂತರ ಕಡೆದಾಗಿ ಸ್ವಾಮಿ ನಾನೇ. ಅದಾದ್ಮೇಲೆ ಯೇಸು ಹೇಳಿದ್ರ, ನೋಡ್ದಾ, ಕೇಳಿಸ್ಕೊಳ್ಳಿ ದೊಡ್ಡ ಜನರ ಗುಂಪಿಗೆ ಯೇಸು ಹೇಳಿದ್ರ, ನೋಡಿ ನಾನು ಮುಟ್ಟಿದ ತಕ್ಷಣ ನಾನು ಹೆಂಗ್ ಗುಣಪಡಿಸ್ದೆ ಹೇಳಿದ್ರೆ ಈ ರೀತಿ ಇಲ್ಲ. ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸ್ತು. ಹಾಗಾದ್ರೆ ಆ ಮಹಿಳೆಯ ರೋಗವನ್ನು ಯಾರು ಗುಣಪಡಿಸಿದ್ದು? ನಿಮ್ಮನ್ನು ಗುಣಪಡಿಸೋದು ಯಾರು? ಅದಂಗೆ ಮತ್ತೆ ಯೇಸು ಅಂತ ಕೈ ಮೇಲೆ ಮಾಡಿದ್ರಿ? ಮೊದಲು ಕೇಳಿದಿಕ್ಕೆ ಅದಂಗೆ ನೀವು ಕೈ ಮೇಲೆ ಮಾಡಿದ್ರಿ. ಯೇಸುಸ್ವಾಮಿ ನಿಮ್ಮನ್ನು ಗುಣಪಡಿಸ್ತಾರೆ ಅಂತ ಕೇಳುವಾಗ ಹೌದು ಅಂತ ಕೈ ಮೇಲೆ ಮಾಡಿದ್ರಿ. ಯೇಸುಸ್ವಾಮಿ ಯಾರನ್ನು ಗುಣಪಡಿಸೋದಿಲ್ಲ. ನಿಮ್ಮ ವಿಶ್ವಾಸ, ಅವಳ ವಿಶ್ವಾಸ ಅವಳು ಯಾವ ತರ ಗುಣಪಡಿಸ್ತು ಅದೇ ತರ ನಿಮ್ಮ ವಿಶ್ವಾಸ ನಿಮ್ಮನ್ನು ಗುಣಪಡಿಸುವುದು. ಇವತ್ತು ಪ್ರಿಯರ ವೆರಿ ವೆರಿ ಇಂಪಾರ್ಟೆಂಟ್, ಇವತ್ತು ನಿಮ್ಮ ಶರೀರದಲ್ಲಿ ಏನೋ ರೋಗಗಳಿದ್ದು ಗುಣ ಆಗಿಲ್ಲ ಅಂತಂದ್ರೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಪ್ರಾರ್ಥನೆ ಮಾಡ್ತಲ್ಲ ಎಂಬುದಾಗಿ ಹೇಳ್ತಲ್ಲ, ಪ್ರಾರ್ಥನೆ ಮಾಡಿದ್ರು ಕೂಡ ಆ ರೋಗ ಗುಣ ಆಗ್ತಲ್ಲ ಅಂತಂದ್ರೆ ಯೇಸುವಿನ ಮೇಲೆ ಹೋಗಿ ದೂಷಣೆ ಮಾಡಬೇಡಿ. ಯೇಸುವೆ ಪ್ರೇಯರ್ ಮಾಡ್ತಾ ಇದೆ, ನೀನು ಯಾಕೆ ಗುಣಪಡಿಸಲಿಲ್ಲ? ಯೇಸು ಹೇಳ್ತಾರೆ, ನಾನು ಗುಣಪಡಿಸೋದಿಲ್ಲ, ನಿನ್ನ ವಿಶ್ವಾಸ ನಿನ್ನನ್ನ ಗುಣಪಡಿಸುವಂಥದ್ದು. ಹಾಗಾದ್ರೆ 1 ಯೋಹನ 5:4 ಈಗ ನನ್ನ ಮಗಳು ಓದಿದ್ಲು, ನಿನ್ನ ವಿಶ್ವಾಸ ನಿನಗೆ ಜೀವನ ತಂದು ಕೊಡ್ತದೆ. ರಕ್ತಸ್ರಾವಂತ ಮಹಿಳೆಯಲ್ಲಿ ನೋಡ್ತವೆ, ನಿನ್ನ ವಿಶ್ವಾಸ ನಿನ್ನ ಗುಣಪಡಿಸ್ತದೆ. ಹಾಗಾದ್ರೆ ಯೇಸು ಹೇಳ್ತಿದ್ದಾರೆ, ನಿನ್ನ ವಿಶ್ವಾಸ ನಿಮ್ಗೆ ಬಿಡುಗಡೆ ಬೇಕಾ? ನಿಮ್ಮ ವಿಶ್ವಾಸ ನಿಮ್ಗೆ ಬಿಡುಗಡೆ ಕೊಡ್ತದೆ. ನಿಮಗೆ ಆರೋಗ್ಯ ಬೇಕಾ? ನಿಮ್ಮ ವಿಶ್ವಾಸ ನಿಮ್ಮನ್ನು ಗುಣಪಡಿಸ್ತದೆ. ನಿಮಗೆ ಸಮಾಧಾನ ಬೇಕಾ? ನಿಮ್ಮ ವಿಶ್ವಾಸ ನಿಮಗೆ ಸಮಾಧಾನ ತಂದು ಕೊಡ್ತದೆ. ಯಾವುದೇ ಬಂಧನಗಳಿರಲಿ ಎಲ್ಲದಿಂದ ಬಿಡುಗಡೆ ಮಾಡುವಂಥದ್ದು ನಿಮ್ಮ ವಿಶ್ವಾಸ. ಪ್ರಶ್ನೆ ಏನಂತಂದ್ರೆ, ಥ್ಯಾಂಕ್ ಗಾಡ್, ನಾವೆಲ್ಲರೂ ಕೂಡ ನಾನು ಕೇಳಕ್ ಹೋದ್ರೆ ಥ್ಯಾಂಕ್ ಗಾಡ್ ನಿಮ್ಮೆಲ್ಲರಿಗೂ ವಿಶ್ವಾಸ ಇದೆ ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತೀರಿ ಹೌದು ಬ್ರದರ್ ವಿಶ್ವಾಸ ಇದೆ. ಬಟ್ ಆದ್ರೆ ನೆಕ್ಸ್ಟ್ ಪ್ರಶ್ನೆ, ವಿಶ್ವಾಸ ಅಂದ್ರೇನು? ಗೊತ್ತಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ಪ್ರೈಸ್ ಗಾಡ್. ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ಥ್ಯಾಂಕ್ ಗಾಡ್, ದೇವರು ಎತ್ತಕ್ಕಾಗಿ ನಮ್ಮನ್ನ ಈ ಆಲಯದಲ್ಲಿ ಒಂದುಗೂಡಿಸಿದ್ದಾರೆ ಅಂತಂದ್ರೆ ನಾನು ಯಾವ ರೀತಿ ಈ ಲೋಕದಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಆರೋಗ್ಯ, ಹಣಕಾಸು, ದಾಂಪತ್ಯ ಜೀವನ, ಮಕ್ಕಳ ಜೀವನ, ನನ್ನ ಭವಿಷ್ಯದಲ್ಲಿ ಎಲ್ಲಾ ಏರಿಯಾದಲ್ಲೂ ಕೂಡ ಅಲೌಕಿಕವಾಗಿ ಜೀವಿಸಬೇಕೆಂಬುದನ್ನ ಪ್ರಭು ಯೇಸು ಕಲಿಸ್ಕೊಡ್ಲಿಕ್ಕೆ ನಮ್ಮ ಒಂದುಗೂಡಿಸಿರುವಂಥದ್ದು. ಇನ್ನೊಂದು ಸಲ ಓದಮ್ಮ ಅದೇ ವಾಕ್ಯ, ಕೇಳಿಸ್ಕೊಳ್ಳಿ ಪ್ರೈಸ್ ಗಾಡ್. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸ್ತಾನೆ. ಕರೆಕ್ಟ್? ಸಾಕು. ಯಾರು ಲೋಕವನ್ನು ಜಯಿಸುವಂಥದ್ದು? ಲೋಕದಲ್ಲಿ ಏನೇ ಸಮಸ್ಯೆ ಬರಲಿ, ರೋಗವನ್ನು ಜಯಿಸುವಂಥವನು ಯಾರು? ದೇವರಿಂದ ಹುಟ್ಟಿದವನು. ಲೋಕದ ಏನೇ ಸಾಲದವರೇ ಬಂತು, ಸಾಲದವರೇನು ಜಯಿಸುವಂಥದ್ದು ಯಾರು? ಸಾಲದ ಹೊರೆಯನ್ನು ಜಯಿಸುವಂಥದ್ದು ಯಾರು? ದೇವರಿಂದ ಹುಟ್ಟಿದಾನ ಅವನು. ಅದ್ರ ಅರ್ಥ ಈ ಲೋಕದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ
ಆ ಎಲ್ಲಾ ಸಮಸ್ಯೆಗಳು ಜಯಿಸುವ ವ್ಯಕ್ತಿ ಯಾರು ಅಂತಂದ್ರೆ ಯಾರು ದೇವ್ರನ್ನ ಹುಟ್ಟಿದಾನೋ ಅವನು ಮಾತ್ರ. ಈ ನನ್ನ ಪ್ರಶ್ನೆ ಅಂತಂದ್ರೆ, ನೀವು ದೇವ್ರನ್ನ ಹುಟ್ಟಿದ್ದೀರಾ ಅಥವಾ ಅಪ್ಪ ಅಮ್ಮನಿಂದ ಹುಟ್ಟಿದ್ದೀರಾ? ಹಲೋ 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 ಹಲೋ. ನೀವು ದೇವ್ರನ್ನ ಹುಟ್ಟಿದ್ದೀರಾ ಅಪ್ಪ ಅಮ್ಮನಿಂದ ಹುಟ್ಟಿದ್ದೀರಾ? ನೀವು ಹೆಂಗ್ ಹುಟ್ಟಿದ್ರು ನಿಮೇ ಗೊತ್ತಿಲ್ವಾ? ನೀವು ಯಾರಿಂದ ಹುಟ್ಟಿದ್ದೀರಿ? ಅಪ್ಪ ಅಮ್ಮನಿಂದನ ದೇವರಿಂದನ? ಅರೆ, ದೇವರ ನಿಯಮದಿಂದ. ಅಪ್ಪ ಅಮ್ಮನ ಯಾಕೆಂದ್ರೆ ವಾಕ್ಯ ಹೇಳ್ತದೆ, ಯಾರು ದೇವ್ರಿಗೆ ಹುಟ್ಟಿದಾರೋ ಅವ್ರು ಮಾತ್ರ ಲೋಕವನ್ನು ಜಯಿಸ್ತಾರೆ. ಲೋಕದಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಸೋತೋಗೋದಿಲ್ಲ, ಲೋಕವನ್ನು ಜಯಿಸ್ತಾರೆ. ಬಟ್ ಫಸ್ಟ್ ಯಾರು? ಅವರು ದೇವರಿಂದ ಹುಟ್ಟಿದವರು. ಈಗ ನಾನು ದೇವರಿಗೆ ಹುಟ್ಟಿದ್ರೆ ಮಾತ್ರ ಸಮಸ್ಯೆಗಳನ್ನು ಜಯಿಸಬಹುದು. ದೇವರಿಂದ ಹುಟ್ಟಿದೆ ಹೋದ್ರೆ ನಾನು ಯಾವ ಕಾರಣಕ್ಕೂ ನಾನು ಎಷ್ಟೇ ಪ್ರಾರ್ಥನೆ ಮಾಡಬಹುದು, ಸಮಸ್ಯೆಗಳನ್ನು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಬೇಕು, ನಾನು ದೇವ್ರಿಗೆ ಹುಟ್ಟಿದ್ದೀನಾ? ನೀವು ದೇವ್ರಿಗೆ ಹುಟ್ಟಿದ್ದೀರಾ ಅಪ್ಪ ಅಮ್ಮನಿಂದ ಹುಟ್ಟಿದ್ದೀರಾ? ತಾಯಿಯ ಗರ್ಭದಿಂದ? ಪರಲೋಕ ತಂದೆಯ? ಬಟ್ ಈಗ ನನ್ನ ಪ್ರಶ್ನೆ ಅರ್ಥ ಆಗಿಲ್ಲ ನಿಮಗೆ. ಎಸ್ ಆರ್ ನೋ? ತಂದೆ ತಾಯಿಯಿಂದ ಹುಟ್ಟಿದ್ದೀರಾ ಇಲ್ಲ ದೇವ್ರಿಂದ ಹುಟ್ಟಿದ್ದೀರಾ? ಇಬ್ಬರಿಂದ ಯಾರು ಹುಟ್ಟಿದಾರೋ ಅವ್ರು ಜಯ ಹೊಂದಕ್ಕೆ ಸಾಧ್ಯ ಇಲ್ಲ. ದೇವರಿಂದಲೂ ತಂದೆ ತಾಯಿಗಳು ಯಾರು ಹುಟ್ಟಿದಾರೋ ಅವ್ರು ಲೋಕವನ್ನು ಜಯಿಸ್ತಾರೆ ಎಂಬುದು ಹೇಳ್ತಾ ಇಲ್ಲ. ಯಾರು ದೇವರಿಂದ ಹುಟ್ಟಿದಾರ ಅಂತವ್ರು ಮಾತ್ರ ಜಯಿಸ್ಲಿಕ್ಕೆ ಸಾಧ್ಯ. ಎಷ್ಟು ಮಂದಿಗೆ ದೇವರಿಂದ ಹುಟ್ಟಿದ್ದೀರಿ? ಕೈ ಮೇಲೆ ಮಾಡಿ. ಎಷ್ಟು ಮಂದಿ ಅಪ್ಪ ಅಮ್ಮನಿಂದ ಹುಟ್ಟಿದ್ದೀರಿ? ಬ್ಯೂಟಿಫುಲ್. ಅಲ್ಲಿ ಇಬ್ಬರು ಮಾತ್ರ, 3 ಜನ 4 ಜನ 5 ಜನ ಇತ್ತಿದ್ದಾರೆ. ಓಕೆ, ಅಟ್ಲೀಸ್ಟ್ ಒಂದು 5-6 ಮಂದಿ ಆದಮರಿದ್ದಾರೆ, ಗಂಡಸರಿದ್ದಾರೆ. ಹಲೋ ಬ್ರದರ್, ಸಹೋದರಿ ನೋಡಿ, ನಿಮ್ಮ ಮಲ್ಲಿರವ್ರೆ ಅಪ್ಪ ಅಮ್ಮನಿಂದ ಹುಟ್ಟಿಲ್ಲ, ದೇವರಿಂದ ಹುಟ್ಟಿಲ್ಲ, ಇನ್ಯಾರಿಂದ ಹುಟ್ಟಿದಾರ ಗೊತ್ತಿಲ್ಲ. ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ನೀವು ಯಾರಿಗೆ ಹುಟ್ಟಿದೀವಿ ಅಂತ ಹೇಳಿ. ತಂದೆ ತಾಯಿಗಳೇ ಮಕ್ಕಳ ಮೇಲೆ ನಂಬ್ಕೊಂಡು ನಮ್ಮ ಮಕ್ಕಳು ನಮ್ಮ ಕಾಪಾಡ್ತಾರೆ ಅಂತೇಳಿ ಅವ್ರು ಈಗಲೇ ಬಿಟ್ಬಿಟ್ರು ನಿಮ್ಮನ್ನ. ನಾವು ಅಪ್ಪ ಅಮ್ಮನಿಂದ ಹುಟ್ಟಿಲ್ಲ, ಅಪ್ಪನಿಂದಿಲ್ಲ, ಅಮ್ಮನಿಂದ ಒಬ್ರು ಕೈ ಮೇಲೆ ಮಾಡಲಿಲ್ಲ. ಓಕೆ, ಹಿಂದೆ ಬರೋಣ. ನಾನೇನ್ ಹೇಳ್ತೇನೆ ಅಂದ್ರೆ, ನಿಮಗೆ ಗೊತ್ತಿರಬೇಕು, ಫಾಸ್ಟ್ ನಿಮಗೆ ಗೊತ್ತಿರಬೇಕು ನಿಮ್ಮ ಐಡೆಂಟಿಟಿ ಏನು ಎಂಬುದಾಗಿ, ನಿಮ್ಮ ಗುರುತು. ಉದಾಹರಣೆಗೆ ನೀವೆಲ್ಲ ಬಸ್ಸಲ್ಲಿ ಹೋಗ್ತೀರಿ, ನಾವೆಲ್ಲ ಬಸ್ಸಲ್ಲಿ ದುಡ್ಡು ಕೊಡ್ಬೇಕು ಬಿಡಿ. ಈ ಕಡೆ ಇವರೆಲ್ಲ ಬಸ್ಸಲ್ಲಿ ಹೋಗ್ತೀರಿ. ಬಸ್ ಹೋದ್ರೆ ನೀವು 1 ರೂಪಾಯಿ ಕೊಡಂಗಿಲ್ಲ. ಬಟ್ ಆದ್ರೂ ಕೂಡ ಥ್ಯಾಂಕ್ ಗಾಡ್, ಜಸ್ಟ್ ನೀವು ಏನೋ ಒಂದು ಕಾರ್ಡನ್ನು ತೋರಿಸ್ಬೇಕು ಅವ್ರಿಗೆ. ಕಂಡಕ್ಟರ್ಗೆ ಏನ್ ಕಾರ್ಡ್? ಏನದು? ಆಧಾರ್ ಕಾರ್ಡ್. ಏನದು? ಐಡೆಂಟಿಟಿ ಕಾರ್ಡ್. ಏನಂತ ಸೂಚಿಸ್ತದೆ? ನಾನು ಭಾರತ ದೇಶದ ಪ್ರಜೆ. ಇವನ್ ಅಡ್ರೆಸ್ ಸೂಚಿಸ್ತದೆ ನಾವು ಕರ್ನಾಟಕದ ಪ್ರಜೆ. ಕರೆಕ್ಟ್? ನಮ್ಮ ಐಡೆಂಟಿಟಿ ಕಾರ್ಡ್. ಅದೇ ತರ ಪ್ರಿಯರೇ, ನಿಮ್ಮ ಐಡೆಂಟಿಟಿ ಕಾರ್ಡ್ ದೇವರಿಂದ ಹುಟ್ಟಿದಿರಿ ಎಂಬುದಾಗಿ ಇದ್ರೆ ಮಾತ್ರ ಈ ಲೋಕದಲ್ಲಿ ಸೈತಾನ್ ಏನೇ ಸಮಸ್ಯೆ ತಂದ್ರೂ ಕೂಡ ನೀವು ಎಲ್ಲವನ್ನು ಜಯಿಸಿ ಜಯಶಾಲಿಗಳು ಜೀವಿಸಬಹುದು. ಒಂದಿನ ಕಣ್ಣೀರಲ್ಲಿ ಕಾಲ ಕಳೆಯೋದಿಲ್ಲ, ಒಂದಿನ ರೋಗ ನರಳೋದಿಲ್ಲ, ಒಂದಿನ ಸಾಲದಲ್ಲಿ ನೀವು ಜೀವಿಸೋದಿಲ್ಲ. ಎಲ್ಲದರಲ್ಲೂ ಕೂಡ ಜಯಶಾಲಿಗಳಾಗಿ ಜೀವಿಸ್ತೀರಿ. ಅಂತ ಜೀವಿತವನ್ನು ಪ್ರಿಯರೇ ಬೇಸು ಕೊಡ್ಲಿಕ್ಕೆ ಲೋಕಕ್ಕೆ ಬಂದಿದ್ದು. ಸೋಲಿನ ಜೀವಿತ ಅಲ್ಲ. ಇವತ್ತು ನಾವು ಏನು ಅನುಭವಿಸ್ತಾ ಇದ್ವಿ ಅದು ಯೇಸುವಿಗೆ ಇಷ್ಟಪಡುವಂತ ಜೀವಿತ ಅಲ್ಲ. ನಾವು ಎಲ್ಲ ವಿಷಯದಲ್ಲೂ ಕೂಡ ನಾವು ಜಯಶಾಲಿಗಳಾಗಿ ಜೀವಿಸಬೇಕು. ನಮ್ಮ ನಡತೆ, ನಮ್ಮ ನುಡಿ, ನಮ್ಮ ವರ್ತನೆಗಳು, ನಮ್ಮ ಭಾಷೆ, ಈವನ್ ನನ್ನ ಆರೋಗ್ಯದ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ, ಎಲ್ಲದರಲ್ಲೂ ಕೂಡ ನಾನು ಸಮೃದ್ಧಿಯಾಗಿ ಜಯಶಾಲಿ ಜೀವಿಸಬೇಕು. ಹಾಗಾದ್ರೆ ಥ್ಯಾಂಕ್ ಗಾಡ್ ನೀವು ದೇವರು ಹುಟ್ಟಿದ್ದೀರಾ ಅಲ್ವಾ? ಫಸ್ಟ್ ಗೊತ್ತಾಗದಂಗೆ ದೇವ್ರ ವಾಕ್ಯದಲ್ಲಿದೆ. ಒಂದನೇ ವಾಕ್ಯ ಯಾರು ದೇವರು ಹುಟ್ಟಿದಾರೆ ನೋಡೋಣ. ಯೇಸುವೇ ಕ್ರಿಸ್ತ ಎಂದು ವಿಶ್ವಾಸಿಸುವ ಯೇಸುವೇ ಕ್ರಿಸ್ತ ಎಂದು ವಿಶ್ವಾಸಿಸುವ ಪ್ರತಿಯೊಬ್ಬನು ದೇವರ ಮಗು. ದೇವರಿಂದ ಹುಟ್ಟಿರುವಂತ ದೇವರ ಮಗು. ಯಾರು ಹಂಗಂದ್ರೆ ದೇವರಿಂದ ಹುಟ್ಟಿರುವಂತ ದೇವರ ಮಗು? ಯೇಸುವೇ ಕ್ರಿಸ್ತ ಅಂತೇಳಿ ಯಾರು ನಂಬಿದಾರೋ ಅವರು ದೇವರಿಂದ ಹುಟ್ಟಿರುವಂತ ದೇವರ ಮಗು. ಯೇಸುವೇ ಕ್ರಿಸ್ತ ಅಂತ ನಂಬಿದ್ದೀರಾ? ಯೇಸುವೇ ದೇವರ ಪುತ್ರ ಅಂತ ನಂಬಿದ್ದೀರಾ? ಯೇಸು ರಕ್ಷಕ ಅಂತ ನಂಬಿದ್ದೀರಾ? ಗುಡ್ ನ್ಯೂಸ್ ಏನಂತಂದ್ರೆ, ಯಾರೆಲ್ಲ ಯೇಸುವೆ ದೇವರ ಪುತ್ರ, ಯೇಸುವೆ ಕ್ರಿಸ್ತ ಅಂದ್ರೆ ಅಭಿಷೇಕರು ಅಂತ ನಂಬಿದಿರಿ, ನಂಬಿರೋರೆಲ್ಲರೂ ಕೂಡ ದೇವರಿಂದ ಹುಟ್ಟಿರುವ
ದೇವರ ಮಕ್ಕಳಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ನೀವು ಸುಮ್ಮನೆ ಹೋಗ್ಬಿಟ್ಟು ನೀವು ಎಲ್ಲೇ ಹೋಗ್ಲಿ ನಿಮಗೆ ಆಧಾರ್ ಕಾರ್ಡ್ ಕೇಳ್ತಾರೆ, ಆಧಾರ್ ಕಾರ್ಡ್ ನೋಡ್ತಾರೆ, ನಿಮ್ಮ ಹೆಸರು ಮತ್ತೆ ಯಾರ ಮಗಳು, ಇವನ್ TC ಲಾಗ್ಲಿ ಮಾರ್ಕ್ಸ್ ಕಾರ್ಡ್ ಎಲ್ಲ ನೋಡ್ತಾರೆ. ನಾವು ಬರೀ ನಮ್ಮ ಹೆಸರು ಹೇಳ್ಬಿಟ್ಟು ಸಾಕಾಗೋದಿಲ್ಲ. ನೀವು ಯಾರ ಮಗಳು ಅಂತ ಹೇಳಕ್ಕೆ ಬಾಯ್ತು ಹೇಳೋದು ಮಾತ್ರ ಅಲ್ಲ, ನಿಮಗೆ ಪ್ರೂಫ್ ಇರಬೇಕು. ಈಗ ನಾನು ಚಿಕ್ಕಣ್ಣೇಗೌಡ್ರು ಮಗ, ಈಗ ನಾನು ಚಿಕ್ಕಣ್ಣೇಗೌಡ್ರು ನನ್ನ ತಂದೆ ಏನೆಲ್ಲ ಆಸ್ತಿ ಹೊಂದಿದಾರೋ ಅದೆಲ್ಲ ನನಗೆ ಬರ್ಬೇಕಾದ್ರೆ ನಾನು ಅವ್ರ ಕುಟುಂಬಕ್ಕೆ ಬಾಧಿಸ್ತನಾಗಿರ್ಬೇಕು. ಹೌದಾ? ಅದೇ ತರ ಪ್ರಿಯರೇ, ದೇವರು ನಿಮಗೋಸ್ಕರ ಯೇಸು ಕ್ರಿಸ್ತರ ಮೂಲಕ ಏನೆಲ್ಲವನ್ನು ನಿಮಗೆ ಕೊಟ್ಟಿದಾರೋ ಅವುಗಳೆಲ್ಲವನ್ನು ಉಚಿತವಾಗಿ ಸ್ವೀಕರಿಸಿಕೊಳ್ಬೇಕಾದ್ರೆ ನೀವು ಅವ್ರ ಕುಟುಂಬಕ್ಕೆ ಬಾಧ್ಯಸ್ಥರಾದಾಗ ಮಾತ್ರ ಪ್ರಿಯರೇ, ಅವರ ಮಕ್ಕಳಾಗಿದ್ದಾಗ ಮಾತ್ರ ತಂದೆ ಕುಟುಂಬದಲ್ಲಿರುವುದೆಲ್ಲವನ್ನು ಕೂಡ ನೀವು ಉಚಿತವಾಗಿ ಸ್ವೀಕರಿಸಿಕೊಳ್ಬಹುದು. ಹಾಗಾದ್ರೆ ನೀವು ದೇವರಿಗೆ ಹುಟ್ಟಿದ್ದೀರಾ? ಎಸ್. ಹೇಗೆ ಹುಟ್ಟಿದ್ರಿ? ಯೇಸುವೆ ಕ್ರಿಸ್ತ ಅಂತೇಳಿ ನಾನು ನಂಬಿರೋದ್ರಿಂದ, ಯೇಸುವೆ ದೇವರ ಪುತ್ರ ಅಂತೇಳಿ ನಾನು ನಂಬಿರೋದ್ರಿಂದ ನಾನು ದೇವರ ಮಗನಾಗಿದ್ದೇನೆ, ದೇವರ ಮಗಳಾಗಿದ್ದೇನೆ. ಕರೆಕ್ಟಾ? ಸೊ ಈಗ ವೆರಿ ವೆರಿ ಇಂಪಾರ್ಟೆಂಟ್, ನೀವ್ ಯಾವಾಗ ದೇವರನ್ನ ಹುಟ್ಟಿದ್ರಿ, ದೇವರಿಂದ ಹುಟ್ಟಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುವ ಶಕ್ತಿಯನ್ನು ಹೊಂದಿದ್ದಾನೆ. ಅದರ ಅರ್ಥ, ಈ ಲೋಕದಲ್ಲಿ ಏನೇ ಸಮಸ್ಯೆಗಳು ಬರಲಿ, ನೀವು ಯಾವ ಸಮಸ್ಯೆಗಳು ಕೂಡ ನೀವು ಸೋತು ಹೋಗಿಲ್ಲ. ಲೋಕದ ಮಕ್ಕಳು ಸೋತು ಹೋಗ್ಬೋದು, ಬಟ್ ನೀವು ಯಾವ ಕಾರಣಕ್ಕೂ ಸೋಲಂಗಿಲ್ಲ. ಯಾಕೆಂದ್ರೆ ನಿಮ್ಮ ಒಳಗಡೆ ನೀವು ದೇವರನ್ನು ಹುಟ್ಟಿರೋದ್ರಿಂದ ನಿಮ್ಮ ಒಳಗಡೆ ದೇವರ DNA ಇದೆ, ದೇವರ DNA, ದೇವರ ಶಕ್ತಿ ಇದೆ. ಸೊ ನಿಮ್ಮ ಒಳಗಡೆ ಆ ದೇವರ DNA ಇರೋದ್ರಿಂದ ನಮ್ಮ ದೇವರು ಯಾವ ರೀತಿ ಜಯಶಾಲಿ ಆಗಿದ್ದಾರೋ, ನಾನು ಮತ್ತು ನೀವು ಕೂಡ ಅವರ DNA ಹೊಂದಿರೋದ್ರಿಂದ ನಾನು ಮತ್ತು ನೀವು ಕೂಡ ಲೋಕವನ್ನು ಜಯಿಸುವ ಜಯಶಾಲಿಗಳಾಗಿದ್ದೇವೆ. ಯಾವ ಸಮಸ್ಯೆಗಳು ಕೂಡ ನಿಮ್ಮನ್ನು ಸೋಲಿಸಲು ಸಾಧ್ಯ ಇಲ್ಲ. ಎಲ್ಲವನ್ನು ಜಯಿಸುವ ಶಕ್ತಿ ನಿಮ್ಮ ಒಳಗಡೆ ಇದೆ. ಆ ಶಕ್ತಿ ಬೇರೆ ಯಾವುದೂ ಅಲ್ಲ, ವಿಶ್ವಾಸ. ಯಾವಾಗ ಪ್ರಿಯರೇ ನೀವು ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ, ನಿಮ್ಮ ಪ್ರಭುವಾಗಿ, ನಿಮ್ಮ ದೇವರಾಗಿ ಸ್ವೀಕರಿಸಿಕೊಂಡ್ರಿ, ಅದೇ ಗಳಿಗೆಯಲ್ಲಿ ನೀವೆಲ್ಲರೂ ಕೂಡ ಲೋಕವನ್ನು ಜಯಿಸುವಂತಹ ಶಕ್ತಿಯನ್ನು ಹೊಂದಿಕೊಂಡಿದ್ದೀರಿ. ಆ ಲೋಕವನ್ನು ಜಯಿಸುವ ಶಕ್ತಿ ಯಾವುದು? ಯಾವುದು? ವಿಶ್ವಾಸ. ಎಲ್ರಿ ಹೇಳೋಣ, ನನ್ನ ವಿಶ್ವಾಸವು ನನಗೆ ಜಯವನ್ನು ಕೊಡುತ್ತದೆ. ದೇವರು ಜಯವನ್ನು ಕೊಡುವುದಿಲ್ಲ, ನನ್ನ ವಿಶ್ವಾಸವು ನನಗೆ ಜಯವನ್ನು ಕೊಡುತ್ತದೆ. ಇವತ್ತೇನಾದ್ರೂ ಯಾವ್ದಾದ್ರೂ ವಿಷಯದಲ್ಲಿ ಸೋತು ಹೋದ್ರೆ ಕಾರಣ ಯಾರು? ಸೈತನ ಕಾರಣನ? ದೇವ್ರ ಕಾರಣನ? ನೋ, ನನ್ನ ವಿಶ್ವಾಸ ಕಾರಣ. ಅದರ ಅರ್ಥ, ಲೋಕವನ್ನು ಜಯಿಸುವ ಶಕ್ತಿಯನ್ನು ದೇವರು ನಮ್ಮ ಒಳಗಡೆ ಇಟ್ಟಿದ್ರು ಕೂಡ ಅದನ್ನ ಯಾವ ತರ ಉಪಯೋಗಿಸ್ಬೇಕು ಅಂತೇಳಿ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಪ್ರಿಯರೇ ನಾವು ಸೋತು ಹೋಗ್ತಾ ಇದ್ದೇವೆ. ನಮ್ಮ ಒಳಗಡೆ ಪ್ರೈಸ್ ಬಿಡಿ ಗಾಡ್ ಎಂತ ವಿಶ್ವಾಸ ಇದೆ ಅಂತಂದ್ರೆ, ಸಂತ ಪೇತ್ರ ಹೇಳ್ತಾರೆ, ಅವರು ಬರೆದಂತ 2ನೇ ಪತ್ರದಲ್ಲಿ, ನಾನು ನಿಮ್ಮ ಒಳಗಡೆ ಎಂತ ವಿಶ್ವಾಸ ದೇವ್ರು ಇಟ್ಟಿದ್ದಾರೆ ಅಂತಂದ್ರೆ, ಸಂತ ಪೇತ್ರ ಹೇಳ್ತಾರೆ, ನಾನು ಯಾವ ರೀತಿಯ ಅಮೂಲ್ಯವಾದ ವಿಶ್ವಾಸ ಹೊಂದ್ಕೊಂಡಿದ್ದೀವೋ ಅದೇ ವಿಶ್ವಾಸವನ್ನ ಈ ಸಭೆಯಲ್ಲಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಹೊಂದ್ಕೊಂಡಿದ್ದೀರಿ. ಅದರ್ಥ ಪೇತ್ರ ಹೇಳುವಂಥದ್ದು, ನಾನು ಯೇಸು ಸ್ವಾಮಿಯ ಜೊತೆಲಿ 3.5 ವರ್ಷಗಳ ಕಾಲ ಇದ್ದವನು. ಕಣ್ಣಾರು ನೋಡಿದ್ದಾನೆ, ಅವ್ರು ಮಾಡೋ ಅದ್ಭುತಗಳು ನೋಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅವರು ಏನೆಲ್ಲ ಅದ್ಭುತಗಳು ಮಾಡಿದ್ರು ಅದು ನೋಡಿದ ಮಾತ್ರವಲ್ಲ, ಯೇಸು ರೂಪಾಂತರಗೊಂಡಾಗ ನಾನು ಕೂಡ ಇದ್ದವನು, ಅವ್ರ ಜೊತೆ ಮಲಗಿದ್ದೇನೆ, ಅವ್ರ ಜೊತೆ ಎಲ್ಲ ಕಡೆ ಓಡಾಡಿದ್ದೇನೆ, ಅವ್ರ ಕೈ ತಿಂದಿದ್ದೇನೆ. ಇಷ್ಟೆಲ್ಲ 3.5 ವರ್ಷಗಳಲ್ಲಿ ಇದೆಲ್ಲವೂ ನೋಡಿ ಯಾವ ವಿಶ್ವಾಸ ಹೊಂದ್ಕೊಂಡಿದ್ದೀನೋ ಅದೇ ರೀತಿ ವಿಶ್ವಾಸವನ್ನ ನೀವೆಲ್ಲರೂ ಕೂಡ ಹೊಂದ್ಕೊಂಡಿದ್ದೀರಿ ಎಂಬುದಾಗಿ ಸಂತ ಪೇತ್ರ ಹೇಳ್ತಾರೆ. ಹಲೋ 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 ಸಂತ ಪೇತ್ರಲಿದ್ದ ವಿಶ್ವಾಸ ಎಂತ ವಿಶ್ವಾಸ! ಅವ್ರು ನಡ್ಕೊಂಡು ಹೋಗುವಾಗ ಅವ್ರ ನೆರಳು ರೋಗಿಗಳ ಮೇಲೆ ಬಿದ್ದರೆ ಸಾಕು, ರೋಗಿಗಳು ಗುಣ ಹೊಂದ್ತಾ ಇದ್ರು. ಅವ್ರು ನಡ್ಕೊಂಡು ಹೋಗುವಾಗ ದೆವ್ವಡಿದ ವ್ಯಕ್ತಿಗಳನ್ನು ತಂದು ಮಲಗಿಸ್ತಾ ಇದ್ರು. ಆ ದೆವ್ವಡಿದ ವ್ಯಕ್ತಿಗಳ ಮೇಲೆ ಪೇತ್ರ ನೆರಳು ಬಿದ್ದರೆ ಸಾಕು, ಆ ದೆವ್ವಗಳು ಬಿಡುಗಡೆ ಆಗ್ತಾ ಇದ್ರು. ಅಂತ ವಿಶ್ವಾಸ ನಿಮ್ಮೆಲ್ಲರ ಒಳಗಡೆ ಇದೆ. ಆ ವಿಶ್ವಾಸ ಪ್ರಿಯರೇ ನಿಮಗೆ ಜೀವನ ಕೊಡುವಂಥದ್ದು. ಸಂತ ಪೌಲ್ ಹೇಳ್ತಾರೆ ಗಲಾತ್ಯರಿಗೆ ಬರೆದ ಪತ್ರದಲ್ಲಿ, ನಾನು ಇನ್ನು ಮುಂದೆ ಜೀವಿಸುವುದು ನಾನಲ್ಲ, ನನ್ನಲ್ಲಿರುವಂತ ಪ್ರಭು ಯೇಸುವೆ. ಆದ್ರೂ ಕೂಡ ನಾನು ಯೇಸುವಿನ ಮೇಲೆ ಇಟ್ಟಂತ ವಿಶ್ವಾಸದಲ್ಲಿ ಜೀವಿಸ್ತೇನೆ ಎಂಬುದಾಗಿ ಹೇಳ್ತಾರೆ ಅವರು. ನನ್ನ ಒಳಗಡೆ ಇರುವಂತಹ ಯೇಸುವಿನ ವಿಶ್ವಾಸದಿಂದಲೇ ನಾನು ಜೀವಿಸ್ತಾ ಇದ್ದಾನೆ. ನನ್ನೊಳಗಡೆ ಯೇಸುವಿನ ವಿಶ್ವಾಸ ಇದೆ. ಮತ್ತೊಂದು ಹೇಳೋದಾದ್ರೆ, ಪ್ರಭು ಯೇಸುವಿನಲ್ಲಿ ಯಾವ ವಿಶ್ವಾಸ ಇತ್ತು, ಸಂತ ಪೇತ್ರರಲ್ಲಿ ಯಾವ ವಿಶ್ವಾಸ ಇತ್ತು,
ಸಂತ ಪೌಲರಲ್ಲಿ ಯಾವ ವಿಶ್ವಾಸವಿತ್ತು ಅದೇ ಸೇಮ್ ವಿಶ್ವಾಸವನ್ನ ನಾನು ಮತ್ತು ನೀವೆಲ್ಲರೂ ಕೂಡ ಹೊಂದ್ಕೊಂಡಿದ್ದೇವೆ. ಪೌಲರ ವಿಶ್ವಾಸ ಅಂತ ವಿಶ್ವಾಸ, ಅವ್ರ ಕರ್ಷಿವನ್ನ ತೆಗೆದುಕೊಂಡೋಗಿ ರೋಗಿಗಳು ಟಚ್ ಮಾಡಿದ್ರೆ ರೋಗಿಗಳು ಗುಣ ಹೊಂದ್ತಾ ಇದ್ರು. ಅದೇ ವಿಶ್ವಾಸ ನಿಮ್ಮ ಒಳಗಡೆ ಇದೆ. ಬಟ್ ಆ ವಿಶ್ವಾಸವನ್ನ ಯಾವ ರೀತಿ ಬೆಳೆಸಬೇಕು ನಮ್ಗೆ ಗೊತ್ತಿಲ್ಲ. ಉದಾಹರಣೆಗೆ ನಿಮ್ ಕೈಗೆ ಪ್ರೈಸ್ ಗಾಡ್ ಜಸ್ಟ್ ಒಂದು ಬ್ಯಾಗ್ ಹತ್ತಿ ಬೀಜಗಳು ತುಂಬಿರುವಂತ ಒಂದು ಚೀಲವನ್ನು ನಿಮ್ ಕೈ ಕೊಟ್ರೆ ನೀವೇನ್ ಮಾಡ್ತೀರಿ? ಅದ್ ಇಟ್ಕೊಂಡು ಪೂಜೆ ಮಾಡಿದ್ರೆ ಏನಾದ್ರು ಹತ್ತಿ ಬರ್ತದ? ಏನ್ ಮಾಡ್ಬೇಕು? ಅದನ್ನ ತೆಗೆದುಕೊಂಡೋಗಿ ಭೂಮಿಲಿ ಊತ ಹಾಕ್ಬೇಕು, ಅದಕ್ಕೆ ಗೊಬ್ಬರ ಹಾಕ್ಬೇಕು, ಸಕಾಲಕ್ಕೆ ತಕ್ಕಂತೆ ಔಷಧಿ ಏನೆಲ್ಲ ಮಾಡ್ಬೇಕು ಎಲ್ಲ ನೀವು ಮಾಡಿದ್ರೆ ಕೊನೆಗೆ ಆ ಕಪ್ ಕಲರ್ ಬೀಜದಿಂದ ಬಿಳಿ ಕಲರ್ ಹತ್ತಿ ಬರ್ತದೆ. ಕರೆಕ್ಟ್? ಹಲೋ, ಅದೇ ತರ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್ ಅದೇ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೋಗಿ ನೀವು ಫಾರಿನರ್ಸ್ ಬರ್ತಾರಲ್ಲ, ಅವ್ರ ಕೈ ತೆಗೆದುಕೊಂಡು ಹತ್ತಿ ಬೀಜ ತೆಗೆದುಕೊಂಡು ಕೊಡಿ, ಏನ್ ಮಾಡ್ತಾರೆ? ನೋಡ್ತಾರೆ, ಕಚ್ತಾರೆ, ಸ್ವಲ್ಪ ಕೈ ಹೊಡಿತಾರೆ, ಬಿಸಾಕ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅದೇ ತರ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್ ಯಾವ ರೀತಿ ರೈತರು ಫಸಲನ್ನು ಬೆಳೀತಾರೋ ಅದೇ ತರ ಪ್ರೈಸ್ ಬಿಟ್ಟು ಗಾಡ್ ನಾನು ಮತ್ತು ನೀವು ಕ್ರೈಸ್ತ ಮಕ್ಕಳಾಗಿ ನಮ್ಮ ವಿಶ್ವಾಸವನ್ನ ಬೆಳೆಸುವಂತಹ ಆಧ್ಯಾತ್ಮಿಕ ರೈತರಾಗಿದ್ದೇವೆ. ನಿಮ್ಮ ಒಳಗಡೆ ಏನು ದೇವರು ವಿಶ್ವಾಸ ಇಟ್ಟಿದ್ದಾರೋ ಆ ವಿಶ್ವಾಸ ಬೆಳಿಬೇಕು. ವಿಶ್ವಾಸ ಎಷ್ಟು ಮಟ್ಟಿಗೆ ಬೆಳೀತದೋ ಅಷ್ಟು ಮಟ್ಟಿಗೆ ಪ್ರಿಯರೇ ನಿಮ್ಮ ಜೀವನದಲ್ಲಿ ಆ ವಿಶ್ವಾಸವು ಆರೋಗ್ಯ ತಂದು ಕೊಡ್ತದೆ, ಆ ವಿಶ್ವಾಸವು ಸಮೃದ್ಧಿ ತಂದು ಕೊಡ್ತದೆ, ಆ ವಿಶ್ವಾಸವು ಬಿಡುಗಡೆ ಕೊಡ್ತದೆ. ಆ ವಿಶ್ವಾಸ 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 ನಿಮ್ಮ ಜೀವನದ ಎಲ್ಲ ಅಗತ್ಯಗಳನ್ನ ಪೂರೈಸಿಕೊಡ್ತದೆ. ಹಾಗಾದ್ರೆ ಈಗ ಪ್ರಶ್ನೆ ಏನಂತಂದ್ರೆ, ಆ ವಿಶ್ವಾಸವನ್ನ ಹೇಗೆ ಬೆಳೆಸುವಂಥದ್ದು? ಹೇಗೆ ಬೆಳೆಸ್ತೀರಿ? ಹೇಗೆ ವಿಶ್ವಾಸ ಒಂದು ವ್ಯಕ್ತಿ ಬರುವಂಥದ್ದು? ನಿಮಗೆ ವಿಶ್ವಾಸ ಇದೆಯಾ? ದಯವಿಟ್ಟು ಮಾತನಾಡಿ, ಪ್ಲೀಸ್ ಮಾತನಾಡಿ. ನಿಮಗೆ ವಿಶ್ವಾಸ ಇದೆಯಾ? ಇದೆ. ಹೇಗೆ ಬಂತು ವಿಶ್ವಾಸ? ಹೇಗೆ ಪಡ್ಕೊಂಡ್ರಿ? ಹೇಗೆ ಒಂದು ವ್ಯಕ್ತಿ ವಿಶ್ವಾಸ ಪಡ್ಕೊಳ್ಳುವಂಥದ್ದು? ಉದಾಹರಣೆಗೆ ನಾನು ನಾಗೇಂದ್ರ ಗೌಡ ನಿಮ್ ಬಳಿಗೆ ಬಂದೆ. ನೀವು ಡೈಲಿ ಚರ್ಚ್ ಹೋಗ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಎಲ್ಲ ನೋಡಿದೆ. ನಾನು ಫುಲ್ ಟೈಟ್ ಆಗಿ ನಿಮ್ಮ ಹತ್ರ ಬಂದೆ. ಸಿಸ್ಟರ್ ನನಗೂ ವಿಶ್ವಾಸ ಬೇಕು. ನನಗೂ ಸ್ವಲ್ಪ ವಿಶ್ವಾಸವನ್ನ ಯಾವ ತರ ಪಡ್ಕೊಳ್ಬೇಕು ಅಂತ ಹೇಳಿ ಸಿಸ್ಟರ್, ನನಗೂ ವಿಶ್ವಾಸ ಬೇಕು, ಕೊಡಿ ಸಿಸ್ಟರ್. ನೀವೇನ್ ಮಾಡ್ತೀರಿ? ಅಲ್ಲ, ಹೇಗೆ ಒಂದು ವ್ಯಕ್ತಿ ವಿಶ್ವಾಸ ಪಡ್ಕೊಳ್ಳುವಂಥದ್ದು? ಹಲೋ, ಯಾರೆಲ್ಲ ಬೆಂಚ್ ಮೇಲೆ ಕುಳಿತಿದ್ದೀರ ಅವ್ರಿಗೆ ಕೇಳ್ತಾರೆ. ಇವರೆಲ್ಲ ನಾವು ಓಲ್ಡ್ ಸ್ಟೂಡೆಂಟ್ಸ್, ಅದಕ್ಕೆ ಪಟ್ ಅಂತ ಆನ್ಸರ್ ಕೊಡ್ತದ. ನ್ಯೂ ಸ್ಟೂಡೆಂಟ್ಸ್ ಸ್ವಲ್ಪ ಅವಕಾಶ. ಹೇಗೆ ವಿಶ್ವಾಸ ಪಡ್ಕೊಳ್ಳೋದು? ಹಲೋ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಾನು ಯಾವ ಕಾರಣ ನಿಮ್ಗೆ ಪ್ರಶ್ನೆ ಕೇಳ್ತಿರುವಂಥದ್ದು ನನಗೇನು ಭಾರಿ ಗೊತ್ತು ಅಂತೇಳಿ ತೋರಿಸ್ಕೊಳ್ಲಿಕ್ಕಲ್ಲ ಅಥವಾ ನಿಮ್ಮನ್ನು ಕೆಳಮಟ್ಟ ನೋಡ್ಲಿಕ್ಕಲ್ಲ. ನೋ, ಬದಲಾಗಿ ಪ್ರೈಸ್ ಗಾಡ್, ಇವತ್ತು ನಾನು ಯಾವ ತರ ಜೀವನ ಅನುಭವಿಸ್ತಾ ಇದ್ದೀನೋ ಅದೇ ನೀವೆಲ್ಲರೂ ಕೂಡ ಅನುಭವಿಸಬೇಕು. ಪ್ರತಿಯೊಬ್ಬರು ಕೂಡ ಅನುಭವಿಸಬೇಕು. ಇವತ್ತು ಎಷ್ಟು ಖುಷಿ, ಎಷ್ಟು ಸಂತೋಷ ಜೀವನ ಅನುಭವಿಸ್ತೀರಿ ಗೊತ್ತಾ? ನನ್ನ ಮಗಳು ಫಸ್ಟ್ PUC ಇಂದ ಎಲ್ಲರಿಗೂ ದೇವವಾಗಿ ಸಾರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಜಸ್ಟ್ ಥ್ಯಾಂಕ್ ಗಾಡ್. ಜೀವನ ಧ್ಯಾನಕ್ಕೂ ನಡ್ಸಕ್ ಹೋದ್ರೆ ನನ್ನ ಮಗಳು ಕೂಡ ಬಂದು ಪ್ರೀಚ್ ಮಾಡ್ತಾಳೆ. PUC ಹುಡುಗಿ ಈಗ ಜಸ್ಟ್ ಇಂಜಿನಿಯರ್ ಓದ್ತದಾಳ. ನಮ್ಮ ಮಕ್ಕಳೇ ಮಾಡ್ತೇವೆ PUCಲಿ, ನಮ್ಮ ಮಕ್ಕಳೇ ಮಾಡ್ತವೆ PUCಲಿ. ಮೊಬೈಲ್ ಹಿಡ್ಕೊಂಡ್ರೆ ಬಿಡೋಲ್ಲ, ಮಮ್ಮಿ ಡ್ಯಾಡಿ ಹೇಳಿದ ಕೆಲಸ ಮಾಡಲ್ಲ ಮೊಬೈಲ್ ಹಿಡ್ಕೊಂಡ್ರೆ. ಬಟ್ ಅದೇ ಥ್ಯಾಂಕ್ ನನ್ನ ಮಗಳು ಟೀಚಿಂಗ್ ಮಾಡ್ತಾಳೆ. ನನ್ನ ಸಂಜೆ ಕೂಡ ಅವಳದೇ ಕ್ಲಾಸ್ ಇತ್ತು, ಝೂಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ. ಹೇಗೆ ಸಾಧ್ಯ ಆಯ್ತು? ತಂದೆ ತಾಯಿಗಳಾದ ನೀವು ವಿಶ್ವಾಸನ ಯಾವ ತರ ಬೆಳೆಸ್ಕೊಳ್ಬೇಕು ಅಂತ ನೀವು ಕಲ್ತ್ಕೊಂಡ್ರಿ, ನಿಮ್ಮ ಮಕ್ಕಳಿಗೆ ಸುಲಭವಾಗಿ ಹೇಳ್ತೀರಿ. ನೀವು ಸಂಜೆ ಆದ ತಕ್ಷಣ 7 ಗಂಟೆ ಆದ ತಕ್ಷಣ ಒಂದು ಮನೆ 3 ಬಾಗಿಲು ರಮಣ ಶ್ರೀ ಅಂತ ಆ ತರ ಕುತ್ಕೊಂಡು ಬಾಗಿಲು ಕ್ಲೋಸ್ ಮಾಡ್ಬಿಟ್ಟು ಟಿವಿ ಓಪನ್ ಮಾಡಿಬಿಟ್ಟು ಇಂಥದ್ನೆಲ್ಲ ನೀವು ನೋಡ್ತಾ ಇದ್ರೆ ಮಕ್ಳೇನ್ ಮಾಡ್ತಾರೆ? ಓ, ಜೀವನ ಅಂದ್ರೆ ಹಿಂಗೇನೆ, 7 ಗಂಟೆ ಆದ್ಮೇಲೆ ಟಿವಿ ಮುಂದೆ ಕೂತ್ಕೋಬೇಕು. ಮಕ್ಕಳು ಕಲ್ತ್ಕೊಳ್ತವೆ. ನನ್ನ ಪ್ರೀತಿಯ ಸಹೋದರ ಸಹೋದರ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ನಾನೇನ್ ತಿಳಿಸ್ತೇನಂತಂದ್ರೆ, ಜಸ್ಟ್ ಪ್ರಿಯರೇ, ಇವತ್ತು ಅನೇಕ ಮಕ್ಕಳ ಜೀವನ ಹಾಳಾಗ್ತಕ್ಕಂಥದ್ದು ಟಿವಿಯಿಂದ. ಅಲ್ಲಿ ಬರುವಂತ ಸ್ಟೋರಿಗಳನ್ನ ಯಾರು ಮಾಡ್ತಾರೋ ಅವ್ರು ದುಡ್ಡು ತಗೊಂಡು ಚೆನ್ನಾಗಿರ್ತಾರೆ. ಅವ್ರು ದುಡ್ಡು ಕೊಡ್ತಾರೆ, ಪ್ರೊಡ್ಯೂಸರ್ ದುಡ್ಡು ಕೊಡ್ತಾನೆ, ಡೈರೆಕ್ಟರ್ ಹೇಳ್ತಿದ್ದ ಕೆಲಸ ಮಾಡ್ತಾರೆ, ಅವ್ರು ಚೆನ್ನಾಗಿರ್ತಾರೆ. ನಾವೇನ್ ಮಾಡ್ತೀವಿ?
ಅದೇ ನೋಡಿ 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 ಅಲ್ಲಿ ಬರೋದನ್ನ ಜಸ್ಟ್ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳಕ್ ಹೋಗ್ತವೆ. ನಾವ್ ಹೇಳ್ಬೋದು ನಮ್ಮಲ್ಲಿ ಅನೇಕರು ಟೈಮ್ ಪಾಸ್ ಆಗಿ ಬ್ರದರ್ ಮಾಡ್ತಾರೆ. ಕೆಲವರು ಅದೇ ನಾನು ಕೇಳುವಾಗ ಟೈಮ್ ಪಾಸ್ ಬ್ರದರ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಟೈಮ್ ಪಾಸ್ ಅಲ್ಲ. ನೀವೇನನ್ನ ನೀವು ಕಣ್ಣಾರು ನೋಡ್ತೀರಿ, ಏನನ್ನ ಕಿವಿಯಾರ ಕೇಳಿಸ್ಕೊಳ್ತೀರಿ, ಏನನ್ನ ಬಾಯಿ ನೋಡ್ತೀರಿ, ಈ ಮೂರು ಕಡೆಯಿಂದ ಹೋಗುವಂತ ಬೀಜಗಳು ಯಾವತ್ತೂ ವೇಸ್ಟ್ ಆಗೋದಿಲ್ಲ. ನಿಮ್ಮ ಹೃದಯ ಹೊಲದಲ್ಲಿ ಬಿತ್ತನಾಗ್ತದೆ. ಇಲ್ಲಿ ನಿಮಗೆ ಜಮೀನಿದೆ, ಜಮೀನಲ್ಲಿ ಥ್ಯಾಂಕ್ ಗಾಡ್ ಪ್ರತಿ ವರ್ಷ ರಾಗಿ ಹಾಕಿ ರಾಗಿ ತೆಗಿತಾ ಇದ್ದೀರಿ. ಈ ವರ್ಷ ಹೋಗಿ ಜಾಗಕ್ಕೆ ಹೋಗಿ ನೀವು ಜೋಳ ಹಾಕಕ್ ಹೋದ್ರಿ, ಜಮೀನ್ ಏನಾದ್ರು ಹೇಳ್ತದ, ನಾನು ಪ್ರತಿ ವರ್ಷ ರಾಗಿನ ಕೊಟ್ಟಿರೋದು, ನಾನು ನೀನೇನೇ ಹಾಕಿ ಬರ್ರಿ ರಾಗಿನ ಕೊಡ್ತೀನಿ ಅಂತ ಹೇಳ್ತದ. ಅಥವಾ ಜೋಳ ಹಾಕಿದಾಗ ನಾನು ಜೋಳ ಕೊಡೋದಿಲ್ಲ ಅಂತ ಹೇಳ್ತೀವ. ಭೂಮಿಗೆ ಇದು ಒಳ್ಳೆ ಬೀಜನ ಕೆಟ್ಟ ಬೀಜನ ಅದನ್ನ ಪರಿಗಣಿಸ್ಲಿಕ್ಕೆ ಅದಕ್ಕೆ ಯಾವುದೇ ಜ್ಞಾನ ಇಲ್ಲ. ನೀವು ಯಾವ ಬೀಜ ಹಾಕ್ತೀರಿ ಅದ್ರ ಫಲವನ್ನು ಉತ್ಪತ್ತಿ ಮಾಡ್ತಾರೆ. ಕರೆಕ್ಟ್? ಅದೇ ತರ ಪ್ರಭು ಯೇಸು ಹೇಳ್ತಾರೆ, ಬಿತ್ತುವನ ಸಾಮತಿಯಲ್ಲಿ ನಮ್ಮ ಹೃದಯ ಬಂದು ಹೊಲ ಜಮೀನು. ನನ್ನ ಹೃದಯದಲ್ಲಿ ಯಾವ ರೀತಿ ಬೀಜಗಳನ್ನು ಬಿತ್ತನೆ ಮಾಡ್ಕೊಳ್ತೇನೋ ಆ ಬೀಜಗಳು ಬಿತ್ತನೆ ಆದ್ಮೇಲೆ ನನ್ನ ಜೀವನದಲ್ಲಿ ಅದ್ರ ತಕ್ಕಂತ ಫಲಗಳು ಹೊರಮಿಸಲಾಗ್ತದೆ. ನೀವು ದೇವರ ವಾಕ್ಯದ ಬೀಜ ಬಿತ್ತನೆ ಮಾಡ್ಕೊಂಡ್ರಿ, ದೇವರ ವಾಕ್ಯದ ಬೀಜ ಜೀವದ ಫಲ ಉತ್ಪತ್ತಿ ಮಾಡ್ತದೆ. ನೀವು ಟಿವಿಗಳಲ್ಲಿ ಬರುವಂತಹ ಧಾರಾವಾಹಿಗಳು ಅಥವಾ ನ್ಯೂಸ್ಗಳು ಏನೆಲ್ಲ ಬರ್ತದೋ ಆ ನುಡಿಗಳನ್ನು ಸ್ವೀಕರಿಸ್ಕೊಂಡ್ರಿ, ಆ ಕಿವಿಯ ಮೂಲಕ ಒಳಗಡೆ ಪ್ರವೇಶಿಸಿ ನಿಮ್ಮ ಒಳಗಡೆ ಹೃದಯದಲ್ಲಿ ಬಿತ್ತನೆ ಆಗ್ತದೆ. ನಿಮ್ಮ ಹೃದಯದಲ್ಲಿ ಬಿತ್ತನೆ ಆದ್ಮೇಲೆ ಅದ್ ತಕ್ಕಂತ ಫಲಗಳು ನೀವು ಅನುಭವಿಸ್ತೀರಿ. ಯಾವತ್ತೂ ವೇಸ್ಟ್ ಆಗೋದಿಲ್ಲ, ವೇಸ್ಟ್ ಆಗೋದಿಲ್ಲ. ನೀವು ಯಾವ್ದನ್ನ ಕಿವಿಯರ ಕೇಳಿಸ್ಕೊಳ್ತೀರಿ, ಯಾವ್ದನ್ನ ಕಣ್ಣಾರು ನೋಡ್ತಾ ಇದ್ದೀರಿ ಮತ್ತೆ ಯಾವ್ದು ನುಡಿತಾ ಇದ್ದೀರಿ, ಇವುಗಳು ನಿಮ್ಮ ಹೃದಯ ಬಿತ್ತನಾಗಿ ಫಲವನ್ನ ಹೊರಮಿಸ್ತದೆ. ಇವ ನನ್ನ ಪರಪ್ರಗ್ರಹ ಜೈಲಿಗೆ ಪ್ರತಿ ತಿಂಗಳ ಮೊದಲನೇ ಬುಧವಾರ ಧ್ಯಾನ ಕೂಡ ಕೊಡ್ಲಿಕ್ಕೆ ಹೋಗ್ತದೆ. ಕೊರೋನಾಗಿಂತ ಮುಂಚೆ ಸುಮಾರು 2-2.5 ವರ್ಷಗಳು ಪ್ರತಿ ಬುಧವಾರ, ಪ್ರತಿ ತಿಂಗಳ ಮೊದಲನೇ ಬುಧವಾರ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆ ತನಕ. 4 ಗಂಟೆ ಆದ್ಮೇಲೆ ಬಲಿಪೂಜೆ ಇತ್ತು, ಮುಗಿಸ್ಕೊಂಡು ಬರ್ತಾ ಇದ್ರು. ಆ ಜೈಲಿರುವಾಗ ಪ್ರೈಸ್ ಗಾಡ್ ಒಂದು ನಮ್ಮ ಕರ್ಕೊಂಡು ಹೋಗುವಂತ ಒಂದು ಕನ್ಯಾಸ್ತ್ರೀ ಸಹೋದರಿ ಹೇಳ್ತಾ ಇದ್ರು, ಜಸ್ಟ್ ಅಲ್ಲಿ ಲೇಡೀಸ್ ಇದಾರೆ, ಅದ್ರಲ್ಲಿ ಕೂಡ ಒಂದು ಸಹೋದರಿದು ಸಾಕ್ಷಿ ಹೇಳ್ತಾ ಇದ್ರು. ಏನಂತಂದ್ರೆ ಆ ಸಹೋದರಿ ಜೈಲಿಗೆ ಬಂದು 7 ವರ್ಷ ಜೈಲು ಶಿಕ್ಷೆ. ಯಾಕಂತಂದ್ರೆ ಟಿವಿ ಧಾರಾವಾಹಿ ನೋಡಿ. ಆ ಟಿವಿ ಧಾರಾವಾಹಿಲಿ ಏನಾಗಿದೆ ಅಂದ್ರೆ ಮನೇಲಿ ಅತ್ತೆ ಸೊಸೆ ಒಂದು ಮಗು ಇದೆ. ಸೊ ಅದಾದ್ಮೇಲೆ ಗಂಡ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದಾನೆ. ಒಂದಿನ ಟಿವಿಲಿ ಧಾರಾವಾಹಿ, ಆ ಧಾರಾವಾಹಿಲಿ ಏನೋ ಒಂದು ವಿಷಯಕ್ಕೆ ಕುಟುಂಬದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಬಂತು. ಅದಕ್ಕೆಲ್ಲ ಕಾರಣ ನಮ್ಮ ಈ ಮುದುಗುಬೇನೆ ಅಂತ ಹೇಳಿ ಕೊನೆಗೆ ಇವ್ರು ಕತೆ ಮುಗಿಸ್ಬಿಟ್ರೆ ನಾವು ಚೆನ್ನಾಗಿರ್ಬೋದು ಅಂತ ಹೇಳಿ ಕೊನೆಗೆ ಓದ್ಲು ಸೊಸೆ. ನೀವು ಕೂಡ ನೋಡಿರ್ಬೋದು ಧಾರಾವಾಹಿಲ ಆ ಸೀನ್. ಕುಕ್ಕರ್ ಬ್ಲಾಸ್ಟ್ ಆಗೋದು, ಅಡಿಗೆ ಮೇಲೆ ಹೋಗಿ ಅತ್ತೆ ಸೊಸೆ ಹೋಗಿ ಅತ್ತೆ ಸ್ವಲ್ಪ ಮಗು ನೋಡ್ಕೊಳ್ಳಿ, ನಾನು ಹೋಗಿ ಸ್ವಲ್ಪ ಅಕ್ಕಿ ಹಾಕೊಂಡು ಬಂದ್ಬಿಡ್ತೇನೆ, ಕುಕ್ಕರ್ಲಿ ಅಕ್ಕಿ ಇಟ್ಬಿಟ್ಟು ಬಂದ್ಬಿಡ್ತೇನೆ. ಅತ್ತೆ ಓದ್ಲು, ಸೊಸೆ ಓದ್ಲು, ಅಕ್ಕಿ ಇಡ್ಲಿಲ್ಲ, ಬರೀ ಖಾಲಿ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ವಿಜಲ್ ಹಾಕೊಂಡು ಬಂದ್ಲು. ಅದಾದ್ಮೇಲೆ ಮಗುನ ಹೊರಡ ಬಂದ್ಬಿಟ್ಟು ಮಗುನ ತಾನೆತ್ಕೊಂಡು ಮಗುಗೆ ಹಾಲು ಕುಡಿಸಿದ್ರ ಆಕ್ಟಿವ್ ಮಾಡಿ ಕೊನೆಗೆ ಸ್ವಲ್ಪ ಹೊತ್ತಾದ್ಮೇಲೆ ಅತ್ತೆ ಏನು ಕುಕ್ಕರ್ ಇಷ್ಟೊತ್ತಾದ್ರೂ ಕೂಗ್ಲಿಲ್ವಲ್ಲ, ಒಂದ್ಸಲ ಹೋಗಿ ನೋಡಿ ಅತ್ತೆ ಅಂತೇಳಿ ಜಸ್ಟ್ ಅತ್ತೆ ಹೇಳಿ. ಅತ್ತೆ ನಿಧಾನ ಮೆಲ್ಮೆಲ್ಗೆ ಹೆಜ್ಜೆ ಹಾಕಿ ಪುಟ್ಬಿಟ್ಟು ಹೆಜ್ಜೆ ಹಾಕಿ, ಅಜ್ಜೆ ನಾರ್ಮಲ್ ಆಗಿ ಹೋಗ್ತಾ ಇದಾರೆ ಅಡಿಗೆ ಮನೆಗೆ, ಬಟ್ ತೋರ್ಸೋದಂಗೆ ನಿಧಾನವಾಗಿ ಹೆಜ್ಜೆ ಹಾಕಿ ಹೋಗಿ ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡಬೇಕು, ಮುಂದುವರಿಯುವುದು. ನೆಕ್ಸ್ಟ್ ಟೈಮ್ ಜಮೀಲ್ ಕೆಲಸ ಮಾಡ್ತಾ ಇದ್ರು ಕೂಡ ಜಮೀಲ್ ಕಳೆಗಳಿಗೆ ಕೇಳೋದು, ಜಸ್ಟ್ ಇನ್ನು ಸ್ವಲ್ಪ ಜಾಗ ಒಂದ್ ಸ್ವಲ್ಪ ಇದೆ, ನಾಳೆ ಇದೊಂದಕ್ಕೋಸ್ಕರ ಬರ್ಬೇಕಲ್ಲ. ಗಂಡ ಹೇಳ್ತಾನೆ ಕಿತ್ತಾಕ್ಬಿಡಿ, ಎಲ್ಲ ಒಟ್ಟಿಗೆ ಸೇರಿ ಕಿತ್ತಾಕ್ಬಿಡೋಣ. ನಿನ್ ಬಾಯಿ ಮಣ್ಣಾಕ ನಾಡಿ ನಾಳೆ ಕಿತ್ತಾಕಬಹುದು, ಅಲ್ಲಿ ಮುಂದುವರಿಯೋದು ಅಂತ ನನಗೆ ಇಲ್ವಾ? ಟಿವಿ ತೋರಿಸಿಲ್ವಾ ಅವಳಿಗೆ ಏನಾಯ್ತೋ ಗೊತ್ತಿಲ್ಲ. ಟಿವಿ ತೋರಿಸ ನಾಳೆ ಮುಂದುವರಿಯುವುದು, ಇಡೀ ರಾತ್ರಿ ಅದೇ. ಏನಾಯ್ತು ಗೊತ್ತಿಲ್ವಲ್ಲ ಮಾಡಿದ್ರೆ ಬಂದು ಕುಳಿತುಕೊಂಡ್ರಿ, ನೋಡಿದ್ರಿ. ಕೊನೆಗೆ ಅಲ್ಲಿ ಅತ್ತೆ ಹೋಗಿ ಸ್ಟವ್ ಹೋಗಿ ಆಫ್ ಮಾಡ್ಲಿಕ್ಕೆ ಕುಕ್ಕರ್ ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆದ ತಕ್ಷಣ ಜಸ್ಟ್ ಆ ಕುಕ್ಕರ್ ಮುಚ್ಚ ಬಂದು ತಲೆಗೆ ಹೊಡಿತು, ಮೇಲ್ಗೆ ಹೋಗಿ ಬಂದು ತಲೆ ಹೊಡಿತು, ಕೆಳಗಡೆ ಬಿದ್ದಾದ್ಮೇಲೆ ಕೊನೆಗೆ ಅದಾದ್ಮೇಲೆ ತಗೊಂಡು ತೀರೋದು. ಅದನ್ನ ಕುಕ್ಕರ್ ಬ್ಲಾಸ್ಟ್ ಅಂತ ಹೇಳಿ ಪ್ರೂವ್ ಆಯ್ತು. ಕೊನೆಗೆ ಥ್ಯಾಂಕ್ ಗಾಡ್ ಅದನ್ನೆಲ್ಲ ಹೇಳ್ಕೊಟ್ಟಿದ್ದು ಯಾರು? ಟಿವಿಲಿ ಅದನ್ನೆಲ್ಲ ಹೇಳ್ಕೊಟ್ಟಿದ್ದು ಯಾರು? ಡೈರೆಕ್ಟರ್. ಕಟ್ ಅಂತ ಹೇಳ್ತಾರಲ್ಲ ಅವರು ಡೈರೆಕ್ಟರ್. ಅದಾದ ಪೊಲೀಸ್ ಬಂದ್ರು, ಹುಡುಕಿದ್ರು, ಕೊನೆಗೆ ಕುಕ್ಕರ್ ಬ್ಲಾಸ್ಟ್ ಆಗಿರೋ ಅಂತ ಹೇಳಿ ಬರ್ಕೊಂಡು ಹೋದ್ರು. ಅಲ್ಲಿ ಏನೂ ಆಗ್ಲಿಲ್ಲ.
ಇದನ್ನ ಅತ್ತೆ ಸೊಸೆ ಎಲ್ಲರೂ ಕೂಡ ಕೂತ್ಕೊಂಡು ಮನೇಲಿ, ಅತ್ತೆ ಸೊಸೆ ಅಂದ್ರೆ ತಾಯಿ ಮತ್ತು ಮಗಳ ತರ ಇರೋಂಥ ಕುಟುಂಬ ಅದು. ಇಬ್ರು ಡೈಲಿ ನೋಡ್ತಾ ಇದ್ರು. ಅದು ಕೂಡ ಓಪನ್ ಕಿಚನ್, ಅಲ್ಲಿ ಅಡಿಗೆ ಮಾಡ್ತಾ ಇದ್ರು ಕೂಡ ಇಲ್ಲಿ ಟಿವಿ ನೋಡ್ಬೋದು, ಓಪನ್ ಕಿಚನ್. ಸೊ ಅದೇ ತರ ಪ್ರೈಸ್ ಗಾಡ್ ಈ ಕುಟುಂಬ ಅಷ್ಟು ಚೆನ್ನಾಗಿತ್ತು. ಗಂಡ, ಹೆಂಡತಿ ಮತ್ತು ಅವ್ರಿಗೆ ಇಬ್ಬರು ಮಕ್ಕಳೇನೇ ಇದ್ರು, 4 ಮಂದಿ ಚೆನ್ನಾಗಿದೆ. ಕೊನೆಗೆ ಏನಾಯ್ತು ಅಂದ್ರೆ ಅತ್ತೆಯ ಆಸ್ತಿ ಡಿವೈಡ್ ಆಗೋ ಸಮಯದಲ್ಲಿ ಸ್ವಲ್ಪ ಕಿರಿಕ್ ಸ್ಟಾರ್ಟ್ ಆಯ್ತು. ಎಲ್ರು ಯಾಕೆ ಸಂಬಳ ಕೊಡ್ತೀರಿ, ನಾವು ತ ನಿಮ್ಮ ನೋಡ್ಕೊಳ್ತಿರೋದು ಅತ್ತೆ, ಜಸ್ಟ್ ನಮಗೂ ಜಾಸ್ತಿ ಬರಬೇಕು, ಯಾಕೆ ನಿಮ್ಮ ಆ ಮಗನು ಕೂಡ ಒಂದೇ ಪಾಲು ಕೊಡ್ತೀರಿ. ಈ ವಿಷಯ ಸ್ವಲ್ಪ ಕಸಿವಿಸಿ ಆದ್ಮೇಲೆ ಗಂಡನಿಗೆ ಹೇಳಿದವ್ರ ಸೊಸೆ, ರೀ ನಿಮ್ಮ ಅತ್ತೆಗೆ ನಾವು ಎಷ್ಟು ಹೇಳಿದ್ರು ಕೇಳಲ್ಲ, ನೀವು ಸ್ವಲ್ಪ ಮಾತಾಡ್ರಿ. ಇಲ್ಲ ಬಿಡಮ್ಮ, ಆಸ್ತಿ ಪಾಸ್ತಿ ಹಾಕಿಬೇಕು, ಹಂಗೆ ನಿಮ್ದೇಗಿದೀವಲ್ಲ, ಕೇಳಲಿಲ್ಲ. ಅದಾದ್ಮೇಲೆ ಗಂಡನು ಕೂಡ ನನ್ನ ಮಾತು ಕೇಳ್ತಾಳ ಅಂತೇಳಿ ಇವಳು ಸರಿ ಮಾಡ್ಬೇಕು ಅಂತೇಳಿ ಅದು ಘಟನೆ ಆಗಿ ಟಿವಿಲಿ ಎಷ್ಟೋ ದಿನ ಆಗ್ಬಿಟ್ಟಿದೆ. ರಾತ್ರಿ ಮಲಗಿದ್ರು ಕೂಡ ಅದೇ, ಈ ಮುದುಗು ಬಿದ್ರೆ ಜಸ್ಟ್ ಇದೇ ತರ ಹಣೆ ಬರ ನಿಂಗೆ, ನಮ್ ನೆಮ್ಮದಿ. ನಾನು 10 ವರ್ಷ ನೋಡ್ಕೊಂಡಿದೀವಿ, ನೋಡಿದ್ರೆ ಹಿರಿ ಮಗನಿಗೂ ಅದೇ ಅಂತೆ, ನಮಗೂ ಅದೇ ಅಂತೆ. ಯಾಕೆ ನಾವು ಆತರ ತಗೊಳ್ಳೋಣ ಅಂತೇಳಿ ಮನ್ಸಲ್ಲಿ ಕೆಟ್ಟ ಆಲೋಚನೆ ಬಂದು ಕೊನೆಗೆ ಸೇಮ್ ಪ್ಲಾನ್ ಹಾಕಿದ್ದು, ಕುಕ್ಕರ್ ಬ್ಲಾಸ್ಟ್ ಮಾಡೋಣ. ಎಲ್ಲಿಂದ ಬಂತೋದು? ಟಿವಿ. ಅದೇ ತರ ಇವರು ಕೂಡ ಅದೇ ಸೇಮ್ ಪ್ರೊಸೀಜರ್. ಒಳಗಡೆ ಹೋದ್ರು, ಜಸ್ಟ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಟರು, ಜಸ್ಟ್ ಅತ್ತೆ ಸ್ವಲ್ಪ ನನ್ನ ಮಗುಗೆ ಸ್ವಲ್ಪ ಹೋಮ್ವರ್ಕ್ ಬರೆಸ್ತಾ ಇದ್ದೀನಿ ಅತ್ತೆ, ನೀವು ಸ್ವಲ್ಪ ಕುಕ್ಕರ್ ಆಫ್ ಮಾಡ್ಬಿಡಿ ಅಂತೇಳಿ ಇವ್ರು ಹೋದ್ರು. ಕುಕ್ಕರ್ ಆಫ್ ಮಾಡ್ಲಿಕ್ಕೆ ಹೋದ್ರು, ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆದ್ಮೇಲೆ ಅತ್ತೆ ಸಾಯ್ಲಿಲ್ಲ, ಕುಕ್ಕರ್ ಮುಚ್ಚ ಬಂದು ಒಡೆದು ಸ್ವಲ್ಪ ಏನೋ ಶರೀರಕ್ಕೆ ಪೆಟ್ಟಾಗಿ ಕೆಳಗಡೆ ಬಿದ್ರು. ಅದಾದ್ಮೇಲೆ ಜಸ್ಟ್ ಸ್ವಲ್ಪ ಯಾಕೋ ಅತ್ತೆಗೆ ಡೌಟ್ ಬಂತು, ಕುಕ್ಕರ್ಲಿ ಏನೂ ಇಲ್ಲ, ಅಕ್ಕಿನೂ ಹಾಕಿಲ್ಲ, ಬೇಳೆನೂ ಹಾಕಿಲ್ಲ, ನೀರು ಇಲ್ಲ, ಇವಳೇನೋ ಪ್ಲಾನ್ ಮಾಡ್ಕೊಂಡು ಅಂತೇಳಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಪೊಲೀಸ್ ಹುಡುಕಿದ್ರು, ಸರ್ಚ್ ಮಾಡಿದ್ರು, ಪೊಲೀಸ್ ಭಾಷೆಯಲ್ಲಿ ಬಿಟಾಯಿಸಿದ್ರು. ಆಗ ಗೊತ್ತಾಯ್ತು. ಟಿವಿ ನೋಡ್ಬಿಟ್ಟು ನಾನು ಕೂಡ ಮತ್ತೆನ ಆಸ್ತಿಗೋಸ್ಕರ ಹಿಂಗ್ ಮಾಡ್ಬೇಕು ಅಂತ ಮಾಡ್ಕೊಂಡೆ, ಹಂಗ ಅನ್ಕೊಂಡು 7 ವರ್ಷ ಜೈಲು ಶಿಕ್ಷೆ ಅನುಭವಿಸ್ತದ. ಎಲ್ಲಿದೆ ಮತ್ತದು? ಟೈಮ್ ಪಾಸ್ ಬ್ರದರ್ ನೋಡೋದು, ಅವರು ಕೂಡ ಟೈಮ್ ಪಾಸ್ಗೆ ನೋಡ್ತಾ ಇದ್ರು. ಒಳಗಡೆ ಯಾವಾಗ ಬಿತ್ತನೆ ಆಗ್ತದೋ ಒಂದಿನ ಪ್ರಿಯರೇ ನಿಮ್ಮ ಜೀವನದಲ್ಲಿ ಫಲ ಉತ್ಪತ್ತಿ ಆಗ್ತದೆ. ಅದ್ರ ಬದಲು ಪ್ರೈಸ್ ಬಿಡಿ ಗಾಡ್, ಅದೇ ನೀವು ಸಂಜೆ ಸಮಯ ಕುಳಿತುಕೊಂಡು ಥ್ಯಾಂಕ್ ಗಾಡ್ ಯೂಟ್ಯೂಬ್ ಅಲ್ಲಿ ಬರುವಂತದ್ದು ಅಥವಾ ನಿಮ್ಮ ಮೊಬೈಲ್ ಬರುವಂತ ಯೂಟ್ಯೂಬ್ ಅಲ್ಲಿ ಬರುವಂತ ಟೀಚಿಂಗ್ ನ ಪ್ರತಿದಿನ 7 ಗಂಟೆಗೆ ಯೂಟ್ಯೂಬ್ ಚಾನಲ್ ನಮ್ದು ಬ್ರಾಡ್ಕಾಸ್ಟ್ ಆಗ್ತದೆ. ಇದೇ ತರ ಧ್ಯಾನ ಕೂಡ ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ನಿಮ್ಮ ಮೊಬೈಲ್ಗೆ ಬರ್ತದೆ. ನೀವು ಅದನ್ನು ಕೂತ್ಕೊಂಡು ನೀವು ಮಾಡಿದ್ರೆ ಮೈ ಗಾಡ್, ನಿಮ್ಮ ಮಕ್ಕಳು ಕೂಡ ಸರಿಯಾದ ಆದಿಗೆ ಬರ್ತಾರೆ. ನಿಮ್ಮ ಮಕ್ಕಳು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲಗೊಳಿಸಬಹುದು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ನಿಮ್ಮ ವಿಶ್ವಾಸವನ್ನು ಹೇಗೆ ಬೆಳೆಸ್ಕೊಳ್ಬೇಕು? ಯಾಕೆಂದ್ರೆ ನಿಮ್ಮ ವಿಶ್ವಾಸ ಬೆಳೆಯದೆ ಹೋದ್ರೆ ನೀವು ಯಾವ ವಿಷಯ ಕೂಡ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೈಬಲ್ ಹೇಳ್ತದೆ, ನಿಮ್ಮ ವಿಶ್ವಾಸ ನಿಮ್ಮನ್ನು ಗುಣಪಡಿಸ್ತದೆ, ನಿಮ್ಮ ವಿಶ್ವಾಸ ಥ್ಯಾಂಕ್ ಗಾಡ್ ನಿಮಗೆ ಜಯವನ್ನು ಕೊಡ್ತದೆ, ನಿಮ್ಮ ವಿಶ್ವಾಸ ನಿಮಗೆ ಬಿಡುಗಡೆ ಕೊಡ್ತದೆ. ನಿಮ್ದೇನ್ ಸಮಸ್ಯೆಗಳಿದೆಯೋ ಎಲ್ಲಾ ಸಮಸ್ಯೆಗಳನ್ನು ಬಿಡುಗಡೆ ಮಾಡುವಂಥದ್ದು ನಿಮ್ಮ ವಿಶ್ವಾಸ. ಹಾಗಾದ್ರೆ ಹೇಗೆ ವಿಶ್ವಾಸವನ್ನು ಬಲಪಡಿಸ್ಕೊಳ್ಳುವಂಥದ್ದು? ರೋಮ 10:17 ಓದಿ. ರೋಮನ್ಸ್ 10:17. ಯಾರು ಸಿಕ್ತವ್ರು ಬೇಗ ಓದಿ. ರೋಮ 10:17. ಹೇಗೆ ನಿಮ್ಮ ವಿಶ್ವಾಸವನ್ನ ಬಲಪಡಿಸಿಕೊಳ್ಳುವಂಥದ್ದು? ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಎಲ್ಲರೂ ಹೇಳೋಣ, ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಹಾಗಾದ್ರೆ ಪ್ರೈಸ್ ಗಾಡ್, ನಿಮ್ಮ ಒಳಗಡೆ ವಿಶ್ವಾಸ ಮೂಡಬೇಕಾದ್ರೆ, ವಿಶ್ವಾಸ ಬಲಗೊಳ್ಳಬೇಕಾದ್ರೆ ಏನನ್ನ ಆಲಿಸಬೇಕು? ಶುಭ ಸಂದೇಶವನ್ನ. ಶುಭ ಸಂದೇಶ ಅಂದ್ರೆ ಏನು? ದೇವರ ವಾಕ್ಯಗಳನ್ನ. ನೀವು ದೇವರ ವಾಕ್ಯವನ್ನು ಆಲಿಸದೆ ಹೋದ್ರೆ ನಿಮ್ಮಲ್ಲಿ ವಿಶ್ವಾಸ ಮೂಡ್ತದ? ವಿಶ್ವಾಸ ಮೂಡದೆ ಹೋದ್ರೆ, ವಿಶ್ವಾಸ ಬಲಗೊಳ್ಳದೆ ಹೋದ್ರೆ ನಿಮ್ಮ ವಿಶ್ವಾಸ ನಿಮ್ಗೆ ಜಯ ತಂದು ಕೊಡ್ತದ? ದಯವಿಟ್ಟು ಪ್ಲೀಸ್ ಮಾತಾಡಿ. ನೀವು ದೇವರ ವಾಕ್ಯನ ಆಲಿಸದೆ ಹೋದ್ರೆ ನಿಮ್ಗೆ ವಿಶ್ವಾಸ ಬರೋದಿಲ್ಲ. ವಿಶ್ವಾಸ ಬರಲ್ಲ ಅಂತ ಹೇಳಿದ್ಮೇಲೆ ನಿಮ್ಗೆ ಜೀವನ ಹೊಂದ್ಕೊಳಕ್ ಸಾಧ್ಯ ಇದೆಯಾ? ಆರೋಗ್ಯ ಪಡ್ಕೊಳಕ್ ಸಾಧ್ಯ ಇದೆಯಾ? ಅದಕ್ಕಾಗಿ ಯೇಸು ಹೇಳುವಂಥದ್ದು, ನನ್ನ ಜನರು ಯಾತಕ್ಕಾಗಿ ಹಾಳಾಗ್ತದಾರೆ ಅಂತಂದ್ರೆ ನನ್ನ ವಾಕ್ಯದ ಬಗ್ಗೆ ತಿಳುವಳಿಕೆ ಇಲ್ಲದವರಾಗಿ. ಹೊಸೇಯ ಗ್ರಂಥ 4ನೇ ವಾಕ್ಯ 6. ನನ್ನ ಜನರು ಹಾಳಾಗ್ತಿರುವಂಥದ್ದು ನನ್ನ ವಾಕ್ಯದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ವಿಶೇಷವಾಗಿ ನಮ್ಮ ಕಥೋಲಿಕ ಸಭೆಯಲ್ಲಿರೋ ದೊಡ್ಡ ಗಂಡಾಂತರ ಏನಂತಂದ್ರೆ, ನಾವು ಪ್ರಾರ್ಥನೆ ಮಾಡ್ತೇವೆ, ಗುಡ್, ಚರ್ಚೆ ಬರ್ತೇವೆ, ಗುಡ್, ಉಪವಾಸ ಮಾಡ್ತೇವೆ, ಗುಡ್, ಆದ್ರೆ ಮುಖ್ಯವಾಗಿ ದೇವರ ವಾಕ್ಯದ ಬೀಜವನ್ನ ಇನ್ನೂ ಕೂಡ ನಾವು ಅರ್ಥಕೊಂಡಿಲ್ಲ. ಈಗ ಉದಾಹರಣೆ
ನಿಮ್ಮ ಮನೆ ಮುಂದೆ ಜಾಗ ಇದೆ, ಆ ಜಾಗದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಇವತ್ತು ಹೆಂಗಿರು ನಮ್ಮ ಚರ್ಚ್ಗೆ ಧ್ಯಾನ ಕೂಡ ಕೊಡ್ಲಿಕ್ಕೆ ಬ್ರದರ್ಗಳು ಬರ್ತಾರೆ ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆ ಮುಂದೆ ಜಾಗವನ್ನು ಕ್ಲೀನ್ ಮಾಡಿದ್ದೀರಿ. ಅದಾದ್ಮೇಲೆ ಪ್ರಾರ್ಥನೆ ಕೂಡ ಮುಗಿದಾದ್ಮೇಲೆ ನಿಮ್ಮ ಮನೆ ಕರ್ಕೊಂಡು ಹೋದ್ರಿ. ಫಾದರ್ನ, ನಾವು, ನಮ್ಮ ಬ್ರದರ್ಸ್ ಎಲ್ಲರೂ ಬಂದು, ಬ್ರದರ್ ಈ ಜಾಗದಲ್ಲಿ ಒಂದು ಹೂ ತೋಟ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ. ಈ ಹೂ ತೋಟದಲ್ಲಿ ಬರುವಂತ ಹೂಗಳನ್ನ ನಾವು ಉಪಯೋಗಿಸೋದಿಲ್ಲ. ಪ್ರತಿ ಬಲಿ ಪೂಜೆಗೆ ಬಲಿಪೀಠವನ್ನು ಅಲಂಕರಿಸಲಿಕ್ಕಾಗಿ ನಾವು ಅಲ್ಲಿಂದ ಹೂಗಳು ತರಬೇಕು ಅಂತ ಹೇಳಿ ನಾವು ಅರಕೆ ಕಟ್ಕೊಂಡಿದ್ದೇವೆ. ಇಲ್ಲಿ ಬರೋಂಥ ಹೂಗಳನ್ನ ನಾವು ಬಲಿಪೀಠಕ್ಕೆ ಅಲಂಕರಿಸಲಿಕ್ಕಾಗಿ ನಾವು ಅದನ್ನು ಉಪಯೋಗಿಸ್ತೇವೆ ಅಂತ ಹೇಳಿ. ಒಳ್ಳೆದೇ ಕೆಟ್ಟದಾದ್ರು ಒಳ್ಳೆ. ಅದಾದ್ಮೇಲೆ ಪ್ರೈಸ್ ಬಿಟ್ಟು ಗಾಡ್, ಅದಕ್ಕೋಸ್ಕರ ಬ್ರದರ್ ದಯವಿಟ್ಟು ಶಕ್ತವಾಗಿ ಪ್ರಾರ್ಥನೆ ಮಾಡಿ. ಅದಾದ್ಮೇಲೆ ಪ್ರೈಸ್ ಗಾಡ್ ಎಲ್ಲವನ್ನು ಉಳುಮೆ ಮಾಡಿ ಅಲ್ಲಿ ಒಂದು ಕಲ್ಲು ಮುಳುಗಳನ್ನು ತೆಗೆದಾಕಿ ಹಸನಗೊಳಿಸಿದ್ದೀವಿ. ಈಗ ನಾನು ಕೂಡ ಪ್ರೇಯರ್ ಮಾಡಿದೆ, ಗುರುಗಳು ಕೂಡ ಪ್ರೇಯರ್ ಮಾಡಿದ್ರು, ನಾವೆಲ್ಲ ಒಟ್ಟಿಗೆ ಸೇರಿ ನಾವೆಲ್ಲರೂ ಇಡೀ ಚರ್ಚ್ ಎಲ್ಲರೂ ಪ್ರೇಯರ್ ಮಾಡಿದ್ವಿ. ಅದಾದ್ಮೇಲೆ ಗುರುಗಳು ಕೂಡ ಆಶೀರ್ವಾದ ಮಾಡಿ ಅದಕ್ಕೆ ಹೋಲಿ ವಾಟರ್ ಹಾಕೋದು, ಈ ಜಾಗದಲ್ಲಿ ಒಳ್ಳೆ ಹೂತೋಟ ಬರಲಿ ಅಂತ ಹೇಳಿ. ಅದಾದ್ಮೇಲೆ ಪ್ರೇಯರ್ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಒಂದು ಹೂತೋಟ ಬರ್ಬೇಕಾದ್ರೆ ಒಂದು 3 ತಿಂಗಳಾದ್ರೂ ಬೇಕಾ? ಒಂದು ಹೂತೋಟ ಹೂ ಬಿಡ್ಬೇಕಾದ್ರೆ 3 ತಿಂಗಳು ಬೇಕು. ಸೊ ಅದಾದ್ಮೇಲೆ ಪ್ರೈಸ್ ಬಿಟ್ಟು ಗಾಡ್, ನೀವು ಡೈಲಿ ಗೊಬ್ಬರ ಹಾಕ್ತಾ ಇದ್ದೀರಿ, ನೀವು ನೀರು ಹಾಕ್ತಾ ಇದ್ದೀರಿ, ಎಲ್ಲ ಹಾಕ್ತಾ ಇದ್ದೀರಿ. ಗುರುಗಳು ಒಂದು ಪ್ರೇಯರ್ ಮಾಡಿದ್ದಾರೆ, ಬ್ರದರ್ಗಳು ಬಂದು ಪ್ರೇಯರ್ ಮಾಡಿದ್ರು, ಶುಕ್ರವಾರ ಉಪವಾಸದಿಂದ ಪ್ರೇಯರ್ ಮಾಡ್ತಾ ಇದ್ದೀರಿ. 3 ತಿಂಗಳು ಆದ್ಮೇಲೆ ಹೋಗಿ ನೋಡ್ತಾ ಇದ್ದೀರಿ, ಅಲ್ಲಿ ಒಳ್ಳೆ ಹೂತೋಟ ಬಂದಿರ್ತದೆ. ಕರೆಕ್ಟಾ? ಬಂದಿರಲ್ವಾ? ನೀವು ನಾನು ಹೇಳಿದ್ದೀನಿ ಕೇಳಿಸ್ಕೊಂಡಿಲ್ಲ. ಗೊಬ್ಬರ ಹಾಕ್ತಾ ಇದ್ದೀರಿ, ನೀರು ಹಾಕ್ತಾ ಇದ್ದೀರಿ, ಔಷಧಿ ಹೊಡಿತಾ ಇದ್ದೀರಿ, ಗುರುಗಳು ಬಂದು ಪ್ರೇಯರ್ ಮಾಡಿದ್ದಾರೆ, ಬ್ರದರ್ಗಳು ಬಂದು ಪ್ರೇಯರ್ ಮಾಡಿದ್ದಾರೆ. ಬಟ್ ನೀವು ಬೀಜನ ಹಾಕಿಲ್ಲ. 3 ತಿಂಗಳಾದ್ಮೇಲೆ ಫಲ ಬರ್ತದ? ಬರ್ತದ? ಹೂತೋಟ ಬರ್ತದ? ಯಾಕೆ ಬರಲ್ಲ? ಬ್ರದರ್ ತುಂಬಾ ಪವರ್ಫುಲ್ ಆಗಿದೆ. ಬ್ರದರ್ಗಳು ಬಂದು ಪ್ರೇಯರ್ ಮಾಡಿದ್ದೀವಿ, ಫಾದರ್ ಬಂದು ಹೋಲಿ ವಾಟರ್ ಹಾಕಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ನೀವು ವಾರದಲ್ಲಿ ಒಂದಿನ ಶುಕ್ರವಾರ ಉಪವಾಸ ತೆಗೆದುಕೊಳ್ತಾ ಇದ್ದೀರಿ, ಗೊಬ್ಬರ ನೀರು ಎಲ್ಲ ಹಾಕಿದ್ದೀರಿ, ಇಷ್ಟೆಲ್ಲ ಮಾಡಿದ್ರು ಕೂಡ ಯಾಕೆ ಫಲ ಬರಲಿಲ್ಲ? ಬೀಜ ಹಾಕಿಲ್ಲ. ಅದೇ ತರ ಬೈಬಲ್ ಹೇಳ್ತದೆ, ನನ್ನ ವಾಕ್ಯ ಬಂದು ಬೀಜ. ದೇವರ ವಾಕ್ಯವು ದೇವರ ಶಕ್ತಿಯನ್ನು ಹೊಂದಿರುವಂತ ಬೀಜವಾಗಿದೆ. ದೇವರ ವಾಕ್ಯವ ಬೀಜ ನಿಮ್ಗೆ ಗೊತ್ತಿಲ್ದಾನೆ ನೀವೆಷ್ಟೇ ಪ್ರೇಯರ್ ಮಾಡ್ಬೋದು, ಎಷ್ಟೇ ಬ್ರದರ್ಗಳು ನಿಮ್ಮ ತಲೆ ಮೇಲೆ ಕೈ ಪ್ರಾರ್ಥನೆ ಮಾಡ್ಬೋದು, ನೀವೆಷ್ಟೇ ಉಪವಾಸ ಮಾಡ್ಬೋದು, ಎಷ್ಟೇ ಚರ್ಚೆ ಬರ್ಬೋದು, ನಿಮ್ಮ ಜೀವನದಲ್ಲಿ ಫಲ ಬರಲಿಕ್ಕೆ ದೇವರ ವಾಕ್ಯವ ಬೀಜವನ್ನ ನಿಮ್ಮ ಹೃದಯದಲ್ಲಿ ಬಿತ್ತನೆ ಮಾಡ್ಕೊಂಡಿಲ್ಲ. ಹಲೋ, ಅರ್ಥ ಆಗ್ತದೆಯಾ? ದೇವರ ವಾಕ್ಯವ ಬೀಜ ಇಲ್ವಾ, ಯಾವ ಕಡೆ ಫಲವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಿಯರೇ, ಹಾಗಾದ್ರೆ ಪ್ರೈಸ್ ಬಿಟ್ಟು ಗಾಡ್, ನಿಮ್ಮ ಒಳಗಡೆ ಇರುವಂತ ವಿಶ್ವಾಸವನ್ನ ಹೇಗೆ ಉಪಯೋಗಿಸ್ತೀರಿ, ಹೇಗೆ ಉಪಯೋಗಿಸುವಂಥದ್ದು? ನಂಬರ್ ಒನ್ ವಿಶ್ವಾಸದಲ್ಲಿ ನೀವಿದ್ರೆ, ನಿಮ್ಮ ಒಳಗಡೆ ಅಂತ ವಿಶ್ವಾಸ ಇದೆ ಅಂತ ಹೇಳಿ ನೀವು ನಂಬೋದಾದ್ರೆ, ಮೊದಲದಾಗಿ ಪ್ರಿಯರೇ, ಕಣ್ಣಾರೆ ಕಾಣುವಂಥದ್ದನ್ನ ನೀವು ಯಾವತ್ತೂ ನಂಬೋದಿಲ್ಲ. ದೇವರು ತನ್ನ ವಾಕ್ಯದ ಏನಂತ ಹೇಳಿದಾರೋ ಅದನ್ನು ಮಾತ್ರ ನಂಬುವಂತ ವ್ಯಕ್ತಿಗಳಾಗ್ತಾರೆ. ನಂಬರ್ 1. ಯಾಕೆಂದ್ರೆ 2 ಕೊರಿಂಥಿಯ 5ನೇ ಅಧ್ಯಾಯ ವಾಕ್ಯ 7 ಹೇಳ್ತದೆ, ನಾವು ಕಣ್ಣಾರೆ ಕಂಡದ್ದನ್ನು ನಂಬಿ ಜೀವಿಸುವಂತ ಮಕ್ಕಳಲ್ಲ, ಬದಲಾಗಿ ವಿಶ್ವಾಸದಲ್ಲಿ ಜೀವಿಸುವಂತವ್ರು. ವಿಶ್ವಾಸ ಅಂದ್ರೆ ಕಣ್ಣಿಗೆ ಕಾಣದೆ ಇರುವಂತದನ್ನ ನಂಬುವಂಥದ್ದು. ವಿಶ್ವಾಸ ಅಂದ್ರೇನು? ಕಣ್ಣಿಗೆ ಕಾಣದೆ ಇರುವಂತದನ್ನ ನಂಬುವಂಥದ್ದು. ಅದರ ಅರ್ಥ ಪ್ರೈಸ್ ಗಾಡ್. ಫಾರ್ ಎಕ್ಸಾಂಪಲ್, ಮುಂದೆ ಇಬ್ರು ಅಮ್ಮಂದಿರು ಕುಳಿತಿದ್ದೀರಿ, ಕರೆಕ್ಟ್? ನೀವು ಒಬ್ರು ಕರ್ನಾಟಕ ಹಾಕಿದ್ದೀರಿ, ಅಮ್ಮ ಈ ಕಡೆ, ಕರೆಕ್ಟ್? ನಿಮ್ಮ ಎಡಭಾಗದಲ್ಲಿ ಅಮ್ಮ ಕುಳಿತಿದ್ದಾರೆ ಒಬ್ರು, ಕರೆಕ್ಟ್? ನಿಮ್ ಬಲಭಾಗದಲ್ಲಿ ಯಾರು ಕುಳಿತಿದ್ದಾರೆ? ಕರೆಕ್ಟ್? ಅವ್ರು ಹೇಳ್ತಾರೆ ಸರಿ, ಕರೆಕ್ಟ್? ಕೈ ಮೇಲೆ ಮಾಡಿ. ಇವ್ರು ಯಾರು ಕೈ ಮೇಲೆ ಮಾಡಿದಾರೆ ಅವ್ರು ಹೇಳ್ತಿದಾರೆ, ಅವ್ರು ಎಡಭಾಗದಲ್ಲಿ ಅಮ್ಮ ಕುಳಿತಿದ್ದಾರೆ, ಬಲಭಾಗದಲ್ಲಿ ಯಾರು ಕೂಡ ಕುಳಿತಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ನಂಬ್ತೀರಾ ಅದನ್ನ? ನಂಬ್ತೀರ? ಅವ್ರು ಹೇಳದ್ನ ಸುಳ್ಳು ಹೇಳ್ತಾರೆ, ನಿಜ ಹೇಳ್ತಿದಾರ? ಅರೆ ದಯವಿಟ್ಟು ಸಿಂಪಲ್ ಪ್ರಶ್ನೆ, ನಿಮ್ಗೇನು ಟ್ರಿಕ್ಕಿ ಕ್ವಶನ್ ಅಲ್ಲ. ಎಡಭಾಗದಲ್ಲಿ ಅಮ್ಮ ಕುಳಿತಿದ್ದಾರೆ, ಕರೆಕ್ಟಾ? ಬಲಭಾಗ ಬೇಡ ಬಿಡಿ. ನಿಮ್ಮಿಬ್ಬರ ಮಧ್ಯದಲ್ಲಿ ಯಾರೋ ಒಬ್ರು ಕುಳಿತವ್ರೆ, ಸ್ವಲ್ಪ ಆ ಕಡೆ ಹೊತ್ಕೊಳ್ಳಿ. ನಿಮ್ಮಿಬ್ಬರ ಮಧ್ಯದಲ್ಲಿ ಯಾರೋ ಕುಳಿತಿದ್ದಾರೆ, ಯಾರು ಕುಳಿತವ್ರೆ? ಯಾರು? ಕರೆಕ್ಟ್? ಈಗ ಪ್ರಶ್ನೆ, ಎಡಭಾಗದಲ್ಲಿ ಅಮ್ಮ ಕುಳಿತಿದವ್ರೆ, ಬಟ್ ಆದ್ರೆ ಅವ್ರಿಬ್ಬರ ಮಧ್ಯದಲ್ಲಿ ಯಾರಾದ್ರೂ ಕುಳಿತಿದಾರ ಅಲ್ಲಿ? ಇಲ್ಲ. ಹೇಗೆ ಹೇಳ್ತೀರಿ ಇಲ್ಲ ಅಂತ ಹೇಳಿ? ಕಣ್ಣಿಗೆ ಕಾಣುವಂತ ಸಾಕ್ಷಿ ಆದ್ರೆ ಹೇಳ್ತಾ ಇದೆ. ಎಡಭಾಗದಲ್ಲಿ ಅಮ್ಮ ಕುಳಿತಿದ್ದಾರೆ, ಮಧ್ಯದಲ್ಲಿ ಯಾರು ಕೂಡ ಕುಳಿತಿಲ್ಲ. ಆದ್ರೆ ಬೈಬಲ್ ನ ಸಾಕ್ಷಿ ತೆಗೆದುಕೊಂಡ್ರೆ ಅವರಿಬ್ಬರ ಮಧ್ಯದಲ್ಲಿ ದೇವದೂತರು ಕುಳಿತಿದ್ದಾರೆ.
ಬೈಬಲ್ ಹೇಳ್ತದೆ, ನೀನು ಹೋಗುವಾಗಲೂ ಬರುವಾಗಲೂ ನಿಮ್ಮ ಕಾಲು ಕಲ್ಲಿಗೆ ತಾಗದಂತೆ ನಿಮ್ಮನ್ನು ಕಾಪಾಡ್ಲಿಕ್ಕಾಗಿ ನಿಮ್ಮ ಜೊತೆಯಲ್ಲಿ 6,000 ದೇವತೆಗಳು ಕೊಟ್ಟಿದ್ದಾನೆ. ಆ 6,000 ದೇವತರಲ್ಲಿ ಕೆಲವೊಂದು ದೇವದೂತರು ಇಲ್ಲಿ ಬಂದು ನಿಮ್ಮ ಪಕ್ಕದಲ್ಲಿ ಕುಳಿತಿದ್ದಾರೆ ನಿಮ್ಮನ್ನು ಕಾಪಾಡ್ಲಿಕ್ಕಾಗಿ. ಅರ್ಥ ಆಗ್ತಿದ್ಯಾ? ಹಲೋ, ಅದ್ರ ಅರ್ಥ ಏನು? ಇವನನ್ನು ಕಣ್ಣಾರೆ ದೇವತೆ ನೋಡದೆ ಹೋದ್ರು ಕೂಡ ದೇವರು ತನ್ನ ವಾಕ್ಯದ ಹೇಳಿದ್ದಾರೆ, ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ಎತ್ತಿಕೊಳ್ಳುವುದಕ್ಕೋಸ್ಕರ ನಾನು ನಿನ್ನನ್ನು ಕಾಯ್ದು ಪರಿಪಾಲಿಸಲಿಕ್ಕಾಗಿ ನಿನ್ನೊಂದಿಗೆ ನಾನು ಕಾವದೂತರನ್ನು ಕೊಟ್ಟಿದ್ದೇನೆ. ಕಾವದೂತರನ್ನು ಕಣ್ಣಾರೆ ನೋಡ್ತಾ ಇದ್ದೀರಾ ದೇವದೂತರನ್ನ? ಇಲ್ಲ, ಕಣ್ಣಾರು ಯಾವುದನ್ನ ನೋಡದೆ ಈವನ್ ಕಣ್ಣಾರು ಕಾಣುವ ಸಾಕ್ಷಿ ಆದ್ರೆ ಅಲ್ಲಿ ಇಲ್ಲದಿದ್ರು ಕೂಡ ದೇವರು ತನ್ನ ವಾಕ್ಯದ ಹೇಳಿದ್ದಾರೆ, ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ಎತ್ತಿಕೊಳ್ಳುವುದಕ್ಕೋಸ್ಕರ ನಿನ್ನೊಂದಿಗೆ ಸದಾಕಾಲ ನಿನ್ನ ಕಾಯ್ದು ಪರಿಪಾಲಿಸಲಿಕ್ಕಾಗಿ ದೇವದೂತರು ಕೊಟ್ಟಿದ್ದೇನೆ ಎಂಬುದಾಗಿ. ಅದರ ಅರ್ಥ, ನಿಮ್ಮಿಬ್ಬರ ಮಧ್ಯದಲ್ಲಿ ನೀವು ಕಣ್ಣಾರು ನೋಡ್ಲಿಕ್ಕೆ ಯಾವುದೇ ಸಾಕ್ಷಿ ಆಧಾರ ಇಲ್ಲದಿದ್ರು ಕೂಡ ಬೈಬಲ್ನ ಸಾಕ್ಷಿ ಆಧಾರ ಇದೆ. ನಿಮ್ಮಿಬ್ಬರ ಮಧ್ಯದಲ್ಲಿ ದೇವದೂತರು ಕುಳಿತಿದ್ದಾರೆ. ಅರ್ಥ ಆಗ್ತದೆಯಾ? ಹಾಗಾದ್ರೆ ನಿಮ್ಮ ಜೊತೆಲಿ ಸದಾಕಾಲ ದೇವದೂತರು ಇದ್ದಾರೆ ಅಂತ ಹೇಳಿದ್ಮೇಲೆ ನೀವೇನಾದ್ರೂ ಸಪೋಸ್ ಒಂದಿನ ರಾತ್ರಿ, ಅದು ಅಮಾವಾಸ್ಯೆ ರಾತ್ರಿ, ನೀವು ನಡ್ಕೊಂಡು ಹೋಗ್ತಾ ಇದ್ದೀರಿ. ನಡ್ಕೊಂಡು ಹೋಗುವಾಗ ಪ್ರೈಸ್ ಗಾಡ್, ಅದು ಕೂಡ ನಿಮ್ಮ ಮನೆಗೆ ಹೋಗ್ಬೇಕು, ಹುಣಸೆ ಮರದ ಕೆಳಗಡೆ ಹೋಗ್ಬೇಕು. ಹುಣಸೆ ಮರದ ಕೆಳಗಡೆ ಹೋಗ್ಬೇಕಾದ್ರೆ ಎದುರ್ಬೇಕಾ? ಎಷ್ಟು ಮಂದಿ ಹೋಗ್ತೀವಿ ಅಮಾವಾಸ್ಯೆ ದಿನ ಹುಣಸೆ ಮರದ ಕೆಳಗಡೆಯಿಂದ? ನೋಡು, ನಮ್ಗೆ ನಾಚಿಕೆ ಆಗ್ಬೇಕು, ದೊಡ್ಡದಾಗಿ ಹೇಳ್ತೀವಿ ಕ್ರಿಶ್ಚಿಯನ್, ಬಟ್ ಬೈಬಲ್ ಅದೇನೂ ಇಲ್ಲ. ಬಟ್ ಬೈಬಲ್ ಇಲ್ಲದೇ ಇರೋದು ನಂಬ್ತವೆ, ಬಟ್ ಬೈಬಲ್ ಇರೋ ವಾಕ್ಯ ನಮ್ಗೆ ಗೊತ್ತಿಲ್ಲ. ಹಲೋ, ಯಾಕೆ ಹೋಗಲ್ಲ ಅಮಾವಾಸ್ಯೆ ದಿನ ಹೊರಗಡೆ? ಮಕ್ಕಳು ಹೇಳ್ತೀವಿ ಅಮಾವಾಸ್ಯೆ ಹೊರಗಡೆ ಹೋಗ್ಬೇಡಿ. ಏನಕ್ಕೆ? ನಿಜವಲ್ಲೂ ಪ್ರಿಯರೇ, ಜಸ್ಟ್ ಅಮಾವಾಸ್ಯೆ ದಿನ ಹೊರಗಡೆ ಹೋಗ್ಬೇಡಿ ಎಂಬುದಾಗಿ ಏನು ಹೇಳ್ತಾ ಇದ್ದೀರಿ? ನಿಜವಲ್ಲೂ ನೀವು ಅಲ್ಲಿ ದೆವ್ವ ಇರ್ತದೆ ಎಂಬುದಾಗಿ ಏನ್ ಹೇಳ್ತಿದ್ದೀರಿ? ಆ ದೆವ್ವ ಇದೆ ಎಂಬುದಾಗಿ ಯಾರು ನಂಬಿದ್ದೀರಿ? ನಿಜವಾದ ದೆವ್ವ ನೋಡ್ಬೇಕಾದ್ರೆ ಏನು ಮಾಡಬೇಡಿ, ಕನ್ನಡಿ ತೆಗೆದುಕೊಂಡು ಎದುರುಗಡೆ ನೋಡ್ಕೊಳ್ಳಿ. ಕನ್ನಡಲ್ಲಿ ಯಾರು ನೋಡ್ತೀರಿ ಅವರೇ ದೊಡ್ಡ ದೆವ್ವ. ನೀವ್ ಯಾವಾಗ ದೇವರ ವಾಕ್ಯ ವಿರುದ್ಧ ನಂಬ್ತೀರಿ, ನಿಮ್ಮ ಜೀವನವನ್ನು ಸೈತಾನ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅಮಾವಾಸ್ಯೆ ಹುಣ್ಣಿಮೆ ಅನ್ನುವಂಥದ್ದು, ಪ್ರೈಸ್ ಬಿಡಿ ಗಾಡ್, ನಮ್ಮ ಅಪ್ಪ ಸ್ವಚ್ಛ ಮಾಡುವಂತಹ ಸೂರ್ಯ ಮತ್ತು ಚಂದ್ರ ನಡುವೆ ಆಗುವಂತಹ ಕಾರ್ಯಗಳದು. ನಮ್ಮ ಅಪ್ಪ ಸ್ವಚ್ಛ ಮಾಡಿರೋದು 15 ದಿನ ಕತ್ಲಾಗ್ತದೆ, 15 ಬೆಳಕಾಗ್ತದೆ. ಬಟ್ ನಾವು ನಂಬಿರೋದೇನು? ಸುತ್ತಮುತ್ತರು ಏನ್ ನಂಬ್ತಾರೋ ಅದನ್ನ ನಂಬ್ಕೊಂಡು ಹೋಗ್ತಾ ಇದಾವೆ. ನೋ, ನಾವೆಲ್ಲ ಪ್ರಿಯರೇ ನಮ್ಮ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ ಅಂತ ವಿಷಯಗಳು ತುಂಬಿಕೊಂಡಿರೋದ್ರಿಂದ ನಾವು ಅವ್ರ ತರನೇ ನಾವು ಕೂಡ ನಂಬಿರೋದ್ರಿಂದ ಅವ್ರು ಏನ್ ನಂಬಿದಾರೋ ಅದ್ರ ಪ್ರಕಾರ ಅವ್ರಿಗಾಗೋದು ಮಾತ್ರವಲ್ಲ, ನಮಗ್ ಕೂಡ ಆಗ್ತದೆ. ಇಲ್ಲಿ ಬೈಬಲ್ ಹೇಳ್ತದೆ, ಲೋಕದಲ್ಲಿ ಪ್ರೈಸ್ ಗಾಡ್ ಏನೇ ಶಕ್ತಿಗಳು ಬರಲಿ, ಎಲ್ಲವನ್ನ ಗೆಲ್ಲುವ ಶಕ್ತಿ ನಿಮ್ಮ ಒಳಗಡೆ ಇದೆ, ವಿಶ್ವಾಸಕ್ಕಿದೆ. ಉದಾಹರಣೆಗೆ ಅಮಾವಾಸ್ಯೆ ದಿನ ಬೆಳಿಗ್ಗೆ ಎದ್ದು ಮನೆ ಕಸ ಗುಡಿಸೋಣ ಅಂತ ಹೊರಡ ಬಂದ ತಕ್ಷಣ ನಿಮ್ಮ ಮನೇಲಿ ಎಡಗಡೆ ಬಲಗಡೆ ಆ ಕಡೆ ಒಂದು ಅರ್ಧ ಓಳು, ಈ ಕಡೆ ಒಂದು ಅರ್ಧ ಓಳು ನಿಮ್ಮೇಲೆ ಕಟ್ ಮಾಡಿ ಬಿಸಾಕಿದ್ದಾರೆ. ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಯಾರೋ ತಂದು ಇಟ್ಬಿಟ್ಟಿದ್ದಾರೆ, ಜ್ಯೂಸ್ ಮಾಡಕ್ ಕುಡಿಯೋಣ, ಕರೆಕ್ಟ್? ಏನ್ ಮಾಡ್ತೀವಿ? ಬಿಸಾಕ್ ಮುಂಚೆ ನಿಮ್ ಬಾಯಿಂದ ಯಾವ ತರ ಪದಗಳು ಬರ್ತದೆ? ಯಾವ ನನ್ನ ಅಂತವಳು ಇಂಥವಳು ಮನೆ, ಕರೆಕ್ಟ್? ಯಾಕೆ ನೀವು ಬೈತಾ ಇದ್ದೀರಿ? ನಿಜ ನೋಡಿದ್ರೆ ದೇವ್ರು ಥ್ಯಾಂಕ್ಸ್ ಹೇಳ್ಬೇಕು. ಒಂದ್ ನಿಂಬೆಹಣ್ಣು 5 ರೂಪಾಯಿ 10 ರೂಪಾಯಿ ಇದೆ, ಹೆಂಗೋ ದೇವ್ರು ಥ್ಯಾಂಕ್ ಗಾಡ್, ಜಸ್ಟ್ ಯಾರೋ ಪುಣ್ಯಾತ್ಮಕ್ಕೆಲ್ಲ ಮನೆ ಕೊಟ್ಟು ಕಳಿಸಿದ್ದಾರೆ. ನಮ್ಮ ಮನೇಲಿ ಚಾಕು ಅರ್ಥ ಇದೆಯೋ ಅರ್ಥ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರು ಕಟ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿ ಅದನ್ನ ತೆಗೆದುಕೊಂಡು ಆರಾಮ ಜ್ಯೂಸ್ ಮಾಡಿಕೊಂಡು ಇಲ್ಲ ಚಿತ್ರಾನ್ನ ಮಾಡ್ಕೊಂಡು ತಿಂದು ಆರಾಮ ಎಂಜಾಯ್ ಮಾಡ್ಬೋದು. ಒಂದ್ ನಿಂಬೆಹಣ್ಣಿಂದ ಒಂದು ವ್ಯಕ್ತಿ ತೊಂದರೆ ಕೊಡೋದಾಗಿದ್ರೆ ಪ್ರಿಯರೇ, ಅರಮನೆ ನಾವು ಬರ್ಸ್ಕೊಡೋದಾಗಿತ್ತು ನಿಂಬೆಹಣ್ಣುಗಳಲ್ಲಿ ಮಾಡಿಸಿ. ಮೂಢ ನಂಬಿಕೆ ಅದು. ಬೈಬಲ್ ಹೇಳ್ತದೆ, ಕ್ರಿಸ್ತ ಯೇಸುವಿನ ಯಾರು ವಿಶ್ವಾಸ ಬಿಟ್ಟಿದ್ದೀರಿ, ಯೇಸುವಿನ ರಕ್ತದ ಒಳಗಡೆ ಯಾರೆಲ್ಲ ಇದ್ದೀರಿ, ಯಾವ ಮಾಟ ಮಂತ್ರ ಶಕ್ತಿ ಟಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಲೋಕದಲ್ಲಿ ಇರುವಂತ ದುರಾತ್ಮನ ಶಕ್ತಿಗಿಂತ ನಮ್ಮ ಒಳಗಡೆ ಇರುವ ದೇವರು ತುಂಬಾ ಪವರ್ಫುಲ್. ಪ್ರಭೇಸು ನಿಮ್ಮ ಒಬ್ಬೊಬ್ಬರು ಒಳಗಡೆ ಇದ್ದಾರೆ, ನಿಮ್ಮ ಒಳಗಡೆ ಇದ್ದಾರೆ. ನಿಮ್ಮ ಒಳಗಡೆ ಇದ್ದ ಮೇಲೆ ನೀವೆಲ್ಲೆಲ್ಲಿ ಹೋಗ್ತೀರಿ, ನೀವೆಲ್ಲೂ ವಾಸ ಮಾಡ್ತಾ ಇದ್ದೀರಿ, ಅಲ್ಲಿ ಯೇಸುವಿನ ರಕ್ಷಣೆ ಇದೆ. ಅದಕ್ಕಾಗಿ ಬೈಬಲ್ ಹೇಳ್ತದೆ, ನಂಬುವವನಿಗೆ ಅಸಾಧ್ಯ ಯಾವುದೂ ಇಲ್ಲ. ಅದರ ಅರ್ಥ ಏನು? ನೀವು ಯಾವುದು ನಂಬ್ತೀರಿ, ನೀವು ನಂಬಿದಂತೆ ನಿಮ್ಗೆ ಆಗ್ತದೆ. ನಂಬಿದಂತೆ ನಿಮ್ಗೆ ಆಗ್ತದೆ. ನೀವ ನಿಂಬೆಹಣ್ಣು ನೋಡ್ಬಿಟ್ಟು ಜಸ್ಟ್ ನೀವು ಯಾರೋ ಏನೋ ಮಾಡಿಸ್ಬಿಟ್ಟವ್ರೆ
ಅಂತೇಳಿ ನೀವು ನಂಬಿದ್ರಿ, ನೀವು ನಂಬಿದಂತೆ ನಿಮ್ಗೆ ಆಗ್ತದೆ. ಕಂಡು ಜ್ವರದಲ್ಲ ನರಳ್ತೀರಿ. ಅದಕ್ಕೆ ಪ್ರಿಯರೇ, ಯೇಸು ಹೇಳಿರುವಂಥದ್ದು, ನನ್ನ ಮಕ್ಕಳು ಯಾಕೆ ಅಳಿದು ಹೋಗ್ತದ್ರ ಅಂತಂದ್ರೆ, ನನ್ನ ಮಕ್ಕಳಿಗೆ ನನ್ನ ವಾಕ್ಯದ ಬಗ್ಗೆ ತಿಳುವಳಿಕೆ ಇಲ್ಲ. ವಾಕ್ಯದ ಬಗ್ಗೆ ತಿಳುವಳಿಕೆ ಇದ್ರೆ ಏನ್ ಮಾಡ್ತೀರಿ? ಮೈ ಗಾಡ್, ಯಾರೋ ತಂದಿಟ್ಟಿದ್ದಾರೆ, ಒಳ್ಳೇದಾಯ್ತು. ಲೋಕದಲ್ಲಿರುವಂತ ದುರಾತ್ಮನ ಶಕ್ತಿಗಿಂತ, ಮಾಟ ಮಂತ್ರ ಶಕ್ತಿಗಿಂತ ನಾನು ಒಳಗಡೆ ಯೇಸು ಸ್ವಾಮಿ ತುಂಬಾ ಪವರ್ಫುಲ್ ಅಂತೇಳಿ, ಯೇಸು ನಾಮದಲ್ಲಿ ನಾನು ಏನೇ ಕುಡಿದ್ರು ಕೂಡ ನನಗೇನು ಆಗೋದಿಲ್ಲ ಅಂತೇಳಿ ಆರಾಮಾಗಿ ನನಗೆ 5 ರೂಪಾಯಿ ಉಳಿತು ಅಂತೇಳಿ ಆ ನಿಂಬೆಹಣ್ಣು ತೆಗೆದುಕೊಂಡು ಕ್ಲೀನ ತೊಳೆದ್ಬಿಟ್ಟು, ಅರ್ಶಿನ ಕುಂಕುಮ ತೊಳೆದ್ಬಿಟ್ಟು, ಕುಂಕುಮ ಅರ್ಶಿನ ಇದ್ರೂ ಪರವಾಗಿಲ್ಲ, ಚಿತ್ರಾನ್ನ ಹಾಕೋದು, ಚಿತ್ರಾನ್ನ ಹಿಂಡ್ಕೊಂಡು ಆರಾಮ ಚಿತ್ರಾನ್ನ ಮಾಡ್ತೀರಿ, ನಿಮ್ಗೇನು ಆಗಲ್ಲ. ನಾವು ಕೂಡ ಇದೆಲ್ಲ ನಂಬ್ಕೊಂಡು ಬಂದವನು 21 ವರ್ಷದಿಂದ, ನಿಂಬೆಹಣ್ಣು ಅದಕ್ಕೋಸ್ಕರ ಎದುರ್ಕೊಂಡು ಬಂದವನು. ಬಟ್ ಅದಾದ್ಮೇಲೆ ನಾನು ಆ ಕಾರ್ಯ ಮಾಡಿದ್ದೇನೆ, ನಮ್ಗೇನು ಆಗಿಲ್ಲ. ನೀವ್ ಯಾವಾಗ ಪ್ರಿಯರೇ ಅದು ನಂಬಿ ಹೊರಗಡೆ ಹೋಗಿ ಬೈತೀರಿ, ಆಗ ಯಾರಾದ್ರೂ ತಂದು ಕಟ್ ಮಾಡಿ ಇಟ್ಟಿರ್ತಾರಲ್ಲ ಅವ್ರಿಗೆ ಉಬ್ಬಿಸ್ತಾ ಇದ್ರಿ. ಇವ್ರು ಭಯಪಡಿಸ್ಬೇಕಾದ್ರೆ ನೋಡು, ಈ ತರ ನಿಂಬೆಹಣ್ಣು ತಂದು ಇಟ್ಬಿಟ್ರೆ ಸಾಕು, ಇವ್ರು ಭಯಪಡಿಸ್ಬೋದು. ನಿಮ್ಮ ನಂಬಿಕೆ ಯಾವಾಗ ದೇವರ ಮೇಲೆ ಇರೋ ನಂಬಿಕೆ ಹೋಗಿ ನಿಂಬೆಹಣ್ಣು ಮೇಲೆ ಹೋಗ್ತದೋ, ನಿಮ್ಮ ಕೈಯಾರ ನೀವೇ ಬಂಧನಕ್ಕೊಳಗಾಗ್ತೀರಿ. ಅದಕ್ಕೆ ಪ್ರಿಯರೇ, ದೇವರ ವಾಕ್ಯ ಪದೇ ಪದೇ ಆಲಿಸೋದ್ರಿಂದ ಯಾವ ರೀತಿ ವಿಶ್ವಾಸ ಬರ್ತದೋ, ಅದೇ ತರ ಲೋಕದ ನ್ಯೂಸ್ಗಳನ್ನ ಅವ್ರೇನ್ ಹೇಳ್ತಾರೆ ಇವ್ರೇನ್ ಹೇಳ್ತಾರೆ ಅಂತ ದೇವರ ವಾಕ್ಯ ವಿರುದ್ಧವಾದಂತ ನುಡಿಗಳನ್ನು ಆಲಿಸೋದ್ರಿಂದ ಭಯ ಉತ್ಪತ್ತಿ ಆಗ್ತದೆ. ಉದಾಹರಣೆಗೆ ಯೋಬನಿಗೆ 10 ಜನ ಮಕ್ಕಳಿದ್ರು, ಕರೆಕ್ಟ್? 10 ಮಂದಿ ಮಕ್ಕಳು, ಹೌದಾ? 7 ಜನ ಗಂಡು ಮಕ್ಕಳು, 3 ಜನ ಸುಂದರಿಯರು, 3 ಜನ ಹೆಣ್ಣು ಮಕ್ಕಳು. ಪ್ರಿಯರೇ, ಯೋಬನ ಕುಟುಂಬ ಒಂದೇ ದಿನದಲ್ಲಿ ಅವನ ಆಸ್ತಿ ಪಾಸ್ತಿ ಸುಟ್ಟೋಯ್ತು. 1200 ಕತ್ತೆಗಳು ಸತ್ತೋದ್ವು, ಅವನ ಮೆದೆಗಳಿಗೆ ಬೆಂಕಿ ಬೀಳ್ತು. ಕೊನೆಗೆ ಒಂದೇ ದಿನದಲ್ಲಿ 10 ಜನ ಮಕ್ಕಳು ಸತ್ತೋದ್ರು, 1000 ಜನ ಸೇವಕರು ಸತ್ತೋದ್ರು. ಯಾರು ಇದನ್ನೆಲ್ಲ ಮಾಡಿದ್ರು? ಹೇಗೆ ಅವನ ಜೀವನ ಅಷ್ಟು ಬೇಗ ಹಾಳಾಯ್ತು? ಅವನ ಜೀವನ ಹಾಳಾಗ್ಲಿಕ್ಕೆ ಕಾರಣ ಯಾರು? ಯೋಬನ ಕಾರ್ಯ ಕೇಳಿದ್ದೀರಾ ನೀವು ಬೈಬಲಲ್ಲಿ? ಯೋಬ ಇದ್ದಾರೆ ಬೈಬಲ್ ನೋಡಿದ್ದೀರಾ? ಯೋಬ ಮೂರಣ ದೇಶದಲ್ಲಿ ದೊಡ್ಡ ಶ್ರೀಮಂತ ವ್ಯಕ್ತಿ, ಅಷ್ಟು ಮಟ್ಟ ದೇವರು ಕೊಟ್ಟಿರ್ತಾರೆ ಅವನಿಗೆ ಆಸ್ತಿ ಪಾಸ್ತಿಯನ್ನು. ಬಟ್ ಆದ್ರೆ ಒಂದೇ ಒಂದು ಶಾರ್ಟ್ ಅಲ್ಲಿ 10 ಜನ ಮಕ್ಕಳು ಸತ್ತೋದ್ರು, 1000 ಎಕರೆ ಜಮೀನು ಬೆಂಕಿ ಬೀಳ್ತು, 1000 ಜನ ಸೇವಕರು ಸತ್ತೋದ್ರು, 1000 ಕುರಿಗಳು ದನ ಕರುಗಳೆಲ್ಲ ಸತ್ತೋದ್ವು, ಕತ್ತೆಗಳು ಕುದುರೆಗಳು ಎಲ್ಲ ಸತ್ತೋದ್ವು. ಕೊನೆಗೆ ಅವನ ಶರೀರ ಎಲ್ಲ ಗಾಯ ಆಯ್ತು. ಹೆಂಗೆ ಪ್ರಿಯರೇ, ಒಂದೇ ದಿನದಲ್ಲಿ ಅಂದ್ರೆ ಒಂದೇ ಶಾರ್ಟ್ ಅಲ್ಲಿ ಅದೆಲ್ಲ ಸಾಯ್ಲಿಕ್ಕೆ ಕಾರಣ ಏನಾಯ್ತು? ಯಾವ್ದು ಕಾರಣ? ಯಾರು ಕೊಲೆ ಮಾಡಿದ್ರು? ಅವನ್ನ ಕೇಳೋಣ. ಯೋಬಣ ಹೆಂಗೆ ನಿನ್ ಮನೆ ಹಾಳಾಗೋಯ್ತು ಹೇಳೋಣ. ಅವನು ಹೇಳ್ತಾನೆ ನೋಡಿ, ಕೇಳಿ. ಯೋಬ 3:25 ಯೋಬ 3:25. ಮೈಕ್ ಈ ಮೈಕ್ ಆನ್ ಮಾಡಿ. ನನಗೆ ಭಯ ಹುಟ್ಟಿಸಿದೊಡನೆ, ನನಗೆ ಹುಟ್ಟಿಸಿ ಅಲ್ಲ, ಹುಟ್ಟಿದೊಡನೆ, ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಬಂದೊದಗುತ್ತದೆ, ಆಪತ್ತು ಬಂದೊದಗುತ್ತದೆ. ಯಾವುದಕ್ಕೆ ಅಂಜುತ್ತೇನೋ, ನಾನು ಯಾವುದಕ್ಕೆ ಅಂಜುತ್ತೇನೋ ಅದೇ ತಪ್ಪದೆ ಸಂಭವಿಸುತ್ತದೆ, ಅದು ತಪ್ಪದೆ ಸಂಭವಿಸುತ್ತದೆ. ನನಗೆ ಭಯ ಬಂದೊಡನೆ, ನನಗೆ ಭಯ ಹುಟ್ಟಿದೊಡನೆ ನನಗೆ ಆಪತ್ತು ಬಂದೊದಗುತ್ತದೆ. ನಾನು ಯಾವುದು ಕಂಜುತ್ತೇನೋ ಅದು ತಪ್ಪದೆ ಸಂಭವಿಸ್ತದೆ. ಯೋಬನ ಕುಟುಂಬ ಹಾಳಾಗ್ಲಿಕ್ಕೆ ಸೈತನ್ ಕಾಣಲ್ಲ, ಯೋಬನ ಕುಟುಂಬ ಹಾಳಾಗ್ಲಿಕ್ಕಾಗಿ ಅವನಲ್ಲಿ ಬಂದಂತ ಭಯ ಕಾರಣ. ನೀವು ಅಷ್ಟೇ ಪ್ರಿಯರೇ, ಯಾವುದನ್ನು ಭಯ ಪಡ್ತಾ ಇದ್ದೀರಿ ಆ ಭಯ ನಿಮ್ಮ ಭವಿಷ್ಯ ಹಾಳಾಗ್ತದೆ. ಆ ಭಯ ಬಿಟ್ಟೋಗ್ಬೇಕಾದ್ರೆ ನೀವು ಯಾವ ಏರಿಯಾದಲ್ಲಿ ಭಯ ಪಡ್ತಾ ಇದ್ದೀರಿ ಆ ಏರಿಯಾದಲ್ಲಿ ನಿಮ್ಮ ವಿಶ್ವಾಸ ಬಲಪಡಿಸ್ಕೊಂಡ್ರೆ ಮಾತ್ರ ಪ್ರಿಯರೇ ಆ ವಿಶ್ವಾಸ ಭಯದ ಮೇಲೆ ಜೀವನ ಕೊಡ್ತದೆ. ಸೊ ದೇವರ ವಾಕ್ಯ ಗೊತ್ತಿರಲೇಬೇಕು. ಅದಕ್ಕೆ ಇನ್ನೊಂದು ಉದಾಹರಣೆ, ಫಾರ್ ಎಕ್ಸಾಂಪಲ್, ನಾವೆಲ್ಲರೂ ಕೂಡ ಪ್ರೈಸ್ ಗಾಡ್ ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡುವ ವ್ಯಕ್ತಿಗಳಾಗಿದ್ದಾರೆ. ನಾವು ಹೇಳ್ತೇವೆ ಪ್ರತಿಯೊಂದು ಸಲ ಕೂಡ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನಾವು ಹೇಳ್ತೇವೆ ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡ್ತೇವೆ, ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಖಂಡಿತವಾಗಿಯೂ ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡೋದಾದ್ರೆ ಆ ವಿಶ್ವಾಸ ಆ ರೋಗವನ್ನು ಗುಣಪಡಿಸಬೇಕು, ಆ ವಿಶ್ವಾಸ ಬಂಧನ ಮುರಿದಾಕಬೇಕು, ಆ ವಿಶ್ವಾಸ ನಿಮಗಿರುವಂತಹ ಸಾಲದವರೆಯನ್ನು ನಾಶಗೊಳಿಸಬೇಕು. ವಿಶ್ವಾಸ ವಿಶ್ವಾಸ ವಿಶ್ವಾಸ. ಉದಾಹರಣೆಗೆ ನಾನು ನಿಮ್ಗೆ ಕೇಳ್ತೇನೆ, ಸಪೋಸ್ ನಿಮ್ಮ ಶರೀರದಲ್ಲಿ ಏನಾದರೂ ರೋಗ ಬಂದ್ರೆ, ನಿಮ್ಮ ಶರೀರದಲ್ಲಿ ಏನಾದ್ರು ನೋವಿದ್ರೆ ಏನಂತ ಪ್ರೇಯರ್ ಮಾಡ್ತೀರಿ? ಸಪೋಸ್ ಏನಾದ್ರು ನಿಮ್ಗೆ ಮಂಡಿ ನೋವು ಬಂತು ಅಂತ ತಿಳ್ಕೊಳ್ಳಿ, ಉದಾಹರಣೆ, ಏನಂತ ಪ್ರೇಯರ್ ಮಾಡ್ತೀಯ? ಯೇಸುವೆ ಬೇಗ ಮಂಡಿ ಹೋಗ್ಲಿ, ಮಂಡಿ ನೋವು ಹೋಗ್ಲಿ. ಓಕೆ, ಮಂಡಿ ನೋವು ಹೋಗ್ಲಿ, ನಾನು ಮಂಡಿ ಹೋಗ್ಲಿ ಅನಿಸ್ತದೆ.
ಮಂಡಿ ನೋವು ಹೋಗ್ಲಿ. ಕರೆಕ್ಟ್. ಏನಂತ ಪ್ರೇ ಮಾಡ್ತೀವಿ ಸಿಸ್ಟರ್? ಸಪೋಸ್ ಮಂಡಿ ನೋವು ಬಂದ್ರೆ ಯೇಸುವೆ ಗುಣ ಮಾಡಿ ಸಿಸ್ಟರ್. ಏನಂತ ಪ್ರೇ ಮಾಡ್ತೀರಿ ನೀವು? ಮಂಡಿ ನೋವು ಬಂದ್ರೆ ಯೇಸುವೆ ಗುಣಪಡಿಸಿ. ಗುಡ್. ಅದೇ ತರ ಥ್ಯಾಂಕ್ ಗಾಡ್. ಜಸ್ಟ್ ನಮ್ಮ ಸಹೋದರರು ಏನಂತ ನೀವು ಪಟ್ಟಂತ ಆನ್ಸರ್ ಕೊಡ್ತಾ ಇದ್ದೀರಿ. ಸಪೋಸ್ ನಿಮ್ಗೆ ಮಂಡಿ ನೋವು ಬಂತು, ಮಂಡಿ ನೋವು ಬಂದ್ರೆ ಏನಂತ ಪ್ರೇ ಮಾಡ್ತೀವಿ? ಮಂಡಿ ನೋವು ಹೋಗ್ಲಿ. ಕರೆಕ್ಟ್ ಅಮ್ಮ? ಕರೆಕ್ಟ್ ಅಮ್ಮ? ಕರೆಕ್ಟ್. ಮಂಡಿ ಹೋಗ್ಲಿ, ಮಂಡಿ ನೋವು ಹೋಗ್ಲಿ, ಮಂಡಿ ನೋವು ಹೋಗ್ಲಿ. ಅದರ ಅರ್ಥ ನಾವು ಪ್ರೇರ್ ಮಾಡೋದೇನು? ಯೇಸುವೆ ನನ್ನ ಮಂಡಿ ನೋವನ್ನು ಗುಣಪಡಿಸು. ಕರೆಕ್ಟಾ? ನಾವು ನಂಬಿಕೆ ಇಟ್ಟಿದ್ದೀವಿ, ಯಾಕಂದ್ರೆ ಯೇಸು ಗುಣಪಡಿಸ್ತಾರೆ ಅಂತೇಳಿ ಖಂಡಿತ ಅದಕ್ಕೋಸ್ಕರ ಪ್ರೇರ್ ಮಾಡ್ತಾರೆ. ನನ್ನ ಪ್ರಶ್ನೆ ಅಂತಂದ್ರೆ, ಪ್ರೈಸ್ ಗಾಡ್, ನೀವು ಮಾಡುವಂತ ಪ್ರಾರ್ಥನೆ ವಿಶ್ವಾಸ ಭರಿತವಾಗಿದ್ರೆ ಬೈಬಲ್ ಹೇಳ್ತದೆ, ವಿಶ್ವಾಸ ಭರಿತವಾದ ಪ್ರಾರ್ಥನೆ ರೋಗಿನ ಗುಣಪಡಿಸ್ತದೆ. ವಿಶ್ವಾಸ ಅಂದ್ರೇನು? ಕಣ್ಣಿಗೆ ಕಾಣದೆ ಇರುವಂತದ್ದನ್ನು ನಂಬಿರುವಂತದ್ದು. ಈಗ ನಿಮ್ಮಲ್ಲಿ ಆಲ್ರೆಡಿ ಮಂಡಿ ನೋವಿದೆ. ಈಗ ನೀವು ಯೇಸುವೆ ನನ್ನ ಮಂಡಿ ನೋವನ್ನು ಗುಣಪಡಿಸು ಅಂತ ನೀವು ಕೇಳ್ಕೊಳ್ಳೋದಾದ್ರೆ ಅಲ್ಲಿ ಇರೋದನ್ನ ಮಾತನಾಡ್ತಾ ಇದ್ದೀರಾ ಅಥವಾ ಇಲ್ದನ ಇರೋದನ್ನ ಮಾತಾಡ್ತಾ ಇದ್ದೀರಾ? ಇರೋದನ್ನ ಮಾತಾಡ್ತಾ ಇದ್ದೀರಿ. ಇರೋದನ್ನ ಮಾತಾಡಿದ್ರೆ ವಿಶ್ವಾಸ ಅಂತ ಹೇಳ್ತಾರ? ಅಲ್ಲಿ ಏನಿದೆಯೋ ಅದ್ರ ಬಗ್ಗೆ ಮಾತನಾಡುವಂಥದ್ದು ವಿಶ್ವಾಸ ಅಲ್ಲ. ಅಲ್ಲಿ ಏನ್ ಬೇಕಾಗಿದೆಯೋ ಅದ್ರ ಬಗ್ಗೆ ಮಾತನಾಡುವಂಥದ್ದು ವಿಶ್ವಾಸ. ಅರ್ಥ ಆಗ್ತಿದೆಯಾ? ಈಗ ಉದಾಹರಣೆಗೆ ನನಗೆ ಮಂಡಿ ನೋವು ಇಲ್ದನಿದ್ರೆ ನಾನು ದೇವ್ರ ಹತ್ರ ಹೋಗಿ ಯೇಸುವೆ ಗುಣಪಡಿಸು ಅಂತ ನಾನು ಪ್ರೇರ್ ಮಾಡ್ತೀನಿ? ಇಲ್ಲ. ಯಾಕಂದ್ರೆ ನಾನು ಯಾವ ರೋಗಿ ಅಲ್ಲ, ನನಗೆ ಮಂಡಿ ನೋವಿಲ್ಲ. ನಿಮಗೆ ಮಂಡಿ ನೋವಿದೆ, ಅದಕ್ಕೋಸ್ಕರ ದೇವರ ಹತ್ರ ಕೇಳ್ತಾ ಇದ್ರಿ, ಯೇಸುವೆ ಈ ಮಂಡಿ ನೋವನ್ನು ಗುಣಪಡಿಸು. ಆಗ ನೀವೇನಂತ ನಂಬಿದ್ದೀರಿ? ನಾನು ಮಂಡಿ ನೋವಿನ ರೋಗಿಯಾಗಿದ್ದೇನೆ. ಕರೆಕ್ಟ್? ನೀವು ನಂಬಿದ್ದೀರಿ, ನನಗೆ ಮಂಡಿ ನೋವಿದೆ, ನನ್ನ ರೋಗ ಇದೆ, ಅದಕ್ಕೋಸ್ಕರ ದೇವರ ಹತ್ರ ಹೋಗಿ ಹೇಳ್ತಿದ್ರಿ ಯೇಸುವೆ ಗುಣಪಡಿಸು ಅಂತ ಹೇಳಿ. ಬಟ್ ನಿಮ್ಮ ನಂಬಿಕೆಯನ್ನು ನೀವು ರೋಗಿಯಾಗಿದ್ದೀರಿ. ನಾನೇಕೆ ಪ್ರೇಯರ್ ಮಾಡ್ಲಿಕ್ಕೆ ಹೋಗ್ತಲ್ಲ? ನಾನು ರೋಗಿ ಅಲ್ಲ, ನನ್ನ ಶರೀರದಲ್ಲಿ ಯಾವುದೇ ಮಂಡಿ ನೋವಿಲ್ಲ. ನಿಮ್ಮ ಮಂಡಿಯಲ್ಲಿ ನೋವಿರೋದ್ರಿಂದ, ನೀವು ಅದನ್ನು ನಂಬಿರೋದ್ರಿಂದ ಹೋಗಿ ಹೇಳ್ತಿದ್ರಿ ಯೇಸುವೆ ನನ್ನನ್ನು ಗುಣಪಡಿಸು, ನಾನು ಗುಣ ಹೊಂದಿಲ್ಲ, ನನ್ನ ಶರೀರ ನೋವಿದೆ, ರೋಗ ಇದೆ. ನೀವ್ ಯಾವಾಗ ನನ್ನ ಮಂಡಿ ನೋವಿದೆ, ನಾನು ರೋಗಿ ಅಂತ ನಂಬ್ತೀರಿ, ಬೈಬಲ್ ಹೇಳ್ತದೆ ನೀವೇನಂತ ನಂಬಿದ್ದೀರಿ, ನೀವು ನಂಬಿದ್ದು ನಿಮ್ಗೆ ಆಗ್ತದೆ. ನೀವು ನಂಬಿರೋದೇನು? ರೋಗಿ. ನೀವು ಪ್ರೇಯರ್ ಮಾಡಿದ್ಮೇಲೆ ಬರೋದೇನು? ನೀವೇನ್ ನಂಬಿದ್ದೀರಿ ಅದ್ರ ಪ್ರಕಾರ ನಿಮ್ಗೆ ಆಗ್ತದೆ. ಎರಡನೇದು, ಇಲ್ಲ ಬ್ರದರ್, ನಾವು ನಂಬಿದ್ದೀನಿ ಯೇಸುವೆ ಗುಣಪಡಿಸ್ತಾರಂತೇಳಿ ನಾವು ಹೋಗಿ ಕೇಳ್ಕೊಳ್ತಾ ಇದ್ದೇವೆ. ಯೇಸುವೆ ಗುಣಪಡಿಸು ಅಂತ ಕೇಳುವಾಗ ಯೇಸುವೆ ಗುಣಪಡಿಸ್ತಾರಂತೇಳಿ ನಾನು ನಂಬಿರೋದ್ರಿಂದ ನಾನು ಹೋಗಿ ಯೇಸು ಅಂತ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವಿಷಯ ಗೊತ್ತಾಗಬೇಕು. ಏನಂತಂದ್ರೆ, ನೀವು ಬಾಯಿಂದ ಹೇಳುವಂತ ಪ್ರಾರ್ಥನೆ ವಿಶ್ವಾಸಕ್ಕೆ ಅನುಗುಣವಾಗಿ ಇಲ್ಲದೆ ಸಮಸ್ಯೆಗೆ ಅನುಗುಣವಾಗಿದ್ರೆ ಆ ಪ್ರಾರ್ಥನೆ ಯಾವ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಸ್ವಲ್ಪ ಕಿಂಚಿತ್ತು ಕೂಡ ಒಳ್ಳೇದು ಮಾಡೋದಿಲ್ಲ. ಬದಲಾಗಿ ಸೇಮ್ ಪ್ರೇಯರ್ ನಿಮ್ಮ ಭವಿಷ್ಯವನ್ನು ಹಾಳು ಮಾಡುತ್ತದೆ. ಹಲೋ, ಇನ್ನೊಂದ್ಸಲ ಹೇಳ್ತೇನೆ, ನೀವು ಬಾಯಿ ಹೇಳುವಂತ ಪ್ರಾರ್ಥನೆ ವಿಶ್ವಾಸ ಭರಿತವಾದ ಪ್ರಾರ್ಥನೆ ಆಗದೆ ಹೋದ್ರೆ, ವಿಶ್ವಾಸ ಅಂದ್ರೇನು? ವಿಶ್ವಾಸ ಹೇಗೆ ಬರುವಂಥದ್ದು? ದೇವರ ವಾಕ್ಯವನ್ನ ಪದೇ ಪದೇ ಆಲಿಸುವಂಥದ್ದು. ಅದೇ ತರ ನಿಮ್ಮ ಪ್ರಾರ್ಥನೆ ಬಂದು ದೇವರ ವಾಕ್ಯಕ್ಕೆ ಅನುಗುಣವಾಗಿದ್ರೆ ಆ ಪ್ರಾರ್ಥನೆ ನಿಮ್ಮ ಜೀವ ತಂದು ಕೊಡ್ತದೆ. ಬಟ್ ನಿಮ್ಮ ಪ್ರಾರ್ಥನೆ ಬಂದು ದೇವರ ವಾಕ್ಯ ಪ್ರಕಾರ ಇಲ್ಲದೆ ಸಮಸ್ಯೆಗಳಿಗೆ ಅನುಗುಣವಾಗಿ ದೇವರ ವಾಕ್ಯ ವಿರುದ್ಧವಾಗಿದ್ರೆ ಸೇಮ್ ಪ್ರೇಯರ್ ನಿಮಗೆ ಮರಣವನ್ನು ತರುತ್ತದೆ. ವಿಶ್ವಾಸ ಯಾವ ರೀತಿ ನುಡಿಬೇಕು ಅಂತೇಳಿ ಯೋವೇಲ 3:10 ತೆಗಿರಿ, ಅದೊಂದು ವಾಕ್ಯ ನೋಡೋಣ. ಯೋವೇಲ 3:10, ಜೋಯಲ್ 3:10. ಯೋವೇಲನ ಗ್ರಂಥ 3:10. ಓಕೆ, ಅದನ್ನ ಸ್ವಲ್ಪ ತೆಗೆತಂಗೆ ಲೇಟ್ ಆಗ್ತದೆ, ಹುಡುಕಿ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಕಡೆ ಗಮನ ಕೊಡಿ, ಬಾಕಿ ಅವ್ರು ತೆಗೆತಾನೆ. ಅನೇಕ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ನಾವು ದೇವ್ರ ಬಳಿಗೆ ಹೋಗ್ತೇವೆ, ಯೇಸುವೆ ನನ್ನ ಮಂಡಿ ನೋವನ್ನು ಗುಣಪಡಿಸಿ ಅಂತ ನಾವು ಏನ್ ದೇವ್ರು ಕೇಳ್ತೇವೋ ನಾವು ತಿಳ್ಕೊಂಡಿದ್ದೇವೆ ದೇವ್ರು ನನ್ನ ಗುಣಪಡಿಸ್ತಾರೆ ಎಂಬುದಾಗಿ. ಬಟ್ ದೇವ್ರ ವಾಕ್ಯ ಹೇಳ್ತದೆ. ಓಕೆ, ಓದಿ, ಸಿಗ್ತಾ? ಯೋವೇಲ 3:10 ಓದಮ್ಮ. ನಿಮ್ಮ ನೇಗಿಲುಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿ ಮಾಡಿರಿ. ಕುಡುಕೋಲುಗಳನ್ನು ಬರ್ಜಿಗಳನ್ನಾಗಿ ಮಾರ್ಪಡಿಸಿರಿ.
ಬಲಹೀನನು ಸಹ ಬಲಾಢ್ಯನಂತೆ ಯುದ್ಧಕ್ಕೆ ನಿಂತುಕೊಳ್ಳಲಿ. ಇಲ್ಲಿ ಆತರ ಇದೆ. ಬಲಹೀನನು ಕೂಡ ಬಲಾಢ್ಯನಂತೆ ಯುದ್ಧಕ್ಕೆ ನಿಂತುಕೊಳ್ಳಿ ಎಂಬುದಾಗಿ. ಆಕ್ಚುಲಿ ಕರೆಕ್ಟ್ ಟ್ರಾನ್ಸ್ಲೇಷನ್ ಇರ್ತದೆ, ಲೆಟ್ ದ ವೀಕ್, ಬಲಹೀನನು ಲೆಟ್ ದ ವೀಕ್ ಸೇ, ಬಾಯಿ ತೆಗೆದು ಬಾಯಿನ ಜೋರು ಓಪನ್ ಮಾಡಿ ಹೇಳಿ, ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ಅದರ ಅರ್ಥ ಬಲಹೀನನು ತಾನು ಬಾಯಿ ಹೇಳಿ ನಾನು ಶೂರನಾಗಿದ್ದೇನೆ ಎಂಬುದಾಗಿ. ಅಲ್ಲಿ ಈ ರೀತಿ ಹೇಳ್ತಾರೆ ದೇವರು, ಯಾರು ಬಲಹೀನರಾಗಿದ್ದಾರೋ ಅವ್ರು ನನ್ನ ಬಳಿಗೆ ಬಂದು ಪ್ರಾರ್ಥಿಸಲಿ, ನಾನು ನಿಮಗೆ ಶಕ್ತಿಯನ್ನು ಕೊಡ್ತೀನಿ ಅಂತ ಹೇಳ್ತಲ್ಲ. ಬಲಹೀನನು ಲೆಟ್ ದ ವೀಕ್ ಸೇ ನಾಟ್ ಪ್ರೇ, ಪ್ರೇ ಅಲ್ಲ, ಪ್ರೇಯರ್ ಮಾಡಿ ಅಂತ ಹೇಳ್ತಲ್ಲ. ಬಲಹೀನನು ಅವನಿರುವಂತ ಪರಿಸ್ಥಿತಿಯ ಮಧ್ಯದಲ್ಲೇ ಅವನು ಬಾಯಿ ತೆಗೆದು ಅಲ್ಲಿರೋದನ್ನ ಹೇಳೋದು ಬೇಡ, ನಾನು ವೀಕ್ ಆಗಿದ್ದೀನಿ ಅಂತ ಹೇಳೋದು ಬೇಡ. ಬದಲಿಗೆ ಅವನಿಗೆ ಏನ್ ಆಗ್ಬೇಕಾಗಿದ್ದಾನೋ ಅದನ್ನ ಬಾಯಿ ತೆಗೆದು ವಿಶ್ವಾಸದೊಂದಿಗೆ ನುಡಿಲಿ. ವಿಶ್ವಾಸ ಅಂದ್ರೆ ಕಣ್ಣಿಗೆ ಕಾಣದೆ ಇರುವಂತದ್ದನ್ನ ದೇವರ ವಾಕ್ಯ ಹೇಳ್ತದೋ ಅದು ನಂಬಿ ಅದಕ್ಕೆ ಅನುಗುಣವಾಗಿ ನುಡಿಯುವಂಥದ್ದು. ಕಣ್ಣಾರೆ ಕಾಣುವ ಸಾಕ್ಷ್ಯ ಹೇಳ್ತದೆ, ನಾನು ವೀಕ್ ಆಗಿದ್ದಾನೆ, ಬಲಹೀನನಾಗಿದ್ದಾನೆ. ಬಟ್ ದೇವರು ಹೇಳ್ತಾ ಇದ್ದಾರೆ, ಬಲಹೀನನು ತಾನು ಬಾಯಿ ತೆಗೆದು ಶೂರ ಎಂಬುದಾಗಿ ಹೇಳಿ. ಹಾಗೆ ರೋಗಿ ಏನಂತ ಹೇಳ್ಬೇಕು? ಬಲಹೀನ ನಾನು ಶೂರ ಅಂತ ಹೇಳ್ಬೇಕು, ನಾನು ಬಲಶಾಲಿ ಆಗಿದ್ದೇನೆ ಎಂಬುದಾಗಿ ಹೇಳ್ಬೇಕು. ಹಾಗಾದ್ರೆ ರೋಗಿ ಏನಂತ ಹೇಳ್ಬೇಕು? ಮಂಡಿನೋವಿರೋರು ಏನಂತ ಹೇಳ್ಬೇಕು? ಮಂಡಿನೋವನ್ನು ಹೊತ್ಕೊಂಡು ಯೇಸು ಬಳಿ ಹೋಗಿ ಪ್ರೇಯರ್ ಮಾಡಿ ಅಂತ ಹೇಳ್ತಾ ಇದಾರ? ನೋ. ರೋಗಿ ಅವನು ಹೇಳ್ಬೇಕು ನಾನು ಆರೋಗ್ಯವಂತನಾಗಿದ್ದಾನೆ. ಯಾವ ಆಧಾರದ ಮೇಲೆ ಹೇಳ್ತಾರೆ ಅವನು? ಹಂಗಾದ್ರೆ ನೀವು ಕೇಳ್ಬೇಕು, ಹಂಗಾದ್ರೆ ಬ್ರದರ್ ಮಂಡಿ ನೋವಿದ್ರೆ ಆಗ ನಾನು ಆರೋಗ್ಯವಂತ ಅಂತ ಹೇಳ್ಕೊಂಡು ಹೋಗೋದ್ರಿಂದ ಗುಣ ಆಗ್ಬಿಡ್ತೇನೆ? ಖಂಡಿತ ಗುಣ ಆಗಲ್ಲ. ಆದ್ರಿಂದ ನಿಮ್ಗೊಂದು ವಿಷಯ ಗೊತ್ತಿರಬೇಕು, ದೇವರ ವಾಕ್ಯ ಸತ್ಯ ಗೊತ್ತಿರಬೇಕು, ಸತ್ಯ ಬೇಡ್ಕೊಳ್ಳುವಂಥದ್ದು. ಈಗ ಉದಾಹರಣೆಗೆ ಪ್ರೈಸ್ ಗಾಡ್, ನೀವೇನನ್ನ ಬಾಕಿ ಹಿಡಿತೀರಿ ಆ ಪ್ರಾರ್ಥನೆ ಬಂದು ದೇವರ ವಾಕ್ಯದ ಪ್ರಕಾರ ಇದ್ರೆ ನಿಮಗೆ ಜೀವ ಬರ್ತದೆ. ದೇವರ ವಾಕ್ಯ ವಿರುದ್ಧವಾಗಿದ್ರೆ ಮರಣ ಬರ್ತದೆ. ಅದನ್ನಾಗಿದೆ ಜ್ಞಾನೋಕ್ತಿ 18:21 ಹೇಳುವಂಥದ್ದು. ಜೀವ ಮತ್ತು ಮರಣ ಶಕ್ತಿ ನಿಮ್ಮ ನಾಲಿಗೆಯಲ್ಲಿದೆ, ನೀವೇನನ್ನ ಬಾಕಿ ಹಿಡಿತೀರಿ ಅದರ ಪ್ರಕಾರ ಫಲ ಬರ್ತದೆ. ಈಗ ನೀವು ಮಾವಿನ ಬೀಜ ಹಾಕಿದ್ರೆ ಯಾವ ಹಣ್ಣು ಬರ್ತದೆ? ಮಾವಿನ ಹಣ್ಣು. ನೀವು ಮಾವಿನ ಬೀಜ ಹಾಕ್ಬಿಟ್ಟು ದೇವರ ಹತ್ರ ಹೋಗಿ ಸಪಡ ಕೊಡು ಅಂತ ಪ್ರೇಯರ್ ಮಾಡ್ತಿದ್ದೀರಿ, ಸಪಡ ಬರ್ತದ? ಯಾಕೆ ಬರಲ್ಲ? ನೀವು ಹಾಕಿರೋದು ಮಾವಿನ ಬೀಜ. ಅದೇ ತರ ದೇವರು ಹೇಳ್ತಾರೆ, ನೀನ್ ಏನನ್ನ ಬಾಯಿ ಹಿಡಿತೀಯೋ ನಿನ್ನ ಬಾಯಿಂದ ಬರುವಂತ ಬೀಜಗಳು ದೇವರ ವಾಕ್ಯ ಆಗಿದ್ರೆ ಆ ವಾಕ್ಯ ಜೀವದ ಫಲ ಉತ್ಪತ್ತಿ ಮಾಡ್ತದೆ. ಬಟ್ ನಿನ್ನ ಬಾಯಿಂದ ಬರುವಂತ ನುಡಿಗಳು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನುಡಿಗಳಾಗಿದ್ರೆ ಆ ವಿರುದ್ಧವಾದ ನುಡಿಗಳು ನಿನಗೆ ಮರಣ ತರ್ತದೆ. ಅರ್ಥ ಆಗ್ತದೆಯಾ? ಹಲೋ. ಬಟ್ ಪ್ರಶ್ನೆ ಏನಂತಂದ್ರೆ, ಬೆಳಗಿನ ಸಂಜೆ ತನಕ ನಾವು ಯಾವ ರೀತಿ ನುಡಿಗಳು ನುಡಿತೇವೆ? ಯಾವ ರೀತಿ ನುಡಿಗಳು ನಾವು ಬಾಯಿ ನುಡಿತೇವೆ? ನೀವು ಇದನ್ನು ತಿಳ್ಕೊಳ್ದೆ ಹೋದ್ರೆ ನಮ್ಮ ಭವಿಷ್ಯದಲ್ಲಿ ಯಾವುದೇ ಕಾರಣಕ್ಕೂ ದೇವರ ಬಯಸುವಂತಹ ದೇವರ ಚಿತ್ತಾನುಸಾರದ ಫಲಿತಾಂಶಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸಿಕ್ತ ಜ್ಞಾನ 18:21 ಓದಿ. 21 ಮಾರ್ಕ್ ಮಾಡಿದ್ದೀರಿ. ಜನನ ಮರಣಗಳ ಶಕ್ತಿ ನಾಲಿಗೆಗಿದೆ, ವಚನ ಪ್ರಿಯರು ಅದರ ಫಲವನ್ನು ರುಚಿಸುವರು. ಜನನ ಮರಣಗಳ ಶಕ್ತಿ ನಾಲಿಗೆ ಇದೆ, ವಚನ ಪ್ರಿಯರು ಅದರ ಫಲವನ್ನು ರುಚಿಸುವರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿ ಟು ಗಾಡ್. ನೋಡಿ ಬಂದವ್ರನ್ನ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಚರ್ಚಲ್ಲಿ ಅದನ್ನ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೂ ಹೇಳಕ್ ಮಾಡ್ಬಿಟ್ರಿ. ನಾವು ಯಾವ್ದ್ರಲ್ಲಿ ತುಂಬಾ ಚಾಂಪಿಯನ್ಗಳಾಗಿದ್ದೇವೆ ಅಂತಂದ್ರೆ, ನಮ್ಗೆ ಯಾವ್ದು ಪ್ರಯೋಜನ ಬರೋದಿಲ್ವೋ ಅದ್ರ ಕಡೆ ಗಮನ ಕೊಡೋದ್ರಲ್ಲಿ ನಾವೆಲ್ಲ ಚಾಂಪಿಯನ್ಗಳು. ಪ್ರಯೋಜನ ಬರುವ ಕಡೆಗೆ ನಾವು ಗಮನ ಕೊಡೋದಿಲ್ಲ. ಯಾವ್ದು ಪ್ರಯೋಜನ ಬರೋಲ್ವೋ ಅದ್ರ ಕಡೆ ಗಮನ ಕೊಡ್ತೇವೆ. ಉದಾಹರಣೆಗೆ ಬೆಳಿಗ್ಗೆ ಇದನ್ನು ಬೋಧನೆ ಮಾಡ್ತಾ ಇದ್ದಾನೆ, ಎಲ್ರ ಗಮನ ನಮ್ಮ ಕಡೆನೇ ಇದೆ. ಈಗ ಮುಂದೆ 3 ಸಹೋದರರು ಬಂದ್ರು, ಎಲ್ರು ಯಾವ ಕಡೆ ಹೋದ್ರಿ? ಅವ್ರು ಕೂತ್ಕೊಳ್ಳೋ ತನಕ ನೋಡಿದ್ರು ಕೆಲವರು. ಏನು ಪ್ರಯೋಜನ ಆಯ್ತಾ? ನಿಮಗೆ ಅವರಿಂದ ಏನಾದ್ರು ಪ್ರಯೋಜನ ಆಯ್ತಾ ಅಥವಾ ಅವ್ರಿಗೆ ನಿಮ್ಮಿಂದ ಏನಾದ್ರು ಪ್ರಯೋಜನ ಆಯ್ತಾ? ನಾವು ಯಾವ್ದು ಪ್ರಯೋಜನ ಬರಲ್ವೋ ಅದ್ರ ಕಡೆ ಗಮನ ಕೊಟ್ಟು ನಮ್ಮ ಜೀವನ ಹಾಳು ಮಾಡ್ಕೊಂಡಿದ್ದೇವೆ. ಪ್ರಯೋಜನ ಬರುವಂತ ವಿಷಯಗಳ ಕಡೆ ನೀವು ಗಮನ ಕೊಟ್ಟಿದ್ರೆ ಇವತ್ತು ದೇವರು ನಿಮ್ಮನ್ನು ಉಪಯೋಗಿಸಿಕೊಂಡು ಇವತ್ತು ಸುತ್ತಮುತ್ತಲ ಪರಿಸರ ಚೇಂಜ್ ಮಾಡ್ತಾ ಇದ್ದಾರೆ.
ಈಗಲೂ ಒಂದು ಸ್ಟ್ರಿಕ್ಟ್ ಮಾಡೋಣ. ಇಲ್ಲಿ ನೋಡಿ, ನೀವು ನಾನು ಇಷ್ಟು ಜೋರಾಗಿ ವಾಕ್ಯ ಬೋಧನೆ ಮಾಡ್ತಿದ್ದೆ. ಬೋಧನೆ ಮಾಡುವಾಗಲೇ ಯಾರೊಬ್ರು ಗೆಜ್ಜೆ ಹಾಕೊಂಡು ಬಂದ್ರು ಅಂತೇಳಿ ಸ್ವಲ್ಪ ಶಬ್ದ ಬಂದ ತಕ್ಷಣ ನಿಮ್ಮ ಗಮನ ಆ ಕಡೆ ಹೋಗೋದಾದ್ರೆ, ಇಲ್ಲಿಂದ ಮನೆಗೆ ಹೋದ್ಮೇಲೆ ಗೆಜ್ಜೆ ಶಬ್ದ ಅಲ್ಲ, ನಾಯಿ ಕಿರ್ಚುವ ಶಬ್ದ ಇರ್ತದೆ. ಒಂದ್ ಕಡೆ ಗಂಡ ಕಿರಿಸ್ತಾ ಇರ್ತಾನೆ, ಒಂದ್ ಕಡೆ ಅತ್ತೆ ಕಿರಿಸ್ತಾ ಇರ್ತಾರೆ, ಒಂದ್ ಕಡೆ ಮಕ್ಕಳು ಕಿರಿಸ್ತಾ ಇರ್ತಾರೆ. ಅಲ್ಲಂಗೆ ಪರೀಕ್ಷೆ ಪಾಸ್ ಮಾಡ್ತೀರಿ? ಕಾನ್ವೆಂಟ್ಗಳು ಬಿಡಿ, ಯಾರು ಕಿರ್ಚೋರಿಲ್ಲ. ಅಲ್ಲೆಲ್ಲ ಯೇಸು ಅರ್ಪಿಸ್ಕೊಟ್ಬಿಟ್ಟಿರ್ತಾರೆ, ಅಲ್ಲಿ ಕಿರ್ಚಾಟ ಇಲ್ಲ, ಎಲ್ಲ ಸೈಲೆಂಟ್. ಬಟ್ ನಾವು ಮನೆಗೆ ಹೋದ್ಮೇಲೆ ಏನ್ ಮಾಡೋದು? ಈ ಪರೀಕ್ಷೆಯಲ್ಲಿ ಪಾಸ್ ಆಗಿಲ್ಲ ಅಂದ್ಮೇಲೆ ಹೆಂಗೆ ಮನೆಗಳಲ್ಲಿ ಪಾಸ್ ಆಗ್ತೀರಿ? ದೇವರ ವಾಕ್ಯ ಮುಳುಗುವಾಗಲೇ ನೀವು ಆ ಕಡೆ ಗಮನ ಕೊಡ್ತಾ ಇದೀರಿ ಅಂತ ಹೇಳಿದ್ರೆ, ಮನೆಗೆ ಹೋದ್ಮೇಲೆ ದೇವ್ರ ವಾಕ್ಯ ಇರೋದಿಲ್ಲ. ಹೇಗೆ ಬೇರೆ ಜಸ್ಟ್ ನಿಮ್ಮ ಅತ್ತೆ ಆ ಕಡೆ ಮಾತಾಡುವಾಗ ಅಥವಾ ಗಂಡ ಮಾತಾಡುವಾಗ ಆ ಪರೀಕ್ಷೆ ಹೆಂಗ್ ಪಾಸ್ ಮಾಡ್ತೀರಿ? ಹಾಗೆ ನೀವೇನ್ ಮಾಡ್ತೀರಿ? ನನಗೆ ಹಿಂಗೆ ಹೇಳ್ತೀವಿ ಅಂತ ಹೇಳಿ ನೀವು ಈ ಕಡೆ ಬಾಯಿ ಕೊಡ್ತೀರಿ, ಮಾತು ಕೊಡ್ತೀರಿ, ಕೊನೆಗೆ ಇಬ್ರು ಕಿತ್ತಾಡ್ತೀರಿ, ಕೊನೆಗೆ ಒಂದಿನ ಡಿವೋರ್ಸ್ ಆಗ್ತದೆ. ನಾನು ಅವಾಗ ಏನ್ ನಿಮ್ಗೆ ವಿವರಣೆ ಕೊಟ್ಟು, ನಾವು ಯಾರೆಲ್ಲ ನೋಡಿದ್ರೆ ಆ ಕಡೆ ಮರ್ತು ಬಿಟ್ರಿ. ಅದು ಬ್ಯೂಟಿಫುಲ್, ಅದು ನಿಮ್ಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು. ದೇವರ ವಾಕ್ಯ ಹೇಳ್ತದೆ, ಜೀವ ಮತ್ತು ಮರಣ ಶಕ್ತಿ ನಿಮ್ಮ ನಾಲಿಗೆಯಲ್ಲಿದೆ. ನೀವೇನನ್ನ ಬಾಯ್ಕೊಂಡಿದ್ದೀರಿ ಅದ್ರ ಪ್ರಕಾರ ಫಲ ಬರ್ತದೆ. ನೀವೇನನ್ನ ಬಾಯ್ಕೊಂಡಿದ್ದೀರಿ ಅದ್ರ ಪ್ರಕಾರ ಫಲ ಬರ್ತದೆ. ಜೀವದ ನುಡಿಗಳು ನುಡಿದ್ರೆ ಜೀವದ ಫಲ ಬರ್ತದೆ, ಮರಣದ ನುಡಿದ್ರೆ ಮರಣದ ಫಲ ಬರ್ತದೆ. ಜೀವದ ನುಡಿಗಳು ಅಂದ್ರೆ ಯಾವುದು? ದೇವರ ವಾಕ್ಯಗಳು. ದೇವರ ವಾಕ್ಯ ಜೀವ ಕೊಡೋ ಶಕ್ತಿ ಇದೆ. ಮರಣದ ನುಡಿಗಳು ಅಂದ್ರೆ ಯಾವುದು? ಸಮಸ್ಯೆಗಳು. ನೀವೇನ್ ಬಾಯ್ಕೊಂಡಿದ್ದೀರ ಅದೊಂದು ಬೀಜ, ಅದು ತಕ್ಕಂತೆ ಫಲ ಉತ್ಪತ್ತಿ ಆಗ್ತದೆ. ಮಾವಿನ ಬೀಜ ಹಾಕಿದ್ರೆ ಮಾವಿನ ಬರ್ತದೆ, ಸಪೋಟ ಹಾಕಿದ್ರೆ ಸಪೋಟ ಬರ್ತದೆ. ಅದೇ ತರ ನೀವೇನ ಬಾಯ್ಕೊಂಡಿದ್ದೀರಿ ಅದರ ಪ್ರಕಾರ ಫಲ ಬರ್ತದೆ. ಉದಾಹರಣೆಗೆ ಬೆಳಗಿನ ಸಂಜೆ ತನಕ ಯಾವ್ದು ಹೆಚ್ಚಿಗೆ ನುಡಿತೀವಿ? ಸಮಸ್ಯೆಗಳ ದೇವ್ರ ವಾಕ್ಯನ. ಯಾವ್ದು ಹೆಚ್ಚಿಗೆ ನುಡಿತೀವಿ? ಬಾಯ್ತಿ ಹೇಳಿದ್ರಿ, ನನ್ನ ಗಂಡ ಸರಿ ಇಲ್ಲ, ಫಲ ಬರೋದೇನು? ನನ್ನ ಮಕ್ಕಳು ಓದೋದಿಲ್ಲ, ಫಲ ಬರೋದೇನು? ನನ್ನ ಅತ್ತೆ ಸರಿ ಇಲ್ಲ, ಫಲ ಬರೋದೇನು? ಏನ್ ಬರ್ತದೆ? ಸರಿ ಇಲ್ಲ. ನನಗೆ ಹುಷಾರಿಲ್ಲ, ಫಲ ಬರೋದೇನು? ಹುಷಾರಿಲ್ಲ. ಗಂಡ ಏನೋ ಜಸ್ಟ್ ನೀವು ನೋಡಿರ್ಬೋದು, ಮಾವಿನ ಬೀಜ ಹಾಕಿದ್ರೆ, ಒಂದು ಮಾವಿನ ಬೀಜ ಹಾಕಿದ್ರೆ ಒಂದೆಣ್ಣು ಬರ್ತದ? ಏನ್ ಬರ್ತದೆ? ಹಣ್ಣುಗಳು. ಒಂದಕ್ಕಿಂತ ಜಾಸ್ತಿ ಹಣ್ಣುಗಳು. ಅದೇ ತರ ನೀವೇನ್ ಬಾಯ್ಕೊಂಡಿದ್ದೀರಿ ಒಂದೇ ಫಲ ಬರಲ್ಲ, ಗಳು. ನಿಮ್ ಗಂಡ ಏನೋ ಜಸ್ಟ್ ಒಂದ್ 90 ಹೊಡ್ಕೊ ಬರ್ತದ, ನೀವು ನನ್ನ ಗಂಡ ನನ್ನ ಗಂಡ ಕುಡಿತಾನೆ ಅಂತ ಹೇಳುವಾಗ ಫಲ ಎಷ್ಟು ಬರ್ತದೆ? ಬಾಟ್ಲುಗಳು. ನೀವೇನ್ ಬಾಯ್ತು ಕುಡಿತಾ ಇದ್ದೀರಿ, ನೀವು ನುಡಿದಂತೆ ನಿಮ್ಗೆ ಆಗ್ತದೆ. ಅರ್ಥ ಆಗ್ತದೆ? ಸೊ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ನಾವೆಲ್ಲರೂ ನಗ್ತಾ ಇದ್ದೇವೆ, ಬಟ್ ಆದ್ರೂ ಕೂಡ ಮಾಡೋದು ಅದನ್ನೇ. ಈಗ ನೋಡಿ, ಈಗ ಬೆಳಗಿನ ಸಂಜೆ ತನಕೆಲ್ಲ ಬರೀ ಸಮಸ್ಯೆಗಳು ಬೀಜ ಆಗ್ತಿತ್ತು. ನೀವು ಸಂಜೆ ಆದ ತಕ್ಷಣ 1 ಗಂಟೆ ಕುತ್ಕೊಂಡು ಪ್ರೇಯರ್ ಮಾಡಿದ್ರಿ, 1 ಗಂಟೆ ಕುಟುಂಬ ಪ್ರಾರ್ಥನೆ ಮಾಡಿದ್ರಿ, ಫಲಗಳು ಚೇಂಜ್ ಆಗ್ತದ? ಸಾಧ್ಯ ಇಲ್ಲ. ನೀವೆಲ್ಲಿ ತನಕ ನಿಮ್ಮ ಬಾಯಿಂದ ಬರುವಂತ ನುಡಿಗಳನ್ನು ಚೇಂಜ್ ಮಾಡ್ಕೊಳ್ಳಲ್ವೋ ಅಲ್ಲಿ ತನಕ ಫಲಗಳು ಚೇಂಜ್ ಆಗೋದಿಲ್ಲ. ಅದಕ್ಕಾಗಿ ವಾಕ್ಯ ಹೇಳ್ತಿರುವಂತದ್ದು, ನಿಮ್ಮ ಭವಿಷ್ಯ ಬಂದು ಬೇರೆ ಎಲ್ಲೂ ಇಲ್ಲ, ನಿಮ್ಮ ಭವಿಷ್ಯ ಬಂದು ನಿಮ್ಮ ನಾಲಿಗೆಯಲ್ಲಿದೆ. ಜೀವದ ನುಡಿ ನುಡಿದ್ರೆ ಜೀವದ ಫಲ ಬರ್ತದೆ, ಮರಣದ ನುಡಿ ನುಡಿದ್ರೆ ಮರಣದ ಫಲ ಬರ್ತದೆ. ಹಾಗೆ ಜೀವ ಎಲ್ಲಿದೆ? ನಾಲಿಗೆಯಲ್ಲಿ. ಮರಣ ಎಲ್ಲಿದೆ? ಆರೋಗ್ಯ ಎಲ್ಲಿದೆ? ಅನಾರೋಗ್ಯ ಎಲ್ಲಿದೆ? ಬಂಧನ ಎಲ್ಲಿದೆ? ಬಿಡುಗಡೆ ಎಲ್ಲಿದೆ? ಸಾಲ ಎಲ್ಲಿದೆ? ಐಶ್ವರ್ಯ ಎಲ್ಲಿದೆ? ಎಲ್ಲವೂ ನಿಮ್ಮ ಮೂಗಿನ ಕೆಳಗಡಿರುವಂತಹ ನಿಮ್ಮ ನಾಲಿಗೆಯಲ್ಲಿದೆ. ಚೆಕ್ ಮಾಡ್ಕೊಳ್ಳಿ. ಯಾಕೆ ಕ್ರೈಸ್ತ ಮಕ್ಕಳು ಏಳಿಗೆ ಆಗ್ತಲ್ಲ? ಅಂತಂದ್ರೆ ಅವ್ರು ಕುಡಿತಾರೆ, ಅವ್ರು ಕೆಟ್ಟದ್ದು ಮಾಡ್ತಾರೆ ಎಂಬುದಾಗಿಲ್ಲ. ಅವ್ರು ಏನು ಮಾಡ್ತಾರೆ, ಕೆಟ್ಟದ್ದೇನು ಮಾಡ್ತಾರೆ, ಡೈಲಿ ಪ್ರೇಯರ್ ಮಾಡ್ತಾರೆ, ಚರ್ಚ್ ಬರ್ತಾರೆ, ಉಪವಾಸ ಮಾಡ್ತಾರೆ. ಆದ್ರೂ ಕೂಡ ಅವ್ರ ಬಾಯಿ ತೆಗೆದು ಸಾಕು ಬರೀ ಸಮಸ್ಯೆಗಳು ನುಡಿಯುವಂತ ವ್ಯಕ್ತಿಗಳಾಗಿರ್ತಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಭವಿಷ್ಯ ನಿಮ್ಮ ನಾಲಿಗೆಲಿರೋದ್ರಿಂದ ನಿಮ್ಮ ಭವಿಷ್ಯ ಏನಾದ್ರೂ ಹಾಳಾದ್ರೆ ಯಾರ ಮೇಲೂ ದೂಷ ಮಾಡಂಗಿಲ್ಲ. ಇವನು ಕಟ್ಕೊಂಡ ಮೇಲೆ ಜೀವನ ಹಾಳಾಗೋಯ್ತು, ಇವಳದ್ ಹೆಂಗ್ ಬಲಗಾಕೊಂಡು ನಮ್ಮ ಮನೆ ಬಂದು ನಾವು ಹಾಳಾಗ್ಬಿಟ್ವಿ. ಯಾರು ಯಾರನ್ನು ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬಾಯಿಂದ ಬರೋ ನುಡಿಗಳು ದೇವರ ವಾಕ್ಯದ ಪ್ರಕಾರ ಇದ್ರೆ ಉದ್ಧಾರ ಆಗ್ತದೆ. ನಿಮ್ಮ ಬಾಯಿಂದ ಬರೋ ನುಡಿಗಳು ದೇವರ ವಾಕ್ಯ ವಿರುದ್ಧವಾಗಿದ್ರೆ, ಸಮಸ್ಯೆ ನುಡಿತಾ ಇದ್ರೆ ನಿಮ್ಮ ಭವಿಷ್ಯದಲ್ಲಿ ಕೆಟ್ಟ ಫಲವನ್ನು ಅನುಭವಿಸ್ತೀರಿ. ನಂಬರ್ 1. ನಂಬರ್ 2,
ಪ್ರಿಯರೇ, ನೀವು ಬಾಯಿ ತೆಗೆದು ಹೇಳುವ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಇದ್ರೆ, ದೇವರ ವಾಕ್ಯ ನಮ್ಗೆ ಏನ್ ಕೊಡ್ತದೆ? ಮೊದಲು ದೇವರ ವಾಕ್ಯ ಏನಿದೆ? ಜೀವ ಕೊಡುವ ಶಕ್ತಿ ಇದೆ. ಕರೆಕ್ಟ್? ದೇವರ ವಾಕ್ಯಕ್ಕೆ ಜೀವ ಕೊಡುವ ಶಕ್ತಿ ಇದ ಮೇಲೆ ದೇವರ ವಾಕ್ಯಕ್ಕೆ ವಿರುದ್ಧವಾದ ನುಡಿಗಳಿಗೆ ಜೀವ ತಂದು ಕೊಡುವ ಶಕ್ತಿನ, ಮರಣ ತಂದು ಕೊಡುವ ಶಕ್ತಿ ಇರ್ತದ? ಮರಣ. ಕರೆಕ್ಟ್? ಒಪ್ಕೊಳ್ತೀರಲ್ರು? ದೇವರ ವಾಕ್ಯಕ್ಕೆ ಜೀವ ಕೊಡುವ ಶಕ್ತಿ ಇದೆ, ದೇವರ ವಾಕ್ಯಕ್ಕೆ ವಿರುದ್ಧವಾದ ನುಡಿಗಳಿಗೆ ಮರಣ ತಂದು ಕೊಡುವ ಶಕ್ತಿ ಇದೆ. ಒಪ್ಕೊಳ್ತೀರಾ? ಅರ್ಥ ಆಗ್ತದೆಯಾ? ಓಕೆ. ಹಾಗಾದ್ರೆ ನಾನು ಬಾಯಿ ತೆಗೆದು ಹೇಳುವ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಇದ್ರೆ ಆ ಪ್ರಾರ್ಥನೆ ಜೀವದ ಫಲ ತಂದು ಕೊಡ್ತದೆ. ಕರೆಕ್ಟ್? ಅದೇ ತರ ನಾನು ಬಾಯಿ ತೆಗೆದು ಹೇಳುವಂತ ಪ್ರಾರ್ಥನೆ ದೇವರ ವಾಕ್ಯ ವಿರುದ್ಧವಾಗಿದ್ರೆ ಜೀವ ಬರ್ತದೆ, ಮರಣ ಬರ್ತದ? ಮರಣ ಬರ್ತದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಿಮಗೆ ಕೇಳಿದೆ, ನಿಮ್ಮ ಶರೀರದಲ್ಲಿ ಮಂಡಿ ನೋವಿದ್ರೆ ಏನಂತ ಪ್ರೇಯರ್ ಮಾಡ್ತೀರಿ ಅಂತ ಹೇಳಿ. ಆಗ ನೀವೆಲ್ಲ ಹೇಳಿದ್ರಿ, ಜಸ್ಟ್ ಯೇಸುವೆ ನನ್ನ ಮಂಡಿ ನೋವನ್ನು ಗುಣಪಡಿಸು, ನನ್ನ ನೋವನ್ನು ತೆಗೆದಾಕ, ಆದಷ್ಟು ಬೇಗ ಗುಣ ಆಗಲಿ, ಎಲ್ಲರೂ ಒಂದೊಂದು ತರ ಹೇಳಿದ್ರಿ. ಬಟ್ ನೀವು ಮಾಡೋ ಪ್ರಾರ್ಥನೆ, ನೀವೇನ್ ಪ್ರೇಯರ್ ಮಾಡ್ತಾ ಇದ್ದೀರಿ, ಆ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಇದ್ರೆ ನಿಮ್ಗೆ ಏನ್ ಬರಬೇಕು? ಜೀವ ಬರಬೇಕು, ಅಂದ್ರೆ ಆ ರೋಗ ವಾಸಿ ಆಗ್ಬೇಕು. ಬಟ್ ನೀವು ಮಾಡುವಂತ ಪ್ರಾರ್ಥನೆ ದೇವರ ವಾಕ್ಯ ವಿರುದ್ಧವಾಗಿದ್ರೆ ಜೀವಂತ ಬರೋದಿಲ್ಲ, ಬದಲಾಗಿ ರೋಗ ಇನ್ನ ಜಾಸ್ತಿ ಆಗ್ತದೆ. ಕರೆಕ್ಟ್? ಈಗ ಚೆಕ್ ಮಾಡೋಣ, ಈಗ ನಿಮ್ಮ ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಪ್ರಕಾರ ಇದೆಯಲ್ವಾ ಅಂತ ಹೇಳಿ. 1 ಪೇತ್ರ 2:24 ತೆಗಿರಿ. ಫಸ್ಟ್ ಪೀಟರ್ 2:24. 1 ಪೇತ್ರ 2:24. ಬೇಗ 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 ಬೇಗ. 1 ಪೇತ್ರ 2:24. ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ನಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರಣವನ್ನೇರಿದರು. ಓಕೆ ಓಕೆ. ಯಾತಕ್ಕೋಸ್ಕರ ಶಿಲುಬೆ ಮರಣವನ್ನೇ ಏರಿದ್ರು ಯೇಸು ಸ್ವಾಮಿ? ನಮ್ಮ ಪಾಪಗಳನ್ನು ಅವರು ಹೊತ್ತುಕೊಂಡು ನಾವ್ಯಾರು ಕೂಡ ನೀವು ಪಾಪದಲ್ಲಿ ಜೀವಿಸಬಾರ್ದು ಅಂತ ಹೇಳಿ, ನಾವು ನೀತಿವಂತ ಮಕ್ಕಳಾಗಿ ಮಾರ್ಪಾಡಾಗಬೇಕು ಅಂತ ಹೇಳಿ ಶಿಲುಬೆಯಲ್ಲಿ ನಮಗೋಸ್ಕರ ಶಿಲುಬೆ ಮರಣ ಹೊಂದಿದ್ರು. ಬಟ್ ವಾಕ್ಯ ಮುಗಿದಿಲ್ಲ, ಅಲ್ಲಿ ವಾಕ್ಯ ಕಂಟಿನ್ಯೂ ಆಗ್ತದೆ. ಆಮೇಲೆ ಅವರ ಗಾಯಗಳಿಂದ, ಅವರ ಅಂದ್ರೆ ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ನೀವು ಗುಣ ಹೊಂದುತ್ತೀರಿ. ನೀವು ಗುಣ ಹೊಂದುತ್ತೀರಿ. ನೋಡಿ ನೋಡಿ, ನೀವು ಗುಣ ಹೊಂದುತ್ತೀರಿ. ಹೊಂದುತ್ತೀರಿ. ಒಂದು ತೀರಿ ಅಂದ್ರೇನು? ಒಂದು ದೀರಿ ಅಂದ್ರೇನು? ಇಲ್ಲಿ ವಾಕ್ಯ ಹೇಳ್ತದೆ, ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಬಟ್ ನಾನು ಹೇಳ್ತಿದ್ರೆ ಒಂದು ತೀರಿ. ಏನು ವ್ಯತ್ಯಾಸ? ತಾ ಬದಲು ದಾ ಇದೆ. ದ ಹೊಂದಿದ್ದೀರಿ ಅಂದ್ರೇನು? ಪಾಸ್ಟ್ ಟೆನ್ಸ್, ಈಗಾಗಲೇ ಆಗ್ಬಿಟ್ಟಿರುವಂಥದ್ದು. ಹೊಂದುತ್ತೀರಿ ಅಂದ್ರೇನು? ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ. ಕರೆಕ್ಟ್? ಸೊ ದೇವರ ವಾಕ್ಯ ಹೇಳ್ತದೆ, ಪ್ರಭು ಯೇಸು ನಿಮ್ಮ ಮಂಡಿಯಲ್ಲಿ ಏನು ನೋವಿದೆಯೋ ಆ ಮಂಡಿ ನೋವನ್ನು ಯೇಸುವೆ ತನ್ನ ಮಂಡಿಗೆ ಹಾಕ್ಕೊಂಡು ಮಂಡಿಯನ್ನು ಗಾಯ ಮಾಡಿಕೊಂಡು ಮೊಕ್ಕಡೆಯಾಗಿ 3 ಸಲ ಬಿದ್ದರು. ಆ ಮೊಕ್ಕಡೆಯಾಗಿ 3 ಸಲ ಏನು ಬಿದ್ದರು, ಆ ಮಂಡಿ ಯಾಕೆ ಗಾಯ ಮಾಡಿಕೊಂಡು ಅಂತಂದರೆ, ನಿಮ್ಮ ಇಡೀ ಮಾನವ ಕುಲದಲ್ಲಿರುವಂತಹ ಎಲ್ಲರ ಮಂಡಿ ನೋವನ್ನು ತನ್ನ ಮಂಡಿಯಲ್ಲಿ ಹಾಕ್ಕೊಂಡು ತನ್ನ ಮಂಡಿಯನ್ನು ಗಾಯ ಮಾಡಿಕೊಂಡ್ರು. ಈ ಗಾಯದಿಂದ ನಿಮ್ಮನ್ನು ಈಗಾಗಲೇ ಗುಣಪಡಿಸಿಬಿಟ್ಟಿದ್ದಾರೆ. ಕರೆಕ್ಟಾ? ಬಟ್ ನೀವೇನಂತ ಪ್ರೇಯರ್ ಮಾಡ್ತಿದ್ದೀರಿ? ಗುಣಪಡಿಸಪ್ಪ. ಹಲೋ, ಯೇಸು ಹೇಳ್ತಿದ್ದಾರೆ, ನಾನು ನಿನ್ನ ಮಂಡಿ ನೋವನ್ನು ಈಗಾಗಲೇ ಗುಣಪಡಿಸಿಬಿಟ್ಟಿದ್ದಾನೆ. ವಿತ್ ರಿಪೋರ್ಟ್ ಕೊಟ್ಟಿದ್ದಾರೆ, ನನ್ನ ಗಾಯಗಳಿಂದ ನಿಮ್ಮನ್ನು ಗುಣಪಡಿಸಿದ್ದೇನೆ. ಅವ್ರು ಹೇಳ್ತಾ ಇದ್ದಾರೆ, ನಾನು ನಿನ್ನ ನೋವುಗಳನ್ನು ಈಗಾಗಲೇ ಗುಣಪಡಿಸಿಬಿಟ್ಟಿದ್ದೇನೆ. ಬಟ್ ನೀವೇನಂತ ಕೇಳ್ತಾ ಇದ್ದೀರಿ? ಯೇಸುವೆ ಗುಣಪಡಿಸು, ಪ್ಲೀಸ್ ಹೀಲ್ ಮೀ, ಪ್ಲೀಸ್ ಟಚ್ ಮೀ. ಮುಟ್ಟುಂಗ ತಟ್ಟುಂಗ ಬರೀದೆ, ಬಂದು ಮುಟ್ಟು, ಟಚ್ ಮಾಡು, ಗುಣಪಡಿಸು. ಒಂದು ಕ್ಷಣ ಆಲೋಚನೆ ಮಾಡಿ. ಪ್ರೈಸ್ ಗಾಡ್. ನೀವೇನಂತ ಹೇಳ್ತಾ ಇದ್ದೀರಿ? ಯೇಸುವೆ ನನ್ನನ್ನು ಗುಣಪಡಿಸು. ಅದರ ಅರ್ಥ ಏನು ಗೊತ್ತಾ? ಯೇಸುವೆ, ನೀವು ಶಿಲುಬೆಯಲ್ಲಿ ನನ್ನ ರೋಗವನ್ನು ತೆಗೆದುಕೊಂಡು ನಿಮ್ಮ ಶರೀರವನ್ನು ಗಾಯ ಮಾಡಿಕೊಂಡು ನೀವು ಗುಣಪಡಿಸಿದ್ದೀರಿ ಅಂತ ಹೇಳಿದ್ರು ಕೂಡ ನಾನು ನಂಬೋದಿಲ್ಲ. ನೀವು ಮಾಡ್ರ ಕಾರಣ ನಂಬೋದಿಲ್ಲ. ಅದಕ್ಕೆ ನಾವು ಹೇಳ್ತೇವೆ ಅಪನಂಬಿಗಸ್ತರು. ಅದು ವಿಶ್ವಾಸ ಅಲ್ಲ, ಅನ್ಬಿಲೀಫ್. ಯೇಸು ಸ್ವಾಮಿ ಮಾಡಿ ಮುಗಿಸಿರುವಂಥ ಕಾರ್ಯವನ್ನು ಮತ್ತೊಂದ್ಸಲ ಮಾಡಿಕೊಳ್ಳುವಂತ ಯಾರು ಕೇಳ್ತಾರೋ ಅವರು ವಿಶ್ವಾಸಿಗಳಲ್ಲ, ಅಪನಂಬಿಗಸ್ತರು. ಯೋಚನೆ ಮಾಡಿ ಪ್ರಿಯರೇ. ಪ್ರೈಸ್ ಗಾಡ್. ಉದಾಹರಣೆಗೆ ಸಿಂಪಲ್. ಆ ಮಗಳ ಹತ್ರ ಏನಮ್ಮ ಹೆಸರು?
ಬೆನಿಟಾ. ಜಸ್ಟ್ ಥ್ಯಾಂಕ್ ಗಾಡ್. ಬೆನಿಟಾ ಮಗಳ ಹತ್ರ ಥ್ಯಾಂಕ್ ಗಾಡ್ ಜಸ್ಟ್ ಏನೋ ಒಂದು, ಈಗ ಉದಾಹರಣೆಗೆ ನನ್ನ ಹತ್ರ ಪೆನ್ ಇತ್ತು. ನಾನು ಹೇಳಿದೆ ಈ ನೋಟ್ಸ್ನ ಬರ್ಕೊಳ್ಳಿ, ಪಾಯಿಂಟ್ಸ್ನ ಬರ್ಕೊಳ್ಳಿ ಅಂತೇಳಿ ಎಲ್ಲರೂ ಹೇಳುವಾಗ ಆ ಮಗಳು ಅಕ್ಕಪಕ್ಕ ಹುಡುಕ್ತಾ ಇದ್ಲು ಪೆನ್ನಿಗೆ. ನನ್ನ ಹತ್ರ ಪೆನ್ ಇತ್ತು, ಯಾಕೆ ಮಕ್ಕಳಿಗೆ ಹುಡುಕ್ತಾ ಇದೆಯಾ ತಗೋ ಅಂತ ಪೆನ್ ಕೊಟ್ಟೆ. ಅದಾದಮೇಲೆ ಆ ಪಾಯಿಂಟ್ಸ್ನ ಬರ್ಕೊಂಡು ನೋಟ್ಸ್ ಎಲ್ಲ ಬರ್ಕೊಂಡು ಅದಾದಮೇಲೆ ನನಗೆ ವಾಪಸ್ ಪೆನ್ ಕೊಟ್ಟರು. ಅದಕ್ಕೆ ಪಕ್ಕದಲ್ಲಿರೋ ಅವರೇ ಸಾಕ್ಷಿ, ನೀವೆಲ್ಲರೂ ಸಾಕ್ಷಿ. ಧ್ಯಾನ ಕೂಡ ಮುಗೀತು. ಮಧ್ಯಾಹ್ನ ಧ್ಯಾನ ಕೂಡ ಮುಗಿದ ಮೇಲೆ ಈ ಮಗಳು ಹೋಗ್ತಾಯಿದ್ರು. ಹೋಗುವಾಗ ನಾನು ಓಡ್ಬಿಟ್ಟು ಜಸ್ಟ್ ನೋಡಮ್ಮ, ನಂದು ಅದು ಫಾರಿನ್ ಪೆನ್ನು, ನಾನು ಫಾರಿನ್ಗೆ ಹೋದಾಗ ಯಾರೋ ಗಿಫ್ಟ್ ಕೊಟ್ಟಿದ್ದು, ಒಳ್ಳೆ ಕಾಸ್ಟ್ಲಿ ಪೆನ್, ಏನಮ್ಮ ನೀನು ಜಸ್ಟ್ ಬರ್ಕೊಂತ ನೀನು ಕೊಟ್ಟನಲ್ಲ, ಆ ಪೆನ್ ವಾಪಸ್ ಕೊಡಿ. ಆಗಮ್ಮ ಏನು ಹೇಳ್ತೀಯಮ್ಮ? ಆಗಲೇ ಕೊಟ್ಟಾಯ್ತಲ್ಲ ಬ್ರದರ್, ಕರೆಕ್ಟ್? ಓ ಕರೆಕ್ಟ್ ಕೊಟ್ರಾ? ಓ ಕರೆಕ್ಟ್ ಕೊಟ್ರಲ್ವಾ, ನಾನು ಎಲ್ಲೋ ಬಿಟ್ಬಿಟ್ನಲ್ಲ ಅಂತೇಳಿ ಪುನಃ ವಾಪಸ್ ಬಂದೆ. ಅದಾದಮೇಲೆ ಪ್ರೈಸ್ ಗಾಡ್, ನಾವೆಲ್ಲ ಒಂದೇ ಪ್ಯಾರಿಶ್ ಅವರು, ಓಕೆ, ಆ ಮಗಳು ನಾವು ಒಂದೇ ಪ್ಯಾರಿಶ್. ಅದಾದಮೇಲೆ ಪ್ರೈಸ್ ಗಾಡ್ ನಾಳೆ ಬೆಳಗ್ಗೆ ಬಲಿಪೂಜೆ ಬಂದಳು. ಬಲಿಪೂಜೆ ಬಂದಾದಮೇಲೆ ಮತ್ತೆ ಆ ಮಗಳ ಹತ್ರ ಓಡ್ ಬಂದು ಜಸ್ಟ್ ಸಿಸ್ಟರ್, ನನ್ನ ಪೆನ್ ಇಸ್ಕೊಂಡ್ರಲ್ಲ, ದಯವಿಟ್ಟು ನನ್ನ ಪೆನ್ನು ವಾಪಸ್ ಕೊಡಿ. ಏನು ಹೇಳ್ತೀಯಮ್ಮ? ನನ್ನನ್ನು ಕೊಟ್ಟಾಯಿತು, ಇಷ್ಟು ಕೂಲಾಗಿ ನಗ್ನಗ್ತಾ. ಓಕೆ ಗುಡ್, ಓಕೆ. ಅದಾದಮೇಲೆ ಬಲಿಪೂಜೆ ಮುಗೀತು. ಬಲಿಪೂಜೆ ಮುಗಿದು ಥ್ಯಾಂಕ್ ಗಾಡ್ ಇವರು ಅರ್ಜೆಂಟಾಗಿ ಮನೆಗೆ ಹೋಗಬೇಕು. ಮನೆಯಿಂದ ಫೋನ್ ಬರ್ತಾ ಇದೆ. ಜಸ್ಟ್ ಚರ್ಚ್ ಮುಗಿದು ಫಾದರ್ಗೆಲ್ಲ ವಿಶ್ ಮಾಡಿ ಓಡ್ತಾ ಇದ್ದಾನೆ. ನಾನು ಹಿಂದೆ ಓಡ್ಬಿಟ್ಟು ಜಸ್ಟ್ ಸಿಸ್ಟರ್ ನನ್ನ ಪೆನ್ ಕೊಡಿ, ಮೊನ್ನೆ ಇಸ್ಕೊಂಡ್ರಲ್ಲ ಪೆನ್ ಕೊಡಿ. ಏನು ಹೇಳ್ತೀಯಮ್ಮ? ಹಿಂಗೆ ನಗ್ನಗ್ತಾ ಎಷ್ಟು ಸರಿ ಕೇಳ್ತಾ ಇದೆಯಾ? ಎಷ್ಟು ಸರಿ ಕೊಡೋದು? ನನ್ನ ಕೊಡಲಿಲ್ವಾ ಕೇಳಿದ್ರು. ಓ ಕರೆಕ್ಟ್ ಸಿಸ್ಟರ್, ನೀವು ಕೊಟ್ರಲ್ವಾ? ಓಕೆ ಸಾರಿ. ಅದಾದ್ಮೇಲೆ ಪ್ರೈಸ್ ಗಾಡ್ ಮನೆಗೆ ಹೋದ್ರು. ಮನೆಯಿಂದ ಜಸ್ಟ್ ಪಕ್ಕದಲ್ಲಿ ಅಂಗಡಿ ಇದೆ, ಅಂಗಡಿ ಬಂದಿದ್ದಾರೆ. ಅಂಗಡಿ ಬಂದಿರೋ ನೋಡಿದೆ, ಪುನಃ ಅಂಗಡಿ ಹತ್ರ ಹೋದೆ. ಎಲ್ಲರ ಮುಂದೆ ಕೇಳ್ತಾ ಇದ್ದಾನೆ, ನನ್ನ ಪೆನ್ನನ್ನು ಇಸ್ಕೊಂಡ್ರಲ್ಲ ವಾಪಸ್ ಕೊಡಿ. ಏನು ಹೇಳ್ತೀರಾ? ಹಾಂ, ಇನ್ನೊಂದ್ಸಲ. ಗುಡ್. ಏನು ಹೇಳ್ತೀರಿ? ಬ್ರದರ್ ಅನ್ನೋದು ಕಾಣದೆ ಹೇಳ್ತಾರಂತೆ. ನಿನಗೇನು ತಲೆಗೆಲೆ ಕೆಟ್ಟೋಗಿದ್ಯಾ? ಯಾಕೆ ಕೊಟ್ಟಿರೋದನ್ನ ಮತ್ತೆ ಬಂದು ಕೇಳ್ತಾ ಇದೆಯಾ? ಕರೆಕ್ಟಾ? ಕರೆಕ್ಟಮ್ಮ? ಕೊಟ್ಟಿರೋದನ್ನ ಮತ್ತೆ ಪದೇ ಕೇಳ್ತಾ ಇದೆಯಾ ಅಂತೇಳಿ ನಿಂಗೆ ತಲೆಗೆಲೆ ಕೆಟ್ಟೋಗಿದ್ಯಾ? ಕರೆಕ್ಟಾ? ಎಲ್ಲರೂ ಅದೇ ಕೇಳುವಂಥದ್ದು, ಅದೇ ವಿಶೇಷತೆ ಇಲ್ಲ. ಕರೆಕ್ಟಾ? ಅದೇ ಥರ ಕೇಳಿಸ್ಕೊಳ್ಳಿ, ನಾವೆಲ್ಲ ನಗ್ತಾ ಇದ್ದಾವೆ. ಈಗ ನಾನು ವಿಷಯಕ್ಕೆ ಬರ್ತಾನೆ. ಯೇಸು ಸ್ವಾಮಿ ನಿಮ್ಮನ್ನು ಗುಣಪಡಿಸಿದಾರಾ? ವಿತ್ ಡಾಕ್ಯುಮೆಂಟ್ ಕೊಟ್ಟು ರಿಪೋರ್ಟ್ ಕೊಟ್ಟಿದ್ದಾರೆ. ನನ್ನ ಗಾಯಗಳಿಂದ ನಿಮ್ಮನ್ನು ಈಗಾಗಲೇ ಗುಣಪಡಿಸಿದ್ದೇನೆ ರಿಪೋರ್ಟ್ ಕೊಟ್ಟಿದ್ದಾರೆ. ನೀವು ಯೇಸು ಹತ್ರ ಹೋಗ್ಬಿಟ್ಟು ಯೇಸುವೆ ಗುಣಪಡಿಸು ಅಂತೇಳಿ ಅವ್ರು ಈಗಾಗಲೇ ನಿಮ್ಗೆ ಕೊಟ್ಟಿರೋ ಸೌಖ್ಯವನ್ನು ಮತ್ತೆ ಕೊಡು ಅಂತ ಕೇಳಿದ್ರೆ ಅವ್ರೇನಂತ ಹೇಳ್ತಾರೆ? ತಲೆಗಿಲೆ ಕೆಟ್ಟೋಗಿದ್ಯಾ? ನಿನ್ನ ಮನಸ್ಸು ನವೀಕರಣ ಮಾಡ್ಕೋ. ನಿನ್ನ ಮನಸ್ಸು ಯಾವ ಕಾರಣಕ್ಕೂ ದೇವರು ಬಂದು ಗುಣಪಡಿಸ್ತಂತ ಕಾಯ್ಬೇಡ. ನಾನು ಈಗಾಗಲೇ ಗುಣಪಡಿಸ್ಬಿಟ್ಟಿದ್ದೇನೆ. ನಿನ್ನ ಮನಸ್ಸನ್ನು ಚೇಂಜ್ ಮಾಡ್ಕೋ. ನಾನು ನಿನ್ನ ಗುಣಪಡಿಸೋದಿಲ್ಲ, ನಾನು ಈಗಾಗಲೇ ಗುಣಪಡಿಸಿ ಆಗೋಯ್ತು. ಈಗ ನಾನು ನಿನ್ನನ್ನು ಈಗಾಗಲೇ ಏನು ಗುಣಪಡಿಸಿದ್ದೇನೋ ಆ ಗುಣಪಡಿಸಿರುವಂಥದ್ದನ್ನು ಡ್ರಾ ಮಾಡ್ಕೊಳ್ಳುವಂಥದ್ದು ನಿನ್ನ ವಿಶ್ವಾಸ. ನಿನ್ನ ವಿಶ್ವಾಸವು ನಾನು ಯಾವುದನ್ನು ಈಗಾಗಲೇ ಮಾಡಿ ಮುಗಿಸಿದ್ದೇನೋ ಅದನ್ನು ನಿನಗೆ ತೆಗೆದುಕೊಂಡು ಬರುವಂತಹ ಚೆಕ್ ಬುಕ್ ಆಗಿದೆ. ಅದ್ರ ಯೇಸು ನಿಮ್ಮನ್ನು ಗುಣಪಡಿಸ್ತಾರಾ? ಯಾವ ಆಧಾರದ ಮೇಲೆ ಹೇಳ್ತೀರಿ? ನಿಮ್ಮ ಬ್ರದರ್ ಶರೀರದ ನೋವಿದೆಯಲ್ಲ ಬ್ರದರ್, ನಿಮ್ಮ ಶರೀರದ ನೋವಿದೆ. ಬಟ್ ಆದರೆ ಯೇಸು ಈಗಾಗಲೇ ನಿಮ್ಮ ಶರೀರದಲ್ಲಿ ಒಂದು ನೋವನ್ನು ಅವ್ರು ತೆಗೆದುಕೊಂಡು ಅವ್ರು ನಿಮ್ಮನ್ನು ಈಗ ಗುಣಪಡಿಸ್ಬಿಟ್ಟಿದ್ದಾರೆ. ಈ ಕೆಲಸ ಏನು ಮಾಡ್ಬೇಕು ನೀವು? ದೇವರು ಈಗಾಗಲೇ ಯೇಸು ಕ್ರಿಸ್ತರಲ್ಲಿ ನಿಮ್ಗೆ ಏನೆಲ್ಲ ಗುಣಪಡಿಸಿದಾರೋ ಅವುಗಳೆಲ್ಲವೂ ನಿಮ್ಗೆ ಕೊಟ್ಟಿರೋದ್ರಿಂದ ಅವುಗಳೆಲ್ಲ ನಿಮ್ಮ ಆತ್ಮದಲ್ಲಿವೆ, ನಿಮ್ಮ ಒಳಗಡೆವೆ. ನಿಮ್ಮ ಒಳಗಡೆ ಇರೋದನ್ನು ಹೊರಗಡೆ ನೀವು ಡ್ರಾ ಮಾಡಬೇಕಾದ್ರೆ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಬೇಕು. ಯಾವುದ್ರ ಪ್ರಕಾರ? ದೇವರ ವಾಕ್ಯದ ಪ್ರಕಾರ. ಉದಾಹರಣೆಗೆ ಮನೆ ಮೇಲೆ ಓವರ್ ಟ್ಯಾಂಕ್ ಇದೆ. ಉದಾಹರಣೆಗೆ ಎಷ್ಟು ಮನೆ ಮೇಲೆ ಓವರ್ ಟ್ಯಾಂಕ್ ಇದೆ? ಟ್ಯಾಂಕ್ ಇಟ್ಕೊಂಡಿದ್ದೀರಿ? ಮನೆ ಮೇಲೆ ಟ್ಯಾಂಕ್ ನಲ್ಲಿ ಇಡಿಸಿದ್ದೀರಿ? ಮನೇಲಿ ನಲ್ಲಿ ಸುಮಾರು ಜನರು ಇದೆ. ಸೊ ನಿಮ್ಮ ಮನೆ ಮೇಲೆ ಓವರ್ ಟ್ಯಾಂಕ್ ಇದೆ. ಆ ಟ್ಯಾಂಕಲ್ಲಿ ಒಂದು ನೀರಿನ ಕನೆಕ್ಷನ್ ಬಂದು ನೀವು ಸ್ನಾನ ಮನೆಗೆ ಬಂದಿದೆ. ಎಷ್ಟು ಮಂದಿ ಸ್ನಾನ ಮನೆಗೆ ಹೋದಾಗ ಅಲ್ಲಿ ಖಾಲಿ ಬಕೆಟ್ ಇರ್ತದೆ, ನಲ್ಲಿನೂ ಇದೆ. ಎಷ್ಟು ಮಂದಿ ಹೋಗಿ ಪ್ರೇಯರ್ ಮಾಡ್ತೀರಿ? ಜೀಸಸ್ ನಾನು ನಲ್ಲಿ ತಿರ್ಸಕ್ಕೆ ಹೋದಾಗ ನೀರು ಬರಲೇಬೇಕು ಜೀಸಸ್, ನೀರು ಬರಲ್ಲ ಏನು ಬರೋದು ಬೇಡ ಜೀಸಸ್, ನೀರು ಬರಲಿ ಜೀಸಸ್, ಪ್ರೇಯರ್ ಮಾಡ್ಬಿಟ್ಟು ಹೋಗ್ತೀರಾ? ಯಾಕೆ ನಿಮ್ಗೆ ಗೊತ್ತಿದೆ ಓವರ್ ಟ್ಯಾಂಕಲ್ಲಿ ನೀರಿದ್ದ ಮೇಲೆ
ಇಲ್ಲಿ ನಲ್ಲಿ ಇದ್ಮೇಲೆ ನಿಮ್ಮ ಕೆಲಸ ಏನು? ಹೆಂಗೆ ಆನ್ ಮಾಡ್ತೀರಿ? ಕೈಯಲ್ಲ. ಕರೆಕ್ಟ್. ನೀವು ಯಾವಾಗ ಸ್ವಲ್ಪ ತಿರ್ಸ್ತೀರಿ, ಸ್ವಲ್ಪ ತಿರ್ಸಿದ್ರೆ ಸ್ವಲ್ಪ ಬರ್ತದೆ. ಕರೆಕ್ಟಾ? ಕರೆಕ್ಟಾ? ಫುಲ್ ತಿರ್ಸಿದ್ರೆ ಫುಲ್ ಬರ್ತದೆ. ಅದೇ ಥರ ಪ್ರಿಯರೇ, ದೇವರು ನಿಮ್ಗೆ ಏನೆಲ್ಲ ಕೊಡಬೇಕಾಗಿತ್ತು ಎಲ್ಲವನ್ನು ಯೇಸು ಕ್ರಿಸ್ತರ ಶಿಲುಬೆಯ ಮರಣದ ಮೂಲಕ ನಿಮಗೆ ಆರೋಗ್ಯ, ಸಮಾಧಾನ, ಸಮೃದ್ಧಿ ಏನೆಲ್ಲ ಬೇಕು ಎಲ್ಲವನ್ನು ಕೊಟ್ಬಿಟ್ಟಿದ್ದಾರೆ. ಅವ್ರು ಕೊಟ್ಟಿರುವಂಥದ್ದು ಈಗಾಗಲೇ ನಿಮ್ಮ ಒಳಗಡೆ ಇದೆ, ನಿಮ್ಮ ಆತ್ಮದಲ್ಲಿದೆ. ಯಾಕಂದ್ರೆ ಪ್ರಭು ಯೇಸು ನಿಮ್ಮ ಒಳಗಡೆ ಇದ್ದಾರೆ. ನಿಮ್ಮ ಯೇಸು, ನಿಮ್ಮ ಯೇಸು, ನನ್ನ ಯೇಸು ನಮ್ಮ ಒಳಗಡೆ ಇರೋದ್ರಿಂದ ನಮ್ಗೇನು ಬೇಕು ಎಲ್ಲವನ್ನು ದೇವರು ಈಗಲೇ ಕೊಟ್ಬಿಟ್ಟಿದ್ದಾರೆ. ಈಗ ಇಲ್ಲಿರುವುದನ್ನು ನಾನು ಹೊರಗಡೆ ತೆಗಿಬೇಕಾದ್ರೆ ನನ್ನ ಮನಸ್ಸೆಂಬ ನಲ್ಲಿಯನ್ನು ನಾನು ದೇವರ ವಾಕ್ಯ ಪ್ರಕಾರ ಟರ್ನ್ ಮಾಡಬೇಕು, ತಿರುಗಿಸ್ಬೇಕು, ಚೇಂಜ್ ಮಾಡ್ಕೊಳ್ಬೇಕು. ಮೊದಲ ಚೇಂಜಸ್ ಏನಂತಂದರೆ, ದೇವರು ಯಾವ ಕಾರಣಕ್ಕೂ ನನ್ನನ್ನು ಇವತ್ತು ಗುಣಪಡಿಸೋದಿಲ್ಲ, ಈಗಾಗಲೇ ಅವರ ಗಾಯಗಳಿಂದ ಗುಣಪಡಿಸಿದ್ದಾರೆ. ಫಸ್ಟ್ ನೀವು ಅದನ್ನು ನಂಬಬೇಕು. ಅದಕ್ಕಾಗಿ ಪ್ರಿಯರೇ ಯೋಚನೆ ಮಾಡಿ, ನಮ್ಮ ದೇವರ ವಾಕ್ಯ ಗೊತ್ತಿಲ್ಲದೆ ಹೋದರೆ ನಾವೇನಂತ ಪ್ರೇಯರ್ ಮಾಡ್ತಾ ಇದ್ವಿ? ಯೇಸುವೆ ಗುಣಪಡಿಸು, ಗುಣಪಡಿಸು, ಗುಣಪಡಿಸು. ಆಗ ಯೇಸುವಿನ ಹೇಳ್ತಾ ಇದ್ರು, ನಾನು ಗುಣಪಡಿಸಿದ್ದೀನಿ, ನಾನು ಗುಣಪಡಿಸಿದ್ದೀನಿ, ಗುಣಪಡಿಸಿದ್ದೀನಿ. ಯೇಸುವಿನ ಆಲೋಚನೆ ನೀವು ಗುಣ ಹೊಂದಿದ್ದೀರಿ, ನಿಮ್ಮ ಆಲೋಚನೆ ಗುಣಪಡಿಸ್ತಾರೆ. ನಿಮ್ಮ ಆಲೋಚನೆ ಯೇಸುವಿನ ಆಲೋಚನೆ ಒಂದೇ ಆಗ್ತದ? ಬೇರೆ 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 ಆಗಿರುವಾಗ ರೋಗ ಗುಣ ಆಗ್ತದ? ರೋಗ ಇನ್ನೂ ಜಾಸ್ತಿ ಆಗ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ದೇವರ ವಾಕ್ಯದ ಅರಿವಿಲ್ಲದೆ ದೇವರ ಜನರು ರೋಗದಲ್ಲಿ ನಳ್ತಾ ಇದ್ದಾರೆ. ಯಾಕೆ ಇವತ್ತು ಕ್ರೈಸ್ತ ಮಕ್ಕಳು ನಳ್ತಾ ಇದ್ದಾರೆ? ರೋಗದಲ್ಲಿ ಸತ್ತೋಗ್ತಾ ಇದ್ದಾರೆ. ರೋಗ ಸಾಯಿಸ್ತಲ್ಲ ಅವ್ರನ್ನ. ಕ್ರೈಸ್ತ ಮಕ್ಕಳು ಇವತ್ತು ಯಾರೆಲ್ಲ ಸತ್ತು ಸಮಾಧಿ ಆಗ್ತಾ ಇದ್ದಾರೋ ಆ ರೋಗದಲ್ಲಿ ಸತ್ತೋಗಿರೋ ವ್ಯಕ್ತಿಗಳು ಕೂಡ ತಮ್ಮ ಒಳಗಡೆ ರೋಗದಿಂದ ಗುಣಪಡಿಸ್ಕೊಳ್ಳೋ ಶಕ್ತಿನ ಇಟ್ಕೊಂಡೇ ಸತ್ತೋಗ್ತಾ ಇರುವಂಥದ್ದು. ಯಾಕೆಂದರೆ ಅದನ್ನು ಯಾವ ಥರ ಉಪಯೋಗಿಸ್ಬೇಕು ಅಂತೇಳಿ, ಡ್ರಾ ಮಾಡಬೇಕು ಅಂತೇಳಿ ಗೊತ್ತಾಗ್ತಾಯಿಲ್ಲ. ಹಾಗೆ ಹೇಗೆ ಡ್ರಾ ಮಾಡುವಂಥದ್ದು? ಹೇಗೆ ಡ್ರಾ ಮಾಡ್ತೀರಿ? ಓಕೆ, ಯಾರಿಗೆ ಸೊಂಟ ನೋವು, ಬೆನ್ನು ನೋವು ಇದ್ರೆ ನಿಂತ್ಕೊಳ್ಳಿ. ಯಾರೋ ಒಂದಿಬ್ಬರು? ಯಾರಿಗೂ ಇಲ್ಲ. ಓ ಮೈ ಗಾಡ್. ಯಾವ ರೋಗ ಇಲ್ದಿರುವಂಥ ಏಕೈಕ ಚರ್ಚ್ ಅಂದರೆ ಸಂತ ಯಾಗಪರ ಚರ್ಚ್. ನಿಮಗಿದೆ? ಕರೆಕ್ಟ್, ನಿಮಗಿದೆ? ಅವ್ರವ್ರ ಸಿಸ್ಟರ್ ಕೇಳಿ, ನಿಮ್ಮ ಶರೀರದಲ್ಲಿ ನೋವಿದೆ. ಕರೆಕ್ಟ್ ಸಿಸ್ಟರ್, ಎದ್ದು ನಿಂತ್ಕೊಳ್ಳಿ. ನನಗೆ ಗೊತ್ತು, ಎದ್ದು ನಿಂತ್ಕೊಳ್ಳಿ. ಈ ಕ್ಷಣ ಗುಣ ಆಗ್ತೀರಿ. ಯಾ ಗುಡ್, ಪ್ರೈಸ್ ಗಾಡ್. ಯಾ ಗುಡ್. ಇಬ್ರು ಇರಲಿ, ಸಾಕು, ಮೂರೇ ಜನ ಸಾಕು. ಮೂರೇ ಜನ. ಇನ್ನು ಬಾಕಿಯವ್ರನ್ನ ನೆಕ್ಸ್ಟ್ ಸೆಷನ್ ಅವ್ರ ಸೆಷನ್ ಬೇಕು. 3 ಜನ ಬಂದುಬಿಡಿ ಬೇಗ ಮೇಲ್ಗೆ ನೋಡೋಣ. ಬೇಗ 3 ಜನ ಬಂದುಬಿಡಿ. ಪ್ರೈಸ್ ಗಾಡ್. ಏನು ಸಮಸ್ಯೆ ಇದೆ ಅಮ್ಮ? ಕಾಲು ನೋವಿದೆ. ಕಾಲು ನೋವಿದೆ. ನಿಮಗೆ? ಕಾಲು ನೋವು. ನಿಮಗೆ? ಸೊಂಟ ನೋವು. ಓಕೆ, ಪ್ರೈಸ್ ಗಾಡ್. ನೀವು ಯಾರು ಪ್ರೇಯರ್ ಮಾಡಿಬಿಡಿ, ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾರೆ. ಆಮೇಲೆ ನೀವು ಕಣ್ಣು ಮುಚ್ಚು ಪ್ರೇಯರ್ ಮಾಡಿಬಿಟ್ಟು, ಬ್ರದರ್ ನಾನು ಕೂಡ ಪ್ರೇಯರ್ ಮಾಡ್ತಿದ್ದೆ ಅದಕ್ಕೋಸ್ಕರ ದೇವ್ರು ಗುಣಪಡಿಸ್ತು ಅಂತ ಹೇಳ್ಬೇಡಿ. ಏನಾಗ್ತದೆ ನೋಡೋಣ. ನಾನು ಕೂಡ ಪ್ರೇಯರ್ ಮಾಡಲ್ಲ. ಓಕೆ, ನೀವು ಕೂಡ ಪ್ರೇಯರ್ ಮಾಡೋಂಗಿಲ್ಲ, ನಾನು ಕೂಡ ಪ್ರೇಯರ್ ಮಾಡೋಂಗಿಲ್ಲ. ಓಕೆ, ನೀವು 3 ಜನ ನಾನು ಹೇಳ್ಕೊಟ್ಟಿದ್ದು ಮಾತ್ರ ಆಲೋಚನೆ ಮಾಡಿ ಮನಸ್ಸಲ್ಲಿ ಅಷ್ಟೇ. ಓಕೆ, ಜಸ್ಟ್ ಈಗ ಎಷ್ಟು ಶಿಲ್ಬಲ್ಲಿ ನೇತಾಡ್ತಿರಲ್ಲ ಚಿತ್ರ ನೆನೆಸ್ಕೋಬೇಕು. ಆ ಚಿತ್ರ ನೆನೆಸ್ಕೊಳ್ಬೇಕು ಅಷ್ಟೇ. ನಾನು ಹೇಳಕ್ಕೆ ಹೋಗ್ತೇನೆ ಏನು ಮಾಡಬೇಕು ಅಂತೇಳಿ ನಿಮ್ಮ ಮನಸ್ಸಲ್ಲಿ ಅದನ್ನು ಮಾತ್ರ ಆಲೋಚನೆ ಮಾಡಿ, ಏನು ಮಾತಾಡೋಂಗಿಲ್ಲ. ಓಕೆ, ಕಣ್ಮುಚ್ಚಿ. ಶಿಲು ಮೇಲೆ ಏಸು ನೇತಾಡ್ತಾ ಇದ್ದಾರೆ, ಚಿತ್ರ ನೆನೆಸ್ಕೊಳ್ಳಿ. ಏಸು ಹೇಳ್ತಿದ್ದಾರೆ, ನಿಮ್ಮ ಶರೀರದಲ್ಲಿರುವಂಥ ಎಲ್ಲ ರೋಗಗಳನ್ನು ನಾನು ಹೊತ್ತುಕೊಂಡು ನನ್ನ ಶರೀರವನ್ನು ಗಾಯ ಮಾಡಿಕೊಂಡಿದ್ದೇನೆ ಎಂಬುದಾಗಿ. ಏಸು ಹೇಳ್ತಿದ್ದಾರೆ, ನನ್ನ ತಲೆಗೆ ಮುಳ್ಳುಗಳನ್ನು ಜಡಿಸ್ಕೊಂಡೆ, ತಲೆಗಳೆಲ್ಲ ಗಾಯ ಆಗಿದೆ. ಅದೇ ಥರ ನಾನು ಶಿಲುಬೆನ ಹೊತ್ಕೊಂಡು ಹೋಗುವಾಗ 3 ಸಲ ಮೊಕ್ಕಡೆಗೆ ಬಿದ್ದೆ. ಆ ಮೊಕ್ಕಡೆಗೆ ಬೀಳುವಾಗ ನನ್ನ ಮಂಡಿಯೆಲ್ಲ ಗಾಯ ಆಯಿತು. ಆ ಮಂಡಿಯೆಲ್ಲ ಯಾಕೆ ಗಾಯ ಆಯಿತು ಅಂತಂದರೆ, ಆ ಗಾಯದ ಒಳಗಡೆ ನಿನ್ನ ರೋಗವನ್ನೆಲ್ಲ ನಾನು ತೆಗೆದುಕೊಂಡಿದ್ದೇನೆ. ನಿನ್ನ ರೋಗವನ್ನು ನಾನು ನನ್ನ ಮಂಡಿಯಲ್ಲಿ, ನನ್ನ ಕಾಲುಗಳಲ್ಲಿ ತೆಗೆದುಕೊಂಡು ನಾನು ಇಡೀ ಕಾಲನ್ನು ಗಾಯ ಮಾಡಿಕೊಂಡಿದ್ದೇನೆ. ಅದೇ ರೀತಿ ನನ್ನ 2 ಕೈನ ಕಟ್ಟಾಕಿ ಕೊರಡೆಗಳಿಂದ ನನ್ನ ಸೊಂಟಕ್ಕೆ ಹೊಡೆದ್ರು. ಆ ಕೊರಡೆಗಳಿಂದ ನನ್ನ ಬೆನ್ನಿಗೆ ಹೊಡೆಯುವಾಗ ಆ ಹುಕ್ಕುಗಳು ನನ್ನ ಮಾಂಸ ಕಣ್ಣುಗಳಿಗೆ ಸಿಲ್ಕೊಂಡು ಅವರು ವಾಪಸ್ ಜಟಿಗೆ ಸೆಳಿಬೇಕಾದ್ರೆ ರೋಮನ್ ಸೈನಿಕರು ಮಾಂಸದ ಮುದ್ದೆಗೆ ಕಳಚಿ ಬೀಳ್ತು. ನಿನ್ನ ಸೊಂಟದ ನೋವನ್ನು ಕೂಡ, ನಿನ್ನ ಬೆನ್ನುವನ್ನು ಕೂಡ ನಾನು ಹೊತ್ಕೊಂಡಿದ್ದೇನೆ. ಯಾರಾದರೂ ಹಿಂದೆ ಬನ್ನಿ.
ಆಲ್ರೆಡಿ ದೇವರ ಶಕ್ತಿ ಕೆಲಸ ಮಾಡ್ತದೆ. ಅದೇ ಚಿತ್ರ ನೆನೆಸ್ಕೊಳ್ಳಿ. ಯೇಸು ಹೇಳ್ತಿದ್ದಾರೆ, ನನ್ನ ಪ್ರಿಯ ಮಕ್ಕಳೇ, ನಿಮ್ಮ ರೋಗವನ್ನು ನಾನು ತೆಗೆದುಕೊಂಡು ನನ್ನ ಶರೀರವನ್ನು ಗಾಯ ಮಾಡಿಕೊಂಡಿದ್ದೇನೆ. ಆ ಗಾಯದೊಳಗಡೆ ಕಣ್ಮುಚ್ಚಿ ಕಣ್ ತೆಗಿಬೇಡಿ. ಕಣ್ ತೆಗೆದ್ರೆ ಏನು ಸಿಗೋದಿಲ್ಲ. ಪ್ರಭು ಯೇಸು ಹೇಳ್ತಾ ಇದ್ದಾರೆ, ನಿಮ್ಮ ರೋಗವನ್ನು ನಾನು ಹೊತ್ಕೊಂಡು ನನ್ನ ಶರೀರವನ್ನು ಗಾಯ ಮಾಡಿಕೊಂಡಿರೋದ್ರಿಂದ ನಾನು ಹೇಳ್ತಾ ಇದ್ದೇನೆ, ನನ್ನ ಗಾಯಗಳಿಂದ ನೀವು ಕೊಂಡು ಸಂಪೂರ್ಣ ಗುಣ ಹೊಂದಿದ್ದೀರಿ. ನಿಮ್ಮ ಶರೀರದಿಂದ ಎಲ್ಲ ನೋವುಗಳನ್ನು ಅವ್ರು ಹೊತ್ಕೊಂಡಿದ್ದಾರೆ. ಫಸ್ಟ್ ಕಲ್ಪನೆ ಮಾಡ್ಕೊಳ್ಳಿ, ಎಲ್ಲ ನೋವನ್ನು ಅವ್ರು ತೆಗೆದುಕೊಂಡಿದ್ದಾರೆ. ಅವ್ರ ಇಡೀ ಶರೀರ ಗಾಯ ಆಗಿದೆ. ಅವ್ರ ಶರೀರವಂಥ ಗಾಯಗಳನ್ನು ನೋಡ್ತಾರೆ, ಕಣ್ಮುಚ್ಚಿ ನೋಡ್ತಾರೆ, ಮನಸ್ಸಲ್ಲಿ ನೋಡ್ತಾರೆ. ನಿಮಗೋಸ್ಕರ ರಕ್ತ ಸುರಿಸ್ತಾ ಇದ್ದಾರೆ. ಅವ್ರ ಬೆನ್ನು ಕೂಡ ಗಾಯ ಆಗಿದೆ. ನಿಮ್ಮ ಸೊಂಟದ ನೋವನ್ನು ಕೂಡ ಅವ್ರು ತೆಗೆದುಕೊಂಡಿದ್ದಾರೆ ಸಿಸ್ಟರ್. ಆ ಬೆನ್ನೋವನ್ನು ಯೇಸು ಹೊತ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಗುಣಪಡಿಸಿದ್ದೇನೆ ಎಂಬುದಾಗಿ. ಈಗ ನೀವು 3 ಮಂದಿ ಕೂಡ ಕಣ್ಮುಚ್ಚಿ ಬಾಯ್ತಿ ಹೇಳಿ, ಯೇಸುವೆ. ಕಣ್ಮುಚ್ಚಿ ನಾನು ಹೇಳ್ಕೊಟ್ಟಂಗೆ ಹೇಳಿ, ಯೇಸುವೆ, ನೀವು ನನಗೋಸ್ಕರ ಶಿಲುಬೆಯಲ್ಲಿ ನನ್ನ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದ್ದೀರಿ. ಅದೇ ರೀತಿ ಯೇಸುವೆ, ನನ್ನ ಎಲ್ಲ ರೋಗವನ್ನು ನೀವು ತೆಗೆದುಕೊಂಡು ನಿಮ್ಮ ಶರೀರವನ್ನು ಗಾಯ ಮಾಡಿಕೊಂಡಿದ್ದೀರಿ. ಯೇಸುವೆ, ಆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದೀರಿ. ಯೇಸುವೆ, ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನಾನು ಇದುವರೆಗೂ ಗುಣಪಡಿಸು ಎಂದು ತಪ್ಪಾಗಿ ಪ್ರಾರ್ಥಿಸುತ್ತಿದ್ದೆ. ಯೇಸುವೆ, ಇವತ್ತು ಈ ದಿನ ನನಗೆ ಸತ್ಯವನ್ನು ತಿಳಿಸಿದ್ದೀರಿ. ಅದೇನೆಂದರೆ ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಯೇಸುವೆ, 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 ನಿಮ್ಮ ಗಾಯಗಳಿಂದ 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 ನಿಮ್ಮ ಗುಣ ಹೊಂದಿದ್ದೇನೆ. ಯೇಸುವೆ, ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಯೇಸುವೆ, ನಿಮ್ಮ ಗಾಯಗಳಿಂದ ನಾನು 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 ಗುಣ ಹೊಂದಿದ್ದೇನೆ. ಕಣ್ಬಿಡಿ, ಚೆಕ್ ಮಾಡಿದ್ದೆ ಎಲ್ಲಿದೆ ಕಾಲು ನೋವು, ಕಾಲಿತೆ ಮೇಲೆ. ವಾವ್, ಆ ಕಡೆ 2 ಕಡೆನು ಇಲ್ಲ ಸರ್. ಚಪ್ಪಾಳೆ ತಟ್ಟಿ ಯೇಸುವಿನ ಗಣಪಡಿಸೋಣ. ಪ್ರೈಸ್ ಗಾಡ್. ಯಾವಾಗಿಂದ ಇದ್ದಿದ್ದು? ಎಷ್ಟು ದಿನದಿಂದ ಇತ್ತು ಇದು? 1 ವರ್ಷದಿಂದ. 1 ವರ್ಷದಿಂದ ಮಂಡಿ ನೋವಿತ್ತು. ನೀವ್ಯಾರು ಪ್ರೇಯರ್ ಮಾಡಲಿಲ್ಲ, ನಾನು ಪ್ರೇಯರ್ ಮಾಡಲಿಲ್ಲ. ಬರೀ ಅವರು ಜಸ್ಟ್ ಯೇಸುವಿನ ವಾಕ್ಯದ ಪ್ರಕಾರ ಅವ್ರು ಬಾಯ್ತು ನೋಡಿದ್ರು. ಥ್ಯಾಂಕ್ ಗಾಡ್, 1 ವರ್ಷದಿಂದ ಮಂಡಿ ನೋವು ಸಂಪೂರ್ಣ ಕ್ಲಿಯರ್ ಆಯಿತು. ಚಪ್ಪಾಳೆ ತಟ್ಟಿ ಯೇಸುವಿನ ಗಣಪಡಿಸೋಣ. ಥ್ಯಾಂಕ್ ಯು, ಪ್ರೈಸ್ ಗಾಡ್, ಸೂಪರ್. ನಿಮಗೇನು ಸಮಸ್ಯೆ ಸಿಸ್ಟರ್? ಮಂಡಿ ನೋವು. ಚೆಕ್ ಮಾಡಿ ಕಾಲಿತ ಮೇಲೆ, ಈ ಥರ ಕಾಲಿತ ಮೇಲಕ್ಕೆ ಆರಾಮಾಗಿ. ಯಾ ಪ್ರೈಸ್ ಗಾಡ್, ಥ್ಯಾಂಕ್ ಯು ಜೀಸಸ್. ಇದೆಯಾ ಮಂಡಿ ನೋವು? ಮಂಡಿ ಇಲ್ಲ? ಮಂಡಿ ಐತೆ, ಮಂಡಿ ನೋವಿಲ್ಲ. ಮಂಡಿ ಐತೆ, ಮಂಡಿ ನೋವಿಲ್ಲ. ಯಾವಾಗಿಂದ ಸಮಸ್ಯೆ ಇದೆ ಸಿಸ್ಟರ್? 2 ತಿಂಗಳಿಂದ. 2 ತಿಂಗಳಿಂದ ಮಂಡಿ ನೋವಿತ್ತು. ಥ್ಯಾಂಕ್ ಗಾಡ್, ಈಗ ಮಂಡಿ ಇದೆ, ಮಂಡಿ ನೋವು ಪೋ. ಚಪ್ಪಾಳೆ ತಟ್ಟಿ ಯೇಸುವಿನ ಗಣಪಡಿಸೋಣ. ಪ್ರೈಸ್ ಗಾಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೇನು
ಸೊಂಟ ನೋವು ಸರ್. ನೋವು ಮುಂದೆ ಬಗ್ಗೆ ಸಿಸ್ಟರ್, ಮುಂದೆ ಬೆಂಡ್ ಮಾಡಿ. ಈಗ ಹಾಂ, ಇದಳ ಮೇಲೆ, ಇದಳ ಮೇಲೆ ಇನ್ನೊಂದ್ಸಲ. ವಾವ್, ಆ ಕಡೆಗೆ ಸ್ಟೆಪ್ ಹಾಕಿ ಚೆಕ್ ಮಾಡಿ. ಈಗ ಮಂಡಿ ನೋವಿದೆಯಾ, ಬೆನ್ನು ನೋವಿದೆಯಾ? ಚೆಕ್ ಮಾಡಿ. ಇಲ್ಲ, ಯಾವಾಗಿಂದ ಸಮಸ್ಯೆ ಇದ್ದಿದ್ದು? 4-5 ವರ್ಷದಿಂದ ಇದೆ ಸರ್. 4-5 ವರ್ಷದಿಂದ ಸೊಂಟ ನೋವಿತ್ತು. ಬಟ್ ಆದರೆ ಈಗ ಸೊಂಟ ಇದೆ, ಸೊಂಟ ನೋವಿಲ್ಲ. ನಾನು ಪ್ರೇಯರ್ ಮಾಡಿದೆ ನಿಮಗೋಸ್ಕರ, ನಾನು ಪ್ರೇಯರ್ ಮಾಡಿ ಇಲ್ಲ. ಬಟ್ ನೀವೇನು ಮಾಡಿದ್ರಿ ಈಗ? ಪ್ರಯತ್ನ ಏನಂತ ಹೇಳಿದ್ರಿ? ಯೇಸು ನೋವು ಗುಣಪಡಿಸಿ ಅಂತ ಹೇಳಿದೆ. ಯೇಸುವೆ ನಾನು ನೋವು ಬಂಡಿ ಸೊಂಟ ನೋವನ್ನು ಗುಣಪಡಿಸಿ ಅಂತ. ಯೇಸು ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಬಟ್ ಇದುವರೆಗೂ ಏನಂತ ಪ್ರೇಯರ್ ಮಾಡ್ತಾ ಇದ್ರಿ? ಯೇಸು ಗುಣಪಡಿಸಿ. ಮೊದಲು ಕೂಡ ಎಷ್ಟೋ ಅರ್ಧ ಗಂಟೆ 1 ಗಂಟೆ ಎಲ್ಲ ಪ್ರೇಯರ್ ಮಾಡಿದ್ದಾರೆ ಸೊಂಟ ನೋವಿಗೋಸ್ಕರ, ಗುಣ ಆಗಿಲ್ಲ. ಈಗ ಅರ್ಧ ಗಂಟೆ ಇಲ್ಲ, 2 ನಿಮಿಷ ಪ್ರೇಯರ್ ಮಾಡಿದ್ರು. ದೇವರ ವಾಕ್ಯಕ್ಕೆ ಅನುಗುಣವಾದ ಪ್ರಾರ್ಥನೆ ಜಸ್ಟ್ ಅನೇಕ ಎಷ್ಟು ವರ್ಷಗಳಿಂದ ಇದ್ದು? 5-6 ವರ್ಷದಿಂದ ಇದೆ. 5-6 ವರ್ಷದಿಂದ ಸೊಂಟ ನೋವನ್ನು ಸಂಪೂರ್ಣ ಗುಣಪಡಿಸಿದೆ. ಚಪ್ಪಳೆ ತೊಡೆದು ಯೇಸುವನ್ನು ಗಣಪಡಿಸೋಣ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಇನ್ಮೇಲೆ ಯಾರ ಹತ್ರನೂ ಕೂಡ ಅಮೃತಾಂಜನ್ ಅದು ಇದು ತೆಗೆದುಕೊಳ್ಳೋಂಗಿಲ್ಲ, ಎಲ್ಲ ಫುಲ್ ಕ್ಲಿಯರ್. ಓಕೆ, ಥ್ಯಾಂಕ್ ಯು ಜೀಸಸ್. ಹಾಗಾದರೆ ರೋಗದಿಂದ ಬಿಡುಗಡೆ ಆಗುವಂಥದ್ದು ಕಷ್ಟದ ಕೆಲಸನಾ? ನೋ, ಈಸಿ. ಬಟ್ ಅದ್ರ ಪ್ರಶ್ನೆ ಏನಂತಂದರೆ ಬ್ರದರ್, ಪ್ರಶ್ನೆ ಏನಂತಂದರೆ ಪ್ರೈಸ್ ಗಾಡ್, ಗುಡ್ ನ್ಯೂಸ್ ಏನಂತಂದರೆ ನಾವು ಇದುವರೆಗೂ ಪ್ರೇಯರ್ ಮಾಡ್ತಾ ಇದ್ವಿ. ಬಟ್ ಆದರೆ ದೇವರ ವಾಕ್ಯ ಗೊತ್ತಿಲ್ದೇ ದೇವರ ವಾಕ್ಯ ವಿರುದ್ಧ ಪ್ರೇಯರ್ ಮಾಡ್ತಾ ಇದ್ವಿ. ಬಟ್ ಆದರೆ ಈಗ ನಮ್ಗೆ ಗೊತ್ತಾಯಿತು, ನಮ್ಮ ಕಣ್ಮುಂದೆ ನೋಡಿದ್ದೇವೆ, ಅವ್ರು 3 ಮಂದಿನೂ ಕೂಡ ಬ್ರದರ್ ಪ್ರೇಯರ್ ಮಾಡಲಿಲ್ಲ. ಯಾಕೆ ಅಂತ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಲಿಲ್ಲ ಗೊತ್ತಾ? ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದರೆ ಕೊನೆಗೆ ನೀವು ತಿಳ್ಕೊಳ್ತಾ ಇದ್ರಿ ಬ್ರದರ್ ಗುಣಪಡಿಸ್ಬಿಡ್ರು ಅಂತೇಳಿ. ಆಗ ಇಲ್ಲಿಂದ ಮನೆಗೆ ಹೋದ್ಮೇಲೆ ನಿಮ್ಗೆ ಸಮಸ್ಯೆ ಬಂದಾಗ ಯಾರಿಗೆ ಫೋನ್ ಮಾಡ್ತಾ ಇದ್ರಿ? ಬ್ರದರ್ಗೆ. ಆಗ ನಿಮ್ಮ ಮನೆ ದೇವ್ರು ಯಾರು? ಏಸಪ್ಪನ ತೆಗೆದಾಕ್ಬಿಟ್ಟು ನಾಗೇಂದ್ರೇಶ್ವರನ ದೇವ್ರು ಮಾಡ್ಕೊಳ್ಳೋರಿ, ಮಾತೆತ್ತರೆ ಅವ್ರಿಗೆ ಫೋನ್. ಅದಕ್ಕೋಸ್ಕರ ಪ್ರೈಸ್ ಗಾಡ್, ಬ್ರದರ್ ಕೈಲಿ ಏನೂ ಇಲ್ಲ. ಎಲ್ಲ ನೀವು ಬಾಯಿ ತೆಗೆದು ದೇವ್ರ ವಾಕ್ಯ ನುಡಿಯೋದಾದರೆ ಆ ವಾಕ್ಯದಲ್ಲಿ ಜೀವ ಇದೆ, ಆ ವಾಕ್ಯದ ಶಕ್ತಿ ಇದೆ. ಅದು ನಿಮ್ಮ ಶರೀರವನ್ನು ಪ್ರವೇಶಿಸಿ ಅಲೌಕಿಕವಾದ ಅದ್ಭುತ ಕಾರಣ ಮಾಡ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅವರನ್ನು ಉದ್ದುದ ಪ್ರೇಯರ್ ಮಾಡಿದ್ರ? ಒಂದು ಸಾಲಿನ ಪ್ರಾರ್ಥನೆ. ಯೇಸು ನೀವು ಹೇಳಿದಿರಿ ನಿಮ್ಮ ವಾಕ್ಯದಲ್ಲಿ, ನನ್ನ ಗಾಯಗಳಿಂದ ನಿಮ್ಮನ್ನು ಗುಣಪಡಿಸಿದ್ದೇನೆ ಅಂತೇಳಿ. ನಾನು ಅದು ನಂಬ್ತೇನೆ. ಯೇಸುವೆ, ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಫಿನಿಶ್. ಸೊ ಹಾಗಾದ್ರೆ ದೇವ್ರ ವಾಕ್ಯ ಗೊತ್ತಿಲ್ಲದೆ ಹೋಗಿದ್ರೆ ಅವ್ರು ಗುಣ ಆಗ್ಲಿಕ್ಕೆ ಸಾಧ್ಯ ಆಗ್ತಾಯ್ತಾ? ನೋ. ಅವ್ರ ಆಲೋಚನೆ ಚೇಂಜ್ ಆಗ್ತಾ ಇಲ್ಲ. ದೇವ್ರು ಗುಣಪಡಿಸ್ತಾರೆ, ಬಂದೇ ಬರ್ತಾನೆ ಗಿಣಿರಾಮ, ಬಂದೇ ಬರ್ತಾನೆ ಗಿಣಿರಾಮ ಅಂತೇಳಿ ಕಾಯಿ ಕೂತ್ಕೊಳ್ತಾ ಇದ್ರು. ಆರೋಗ್ಯ ಬಂದೇ ಬರ್ತದೆ. ಅದು ಬರೋದಿಲ್ಲ. ಆಲ್ರೆಡಿ ಯೇಸು ಆ ಮಗಳನ್ನು, ಆ ಮಕ್ಕಳೆಲ್ಲರನ್ನೂ ಕೂಡ ಗುಣಪಡಿಸಿದ್ದಾರೆ. ಅದನ್ನು ಹೇಗೆ ಡ್ರಾ ಮಾಡಿದ್ರು? ದೇವರ ವಾಕ್ಯ ತೆಗೆದುಕೊಂಡ್ರು, ಆ ವಾಕ್ಯನ ಪದೇ ನುಡಿಲಿಕ್ಕೆ ಪ್ರಾರಂಭಿಸಿದ್ರು. ಆಗ ಯಾವುದನ್ನು ನುಡಿದ್ರು ಅದನ್ನು ಒಳಗಡೆ ಹೊಂದ್ಕೊಂಡಿದ್ದೀರಲ್ಲ, ಅದನ್ನು ಶರೀರದಲ್ಲಿ ಪಡ್ಕೊಂಡ್ರು. ಸಿಂಪಲ್ ಕಾರ್ಯ. ಅರ್ಥ ಆಯ್ತಾ? ಹಾಗಾದ್ರೆ ಇಂಥ ದೇವರು ನಾವು ಕೊಂಡಾಡಬೇಕಾ ಬೇಡವಾ? ಎಲ್ಲರೂ ಎದ್ದು ನೋಡೋಣ. ಎದ್ದು ನಿಂತು ಥ್ಯಾಂಕ್ ಗಾಡ್. ಜಸ್ಟ್ ಒಂದು ಪ್ಯಾರ ಮಾತ್ರ, ಮಧ್ಯದಲ್ಲಿ 2 ನಿಮಿಷ ಅಷ್ಟೇ. ಒಂದು ಪ್ಯಾರ, ಒಂದು ಚಿಕ್ಕ ಪ್ಯಾರ, ಜಸ್ಟ್ ಅದನ್ನು ನಾವು ಕೊಂಡಾಡ್ತಾ ತದನಂತರ ಮುಂದಿನ ತರಗತಿಗೆ ಹೋಗೋಣ. ಪ್ರೈಸ್ ಗಾಡ್. Praise the Lord. Hallelujah.